ಅಥವಾ ವಾಪಸ್ ಹೋಗಿ. ಎಲ್ಲರೂ ಹಾಕೊಂಡಿರ ಮಾಸ್ಕ್? ತಂದಿರ ಹೋಗಿ ಇದೆಯಾ ಎಲ್ಲರದ್ದು ಮಾಸ್ಕ್? ಯಾಕೆ ಮಾಸ್ಕ್ ಯಾಕೆ ಇಂಪಾರ್ಟೆಂಟ್ ಅಲ್ಲಿ? ಯಾಕೆ ಇಂಪಾರ್ಟೆಂಟ್ ಮಾಸ್ಕ್? ಯಾಕೆ ಹಾಕೋಬೇಕು? ಸ್ಪ್ರೆಡ್ ಆಗೋದು ಕಡಿಮೆ ಮಾಡಿ. ಸೊ ಈಗ ನಾನು ಮೈಸೂರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಕೊರೋನಾ ಬಂದ್ರೂ ಒಗ್ಗಟ್ಟಾಗಿ ಹೊಡೆದಾಡಿ ಗುಂಪಾಗಿ ಸೇರಿದ್ರೆ ಜಾಸ್ತಿ ಜನ ಇರ್ತೀವಲ್ಲ, ಮೋಸ್ಟ್ಲಿ ಅದಕ್ಕೂ ಏನು ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಜೊತೆ ಆಗಿರೋಣ ಎಲ್ಲರೂ. ಏನು ತಪ್ಪಿರೋ ಬಾಕಿ ಇದೆ ಆ ಪ್ಯಾಲೇಸಲ್ಲಿ, ಅಷ್ಟು ಜನ ಇದೆ. ಅಲ್ಲಿ ನೋಡಿದ್ರೆ ವ್ಯಾಕ್ಸಿನ್ ಬರ್ತಾ ಇಲ್ಲ ಅಂತ. ಸೊ ಇಮಿಡಿಯೇಟ್ ವ್ಯಾಕ್ಸಿನ್ ಈಗ 2020 ಅಂತೂ ಬರಲ್ಲ, 2021ಗೆ ಆಯಿತು. 2021 ಆದ್ರೂ ಇಡೀ ವರ್ಲ್ಡ್ ಪಾಪ್ಯುಲೇಷನ್ಗೆ ಸಪ್ಲೈ ಮಾಡೋಷ್ಟು ವ್ಯಾಕ್ಸಿನ್ ಅಂತೂ ಡೆಫಿನೆಟ್ಲಿ ಡೆವಲಪ್ ಆಗಲ್ಲ. ಅದು ನಮ್ಮ ಪಾಪ್ಯುಲೇಷನ್ಗಂತೂ ಸಾಧ್ಯನೇ ಇಲ್ಲ. ನಮ್ಮ ಪಾಪ್ಯುಲೇಷನ್ಗೆ ಒಂದು 20 ಕಂಟ್ರಿ ಒಟ್ಟು ಸೇರಿ ವ್ಯಾಕ್ಸಿನ್ ಡೆವಲಪ್ ಮಾಡಬೇಕು. ರಷ್ಯಾ ಇವ್ರು ಯಾರು ಸಾಧ್ಯನೇ ಇಲ್ಲ ವ್ಯಾಕ್ಸಿನ್ ತಯಾರಿಸಬೇಕು. ಆಮೇಲೆ ವ್ಯಾಕ್ಸಿನ್ ಬಂದರೂ ಕೂಡ ಆ ವ್ಯಾಕ್ಸಿನ್ ಎಷ್ಟರ ಮಟ್ಟಿಗೆ ಇಫೆಕ್ಟಿವ್ ಇರುತ್ತೆ, ಪರಿಣಾಮಕಾರಿಯಾಗಿರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವ್ಯಾಕ್ಸಿನ್ ಯಾವತ್ತೂ 100% ಎಫೆಕ್ಟಿವ್ ಇರೋದಕ್ಕೆ ಸಾಧ್ಯನೇ ಇಲ್ಲ. 50%ಗಿಂತ ಜಾಸ್ತಿ ಇಫೆಕ್ಟಿವ್ ಇದ್ರೆ ಅದು ಸಕ್ಸಸ್ಫುಲ್ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ನ ಇಫೆಕ್ಟಿವ್ ರೇಷಿಯೋ ನೋಡಿ, 50%ಗಿಂತ ಜಾಸ್ತಿ ನಿಮಗೆ ಚುಚ್ಚಿದಾಗ 50%ಗಿಂತ ಜಾಸ್ತಿ ಜನ ವಾಸಿ 100% ಸಾಧ್ಯನೇ ಇಲ್ಲ ಯಾವ ವ್ಯಾಕ್ಸಿನ್. ಇಟ್ ಇಸ್ ಎ ಸಕ್ಸಸ್ಫುಲ್ ವ್ಯಾಕ್ಸಿನ್. ಸೊ ನಮ್ಮಲ್ಲೂ ಕೂಡ 2 ವ್ಯಾಕ್ಸಿನ್ ಕ್ಲಿನಿಕಲ್ ಟ್ರಯಲ್ಸ್ ನಡೀತಾ ಇದೆ. ಸೊ ಹೋಗಿ 2021 ಬರಲಿ, ಇಸ್ ಬೈ ಮಾರ್ಚ್ ಏಪ್ರಿಲ್ 2021. ಯಾಕಂದ್ರೆ ನೀವು ಆಗ ನ್ಯೂಸ್ ಪೇಪರಲ್ಲಿ ಓದಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ICMR ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನೆನಪಿದೆಯಲ್ವೋ ಗೊತ್ತಿಲ್ಲ, ಓದಿದ್ರಲ್ವೋ ಗೊತ್ತಿಲ್ಲ, ಕೇಳಿದ್ರಲ್ವೋ ಗೊತ್ತಿಲ್ಲ. ಆಗಸ್ಟ್ 15 ಒಳಗಡೆ ಇಂಡಿಯಾಗೆ ವ್ಯಾಕ್ಸಿನ್ ಸಿಗುತ್ತೆ. ನನಗೆ ICMR ಅವರು ಮಾತಾಡ್ತಾ ಇದ್ದಾರೆ ಅಥವಾ ಯಾವ್ದು ರಾಜಕಾರಣಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ರಾಜಕಾರಣಿಗಳು ಹಾಗೆ ಮಾತಾಡ್ತಾರೆ, ನಾಳೆ ಖಾಲಿ ಜಾಗ ತೋರಿಸ್ಬಿಟ್ಟು ನಾಳೆ ಮನೆ ಕಳಿಸ್ತೀನಿ ಆಗುತ್ತೆ. ಬಟ್ ICMR ಇಂದ ಆ ಸ್ಟೇಟ್ಮೆಂಟ್ ಬರಬಾರ್ದಿತ್ತು. ಆಗಸ್ಟ್ 15 ಇಲ್ಲಿ, ಆಗಸ್ಟ್ 15 ಇವಾಗ ಇಲ್ಲಿದ್ದೀವಿ ನಾವು, ನವೆಂಬರಲ್ಲಿ ಇದ್ದೀವಿ, ಇನ್ನು ವ್ಯಾಕ್ಸಿನ್ ಹತ್ರನೂ ಸುಳಿತಾ ಇದೆ. ಸೊ ಆದ್ರಿಂದ ಒಂದು ವ್ಯಾಕ್ಸಿನ್ಗೆ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಆ ವ್ಯಾಕ್ಸಿನ್ನ ಟ್ರಯಲ್ಸ್ ಡಿಫ್ರೆಂಟ್ ಹಂತದಲ್ಲಿ, ಬೇರೆ ಬೇರೆ ಹಂತದಲ್ಲಿ ಸಾಗುತ್ತೆ. ಏನು ಇವತ್ತು ಡೆವಲಪ್ ಮಾಡಿ ನಾಳೆ ನಿಮಗೆ ವ್ಯಾಕ್ಸಿನ್ ಚುಚ್ಚಲ್ಲ. ಓಕೆ, ಸೊ ಅದಕ್ಕೆ ಟ್ರಯಲ್ಸ್ ಅಂತ ಕರೀತಾರೆ. ಓಕೆ, 4 ಫೇಸಸ್ ಇರುತ್ತೆ. ಇನಿಷಿಯಲಿ ಅವರು ಅದನ್ನ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ಒಂದು ಲಿಮಿಟೆಡ್ ಸೆಟ್ ಆಫ್ ಪೀಪಲ್, ಕಡಿಮೆ ಓಕೆ ಗುಂಪಿನ ಜನಸಂಖ್ಯೆ ಮೇಲೆ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ನಂಬರ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಮಾಸ್ ಮೇಲೆ ಟೆಸ್ಟ್ ಮಾಡ್ತಾರೆ. ಸೊ ಇಮ್ಯಾಜಿನ್ ಮಾಡಿ, ಒಂದೊಂದು ಹಂತ ತಿಂಗಳಗಟ್ಟಲೆ ನಡೆಯುತ್ತೆ. ಏನು ದಿನಗಟ್ಟಲೆ ಅಲ್ಲ, ತಿಂಗಳಗಟ್ಟಲೆ. ಒಂದು ಫೇಸ್ ಕನಿಷ್ಠ 2-3 ತಿಂಗಳು ನಡೆಯುತ್ತೆ. ಸೊ ಅಂದ್ರೆ ಒಂದು ವ್ಯಾಕ್ಸಿನ್ ಬರೋದಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಹೇಳಿ? ವರ್ಷದ ಮೇಲೆ ಆಗುತ್ತೆ ವ್ಯಾಕ್ಸಿನ್. ಸೊ ಇವತ್ತು ಅನೌನ್ಸ್ ಮಾಡಿ ನಾಳೆ, ಇವತ್ತು ಪ್ರೊಡ್ಯೂಸ್ ಮಾಡಿ, ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಿ ನಾಳೆ ಬಿಡಲ್ಲ ಫೀಲಿಂಗ್. ಓಕೆ, ಸೊ ದಟ್ ಇಸ್ ವೈ ಆ ವ್ಯಾಕ್ಸಿನ್ ಬರೋ ತನಕ ಆದರೂ ಸ್ವಲ್ಪ ನೆಟ್ಟಿಗಿರ್ಬೇಕು. ಬಟ್ ನಾವೆಲ್ಲ ಮರ್ತು ಹೋಗಿದ್ದೀವಿ. ನಮ್ಗೆ ಏನಂದ್ರೆ ನಮ್ಮನ್ನು ಏನು ಮಾಡ್ಕೊಳುತ್ತೆ ಕೊರೋನಾ? ಏನು ಮಾಡಲ್ಲ, ಸೈಲೆಂಟ್ ಆಗಿರುತ್ತೆ. ಓಕೆ, 80-85% ಆಫ್ ದ ಪಾಪ್ಯುಲೇಷನ್ ಯಾರು ಎಫೆಕ್ಟ್ ಆಗುತ್ತೆ, ಯಾರು ಕೊರೋನಾ ಪಾಸಿಟಿವ್ ಅಂತ ನಾವು ಕರಿತೀವಿ, 80-85% ವಿಲ್ ಬಿ ನಾರ್ಮಲ್. ಇವಾಗ ನಿಮ್ಗೆ ಕೊರೋನಾ ಪಾಸಿಟಿವ್ ಇರ್ಬೋದು, ಯಾಕೆ ನನಗೆ ಇರ್ಬೋದು. ಬಂದು ಪಾಠ ಮಾಡಿ ಎಲ್ರಿಗೂ ಸ್ಪ್ರೆಡ್ ಮಾಡಿ ಹೋಗ್ತೀನಿ, ಗೊತ್ತೇ ಆಗಲ್ಲ. ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಆದರೆ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಆ ಲಕ್ಷಣಗಳು
ಕೋಮಾರ್ಬಿಡಿಟೀಸ್ ಅಂತ ಕರೀತಾರೆ. ಕೆಲವು ವ್ಯಕ್ತಿಗಳಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಡಯಾಬಿಟಿಸ್ ಇರುತ್ತೆ, ಬಿ ಪಿ ಇರುತ್ತೆ, ಓಕೆ, ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ದೊಡ್ಡ ದೊಡ್ಡ ಕಾಯಿಲೆಗಳಿರುತ್ತೆ. ಅದನ್ನ ಕೋಮಾರ್ಬಿಡಿಟೀಸ್ ಅಂತ. ಅಂಥ ವ್ಯಕ್ತಿಗಳಲ್ಲಿ ಇದರ ಲಕ್ಷಣ ಬೇಗ ಕಾಣಿಸುತ್ತೆ. ವಯಸ್ಸಾದವರಲ್ಲಿ ಇಲ್ಲ ಈ ಕೋಮಾರ್ಬಿಡಿಟೀಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರೋರು, ಓಕೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಸೊ ಇಮ್ಯೂನ್ ಸಿಸ್ಟಮ್ ಸಬ್ಡ್ಯೂಡ್ ಆಗಿರುತ್ತೆ. ಅದ್ರ ಮೇಲೆ ಈ ವೈರಸ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಇನ್ನೂ ಸಪ್ರೆಸ್ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಲಕ್ಷಣಗಳು ಬೇಗ ಕಾಣಿಸುತ್ತೆ. ಬಟ್ ಕೆಲವು ಹೆಲ್ತಿ ಪೀಪಲ್ ಅಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳೋದು, ಓಕೆ. ಸೊ ಕಾಣಿಸ್ಕೊಳ್ಳೋದಿಲ್ಲ, ಗೊತ್ತೇ ಆಗಲ್ಲ ನಿಮಗೆ ಪಾಸಿಟಿವ್ ಇದ್ರು ಕೂಡ. ಬಟ್ ಏನಾಗುತ್ತೆ ಅಲ್ಲಿ ಏನು, ಯಾಕೆ ನೀವು ಗೌರ್ಮೆಂಟ್ ಯಾಕೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಬಡ್ಕೊಳ್ತಾ ಇರುತ್ತೆ ಗೌರ್ಮೆಂಟ್, ಓಕೆ. ಆಕಾಶವಾಣಿಯಲ್ಲೂ ಮಾಡ್ಕೊಳ್ಳುತ್ತೆ, ಅಲ್ಲಿ ರೇಡಿಯೋದಲ್ಲೂ ಮಾಡ್ಕೊಳ್ಳುತ್ತೆ, FM ಅಲ್ಲೂ ಮಾಡ್ಕೊಳ್ಳುತ್ತೆ, ಓಕೆ, ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲೂ ಮಾಡ್ಕೊಳ್ಳುತ್ತೆ. ಟೆಸ್ಟ್ ಮಾಡಿಸ್ಕೊಳ್ಳಿ ಒಳ್ಳೆ ಸ್ಪ್ರೆಡ್ ಮಾಡಬೇಡಿ ಅಂತ. ಯಾಕೆ ಗೌರ್ಮೆಂಟ್? ಯಾಕಂದ್ರೆ ಈ ಕೊರೋನಾ ವೈರಸ್ ಏನಿದೆ ಅದು ಇನಿಷಿಯಲಿ ನಿಮ್ಮನ್ನು ಅಟ್ಯಾಕ್ ಮಾಡೋದು ಲಂಗ್ಸ್, ಓಕೆ. ಲಂಗ್ಸ್ ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ ಆಕ್ಚುಲಿ, ಓಕೆ. ಸೊ ಲಂಗ್ಸ್ ಅಟ್ಯಾಕ್ ಮಾಡುತ್ತೆ. ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ನ್ಯೂಮೋನಿಯಾಕ್ಕೆ ಹೋಗ್ತೀರಾ, ಓಕೆ, ICU ಹೋಗ್ತೀರಾ. ಈಗ ನೀವು ಕೆಲವೊಂದು ಕೇಸಸ್ ನೋಡ್ತಾ ಇದ್ದೀರಾ, ನೀವು ಹೆಲ್ತಿ ಕೇಸಸ್, ಆರೋಗ್ಯವಂತ ವ್ಯಕ್ತಿಗಳ ಕೇಸಸ್ ಅನ್ನ ನೀವು ನೋಡಿದ್ರೆ, ಉದಾಹರಣೆ ನೋಡಿದ್ದೀರಾ, ಓಕೆ. ಸೊ ಅವ್ರಿಗೆ ಬೇರೆ ಏನು ಕಾಯಿಲೆನೇ ಇಲ್ಲ, ಏನಾಗ್ತಾರೆ, ನಾರ್ಮಲ್ ಆಗಿರ್ತಾರೆ, ಓಕೆ. ಸಡನ್ ಆಗಿ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ, ಬ್ರೆತ್ಲೆಸ್ನೆಸ್, ಓಕೆ. ಸೊ ನಿಮ್ಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಸಡನ್ ಆಗಿ ICU ಹೋಗಿರ್ತಾರೆ, ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಲ್ಲ, ಮೊನ್ನೆ ಒಂದು ಟೀಚರ್, ಓಕೆ. ಸೊ ಆರೋಗ್ಯವಂತ ಮಹಿಳೆ, ಓಕೆ, ಏನೋ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತು, ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಪಾಸಿಟಿವ್ ಇದೆ, ಬೇರೆ ಏನೂ ಕಾಯಿಲೆ ಇಲ್ಲ, ICUಗೆ ಹಾಕಿದ್ರು, ರೆಸ್ಪಾಂಡ್ ಮಾಡಲಿಲ್ಲ. ಸೊ ಆದ್ರಿಂದ ಟೆಸ್ಟ್ ಮಾಡಿಸಿ, ಓಕೆ, ಅಟ್ಲೀಸ್ಟ್ ಒನ್ಸ್, ನಾನೇನು ಹೋಗಿ ದಿನ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಓಕೆ, ಅಟ್ಲೀಸ್ಟ್ ಒನ್ಸ್ ಟೆಸ್ಟ್ ಮಾಡಿಸಿ. ಟೆಸ್ಟಲ್ಲಿ 2 ರೀತಿ ಇದೆ, ನೀವು ಕೇಳಿರ್ಬೋದು, ನಿಮ್ಗೆ ಗೊತ್ತೇ ಇರ್ಬೋದು, ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು RT-PCR ಅಂತ ಕರೀತಾರೆ, ಇನ್ನೊಂದು ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಂತ ಕರೀತಾರೆ, ಓಕೆ. ಸೊ ಈ 2 ವ್ಯತ್ಯಾಸ ಏನಂದ್ರೆ, ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಏನಿದೆ, ಓಕೆ, ಅದು ಹೆಸರಲ್ಲೇ ಇದೆ ಆಂಟಿಜನ್, ಓಕೆ. ಆಂಟಿಜನ್ ಡಿಟೆಕ್ಟ್ ಮಾಡುತ್ತೆ, ಫಾರಿನ್ ಪಾರ್ಟಿಕಲ್ ಹೊರಗಡೆಯಿಂದ ಬಂದಂತ ವೈರಸ್ ಅನ್ನ ಅದು ಡಿಟೆಕ್ಟ್ ಮಾಡುತ್ತೆ. ಆ ವೈರಸ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ, ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಂತ. ಆಂಟಿಜನ್ ಆಂಟಿಬಾಡಿ ಅಂತ ಕೇಳಿದ್ರೆ, ಆಂಟಿಜನ್ ಅಂದ್ರೆ ನಮ್ಮ ದೇಹದ ಹೊರಗಡೆಯಿಂದ ಬಂದು ಸೇರ್ಕೊಳ್ಳುವಂತ ವಸ್ತುಗೆ ಆಂಟಿಜನ್ ಅಂತ ಕರಿತೀವಿ. ಆಂಟಿಬಾಡಿ ಅಂದ್ರೆ ಆ ಹೊರಗಡೆಯಿಂದ ಬಂದಂತಹ ವಸ್ತುವನ್ನ ಹೊಡೆಯೋದಕ್ಕೆ ನಮ್ಮಲ್ಲಿ ಪ್ರೊಡ್ಯೂಸ್ ಆಗುವಂತಹ ವಸ್ತುವನ್ನು ನಾವೇನಂತ ಕರಿತೀವಿ, ಆಂಟಿಬಾಡಿ ಅಂತ ಕರಿತೀವಿ. ಸೊ ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಲ್ಲಿ, ಓಕೆ, ಆ ಫಾರಿನ್ ಪಾರ್ಟಿಕಲ್ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಡಿಟೆಕ್ಟ್ ಮಾಡೋದು, ಅದಕ್ಕೆ ರ್ಯಾಟ್ ಅಥವಾ ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಂತ ಕರೀತೀವಿ. ಈಗ ಈ ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಏನಿದೆ, ಇದನ್ನ ಇಮಿಡಿಯೇಟ್ ರಿಸಲ್ಟ್ ಅನ್ನ ಕೊಡುತ್ತೆ. ಬ್ಲಡ್ ಸ್ಯಾಂಪಲ್ ನ ತೆಗಿತಾರೆ, ಆಂಟಿಜನ್ ನ ಡಿಟೆಕ್ಟ್ ಮಾಡ್ತಾರೆ, ಒಂದು ಸ್ಲ್ಯಾಬ್ ಅನ್ನು ಯೂಸ್ ಮಾಡ್ತಾರೆ, ಆಂಟಿಜನ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡ್ತಾರೆ, ಓಕೆ. ಸೊ ವಿದಿನ್ 15 to 20 ಮಿನಿಟ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದರಲ್ಲಿ? ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಲ್ಲಿ ವಿದಿನ್ 15 to 20 ಮಿನಿಟ್ಸ್ ಇಮಿಡಿಯೇಟ್, ಓಕೆ, ರಿಸಲ್ಟ್ ಸಿಗುತ್ತೆ. ಬಟ್ ಆದರೆ ಈ ಟೆಸ್ಟ್ ನ ಒಂದು, ಓಕೆ, ಋಣಾತ್ಮಕ ಅಂಶ ಏನಂದ್ರೆ, ನೆಗೆಟಿವ್, ಓಕೆ, ಪಾಯಿಂಟ್ ಏನಂದ್ರೆ, ಇದರಲ್ಲಿ ಏನಾದರೂ ನೀವು ಪಾಸಿಟಿವ್ ಬಂದ್ರೆ ಯು ಆರ್ ಕನ್ಸಿಡರ್ಡ್ ಪಾಸಿಟಿವ್. ನಿಮ್ಮನ್ನ ಏನಂತ ಪರಿಗಣಿಸಲಾಗುತ್ತೆ? ಕೋವಿಡ್ ಪಾಸಿಟಿವ್ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇದರಲ್ಲಿ ಏನಾದರೂ ನೆಗೆಟಿವ್ ಬಂದ್ರೆ, ಒಂದ್ ವೇಳೆ ನಿಮ್ಮ ವರದಿ ನೆಗೆಟಿವ್ ಬಂದ್ರೆ ರ್ಯಾಟ್ ಅಲ್ಲಿ, ಆಗ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಆಗ ಏನ್ ಮಾಡ್ತಾರೆ, ನಿಮ್ಮನ್ನ ಮತ್ತೆ 2ನೇ ಟೆಸ್ಟ್ ಒಳಪಡಿಸ್ತಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ, 2ನೇ ಟೆಸ್ಟ್ ಯಾವುದು ಅಂದ್ರೆ RT-PCR. ನಾನು ಹೇಳಿದ್ನಲ್ಲಿ ನಿಮ್ಗೆ 2 ಟೆಸ್ಟ್ ಇದೆ, ಒಂದು ರ್ಯಾಪಿಡ್ ಆಂಟಿಜನ್ ಟೆಸ್ಟ್, ಇನ್ನೊಂದು RT-PCR, ಓಕೆ. ಈ ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇವಾಗ. ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದ್ರೆ, ಓಕೆ, ನಿಮ್ಮನ್ನೆಲ್ಲರೂ ಅಯ್ಯಪ್ಪ ಕೋವಿಡ್ ಪಾಸಿಟಿವ್ ಅಂತ ನೋಡ್ತಾರೆ,
ಬಟ್ ಅದ್ರಲ್ಲಿ ನೆಗೆಟಿವ್ ಬಂದ್ರೆ ನಿಮ್ಮನ್ನು ಇನ್ನೂ ಕನ್ಫರ್ಮ್ ಅಲ್ಲ ನೆಗೆಟಿವ್ ಅದು, ಅಂದ್ರೆ ಅದನ್ನ ನಂಬಲ್ಲ, ಆ ನೆಗೆಟಿವ್ನ ನಂಬಲ್ಲ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಯಾವ ಟೆಸ್ಟ್ ಒಳಪಡಿಸ್ತಾರೆ? RT-PCR ಟೆಸ್ಟ್ ಒಳಪಡಿಸ್ತಾರೆ. ಸೊ ಆದ್ರಿಂದ ಸೊ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದ್ರೆ ಯು ಆರ್ ಕನ್ಫರ್ಮ್ ಪಾಸಿಟಿವ್. ನೆಗೆಟಿವ್ ಬಂದ್ರೆ ಏನಾಗುತ್ತೆ? ಆ ಎರಡನೇ ಟೆಸ್ಟ್ ಒಳಪಡಿಸ್ತಾರೆ. ಆ ಎರಡನೇ ಟೆಸ್ಟ್ ಅನ್ನ ನಾವೇನಂತ ಕರಿತೀವಿ? RT-PCR ಅಂತ ಕರಿತೀವಿ. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ RT-PCR ಅಲ್ಲಿ ನೀವು ನೋಡಿರ್ಬೋದು, ಹೋಗಿರ್ಬೋದು, ಟೆಸ್ಟ್ ಮಾಡಿಸ್ಕೊಂಡಿರ್ಬೋದು. ಯಾವ ಸ್ಯಾಂಪಲ್ ಅನ್ನ ತೆಗಿತಾರೆ? ಒಂದು ಥ್ರೋಟ್ ಸ್ವಾಬ್ ಅನ್ನ ತೆಗಿತಾರೆ, ಇನ್ನೊಂದು ನೇಸಲ್ ಸ್ಯಾಂಪಲ್ ನ ತೆಗಿತಾರೆ. ಒಂದು ಮೂಗಿನ ಸ್ಯಾಂಪಲ್ ನ ತೆಗಿತಾರೆ, ಇನ್ನೊಂದು ನಿಮ್ಮ ಗಂಟಲಿನ ಸ್ಯಾಂಪಲ್ ಅನ್ನ ತೆಗಿತಾರೆ. ಸೊ ಈ ನೋಸ್ ಮತ್ತೆ ಥ್ರೋಟ್ ಸ್ವಾಬ್ ಅನ್ನ ಅವ್ರು ಏನ್ ಮಾಡ್ತಾರೆ? ಓಕೆ, ಸೊ ಅದನ್ನ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಅಲ್ಲಿ ದೇ ವಿಲ್ ಡಿಟೆಕ್ಟ್ ವೆದರ್ ದ ವೈರಸ್ ಇಸ್ ಪ್ರೆಸೆಂಟ್ ಆರ್ ನಾಟ್. ಸೊ ಇಲ್ಲಿ ಓಕೆ, ಸೊ ಆ ವೈರಲ್ RNA ನ ಡಿಟೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ? ಈ RT-PCR ಟೆಸ್ಟ್ ಏನಿದೆ, ಓಕೆ, ಇದು ಆಕ್ಚುಲಿ ಸ್ವಲ್ಪ ಕಾಸ್ಟ್ಲಿ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟಿಗೆ ಕಂಪೇರ್ ಮಾಡಿದ್ರೆ RT-PCR ಇಸ್ ಸ್ಲೈಟ್ಲಿ ಕಾಸ್ಟ್ಲಿ. ಯಾಕಂದ್ರೆ ಅದಕ್ಕೊಂದು ಡೆಡಿಕೇಟೆಡ್ ಮೆಷಿನ್ ಬೇಕು. ಓಕೆ, ಸೊ ಅದಕ್ಕೆ ಡೆಡಿಕೇಟೆಡ್ ಪರ್ಸನಲ್ ಬೇಕು. ಓಕೆ, ವ್ಯಕ್ತಿಗಳು ಬೇಕು, ಟ್ರೈನ್ಡ್ ಪರ್ಸನಲ್ ಬೇಕು, ಆ ಸ್ವಾಬ್ ಇವೆಲ್ಲ ತೆಗಿಬೇಕು. ಸೊ ಅದಕ್ಕೆ ಓವರ್ ಆಲ್ ಸೊ ರ್ಯಾಪಿಡ್ ಆಂಟಿಜೆನ್ ಟೆಸ್ಟಿಗೆ ಹೋಲಿಸ್ಕೊಂಡ್ರೆ ನಿಮ್ಮ RT-PCR ನ ಟೆಸ್ಟ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಆದರೆ ಓಕೆ, ನಮ್ಮಲ್ಲಿ ಇಂಡಿಯಾದಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಿಂತಲೂ RT-PCR ನ ಜಾಸ್ತಿ ನಂಬ್ತೀವಿ. ಅದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತೀವಿ. ಸೊ RT-PCR ಅಲ್ಲಿ ಏನಾದರೂ ವರದಿ ಬಂತು ಅಂದ್ರೆ, ಪಾಸಿಟಿವ್ ಅಥವಾ ನೆಗೆಟಿವ್ ಬಂತು ಅಂದ್ರೆ, ಇಟ್ ಈಸ್ ಕನ್ಫರ್ಮ್ಡ್ ಪಾಸಿಟಿವ್ ಆರ್ ಇಟ್ ಈಸ್ ಕನ್ಫರ್ಮ್ಡ್ ನೆಗೆಟಿವ್. ಓಕೆ, ನಾನು ಅದಕ್ಕೆ ಹೇಳಿದ್ದು ನಿಮಗೆ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಬಂದ್ರೆ ಮತ್ತೆ ವಾಪಸ್ RT-PCR ಟೆಸ್ಟ್ ನ ಮಾಡಿಸ್ಕೊಳ್ಬೇಕು. RT-PCR ಅಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಬಂದ್ರೆ ಇಟ್ ಇಸ್ ಕನ್ಫರ್ಮ್. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಮತ್ತೆ ಯಾವ ಟೆಸ್ಟ್ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಆದ್ರಿಂದ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಒಂದ್ಸಲ ಹೋಗಿ ಓಕೆ ನೀವು RT-PCR ಟೆಸ್ಟ್ ಅನ್ನ ಓಕೆ, ಬಿಕಾಸ್ ವಿ ನೆವರ್ ನೋ. ಈ ಕ್ಲಾಸಲ್ಲಿ ಓಕೆ ಯಾರಿಗೆ ಪಾಸಿಟಿವ್ ಇರ್ಬೋದು, ಯಾರಿಗೆ ನೆಗೆಟಿವ್ ಇರ್ಬೋದು. ಇವತ್ತು ಪಾಸಿಟಿವ್ ಇದ್ದರೆ ನಾಳೆ ಪಾಸಿಟಿವ್ ಇರ್ಬೋದು. ಓಕೆ, ಸೊ ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ಇಮ್ಯುನಿಟಿ. ಓಕೆ, ಇಮ್ಯೂನ್ ಸೊ ಇರಲಿ. ಸೊ ಈಗ ಬಟ್ ಸ್ಟಿಲ್ ಓಕೆ, ಇದು ಮಾತ್ರ ಯಾವತ್ತೂ ನಿಮ್ಮ ಜೊತೆ ಓಕೆ, ಬಿಕಾಸ್ ಇದು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಓಕೆ, ಇಟ್ ಈಸ್ ನಾಟ್ ಟು ಪ್ರೊಟೆಕ್ಟ್ ಯು. ಓಕೆ, ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂಥದ್ದಲ್ಲ ಇದು. ಇದು ನಿಮ್ಮಿಂದ ಉಳಿದವ್ರನ್ನ ರಕ್ಷಣೆ ಮಾಡೋದಕ್ಕೆ. ಓಕೆ, ಬಿಕಾಸ್ ಏನಾಗುತ್ತೆ, ಕೆಲವೊಂದ್ಸಲ ಕೋವಿಡ್ ಪಾಸಿಟಿವ್ ಇದ್ರೂ ಯಾರಿಗೂ ಹೇಳ್ಕೊಳ್ಳೋದು, ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ. ಓಕೆ, ಹೇಳ್ಕೊಳ್ಳಲ್ಲ. ಹೋಮ್ ಕ್ವಾರಂಟೈನಲ್ಲಿ ಇರಿ ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. ಮೊದಲು ಸ್ಟಾರ್ಟಿಂಗಲ್ಲಿ ಏನಾಯಿತು, ಈ ಯಾವಾಗ ಇದು ಫೆಬ್ರವರಿ ಮಾರ್ಚಲ್ಲಿ ಬಂತು ಈ ಒಂದು ಕಾಯಿಲೆ ಇದೆ ಅಂತ ನಮಗೆ ಗೊತ್ತಾಯಿತು. ಆವಾಗ ಇನಿಷಿಯಲಿ ಯಾರ್ಯಾರು ಪಾಸಿಟಿವ್ ಪೇಷಂಟ್ಸ್ ಡಿಕ್ಲೇರ್ ಆಗ್ತಾ ಇದ್ರು ಓಕೆ, ಆ ಪೇಷಂಟ್ಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ರೆಡಿ ಮಾಡ್ತಾ ಇದ್ರು. ಆ ಪೇಷಂಟ್ ಎಲ್ಲಿ ಹೋದ, ಎಲ್ಲಿ ಬಂದ, ಯಾವ ಮಾರ್ಕೆಟ್ ಹೋಗೋದ, ಯಾವ ಹೋಟೆಲ್ ಹೋದ, ಎಲ್ಲೋದ, ಅಲ್ಲೋದ, ಇಲ್ಲೋದ. ಓಕೆ, ಅವ್ರು ಪ್ರತಿಯೊಂದು ಮೂಮೆಂಟ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಬರ್ತಾ ಬರ್ತಾ ನಂಬರ್ ಆಫ್ ಕೇಸಸ್ ಜಾಸ್ತಿ ಆಯ್ತು. ಇವಾಗ ನೀವು ಯಾರನ್ನಂತ ಟ್ರ್ಯಾಕ್ ಮಾಡ್ತೀವಿ? ನಿಮ್ಗೆ ಗೊತ್ತೇ ಇರಲ್ಲ ಯಾರಿಗೆ ಪಾಸಿಟಿವ್ ಇದೆ, ಯಾರಿಗೆ ನೆಗೆಟಿವ್ ಇದೆ. ಸೊ ಆದ್ರಿಂದ ಸೊ ನಿಮ್ಮಿಂದ ಉಳಿದವರಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಓಕೆ ಮಾಸ್ಕ್ ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೊಂದು ವರ್ಡ್ ಯೂಸ್ ಮಾಡ್ತಾರೆ ಓಕೆ, ಸೋಷಿಯಲ್ ವ್ಯಾಕ್ಸಿನ್ ಅಂತ ಕರೀತಾರೆ. ಓಕೆ, ಈ ಮಾಸ್ಕ್, ಸ್ಯಾನಿಟೈಸರ್, ಹೋಮ್ ಕ್ವಾರಂಟೈನ್, ಮನೇಲಿ ಇರುವಂಥದ್ದು, ಎಲ್ಲೂ ಹೋಗದೆ ಇರುವಂಥದ್ದು, ಹೊರಗಡೆ ಜಾಸ್ತಿ ಹೋಗದೆ ಇರುವಂಥದ್ದು, ಇವುಗಳನ್ನೆಲ್ಲ ಏನಂತ ಕರಿತೀವಿ ನಾವು? ಸೋಷಿಯಲ್ ವ್ಯಾಕ್ಸಿನ್ ಅಂತ ಕರಿತೀವಿ. ಬಯೋಲಾಜಿಕಲ್ ವ್ಯಾಕ್ಸಿನ್ ನೀವು ಮಾತ್ರೆ ತಗೊಂಡ್ರೆ ಅದು ಬಯೋಲಾಜಿಕಲ್ ವ್ಯಾಕ್ಸಿನ್ ಅಂತ ಕರಿತೀವಿ. ಸೊ ಇನ್ನೊಂದು ರೀತಿಯಾದಂಥ ವ್ಯಾಕ್ಸಿನ್ ಯಾವುದು? ಸೋಷಿಯಲ್ ವ್ಯಾಕ್ಸಿನ್. ಎರಡು ರೀತಿ ವ್ಯಾಕ್ಸಿನ್ ಇದೆ. ಒಂದು ನೀವು ಚುಚ್ಚಿಸ್ಕೊಳ್ಳೋದು, ಅದನ್ನ ಬಯೋಲಾಜಿಕಲ್ ವ್ಯಾಕ್ಸಿನ್ ಅಂತ ಕರಿತೀವಿ. ಓಕೆ, ಅದು ತಗೊಂಡ್ರು ರೋಗ ನಿಮ್ಮ ಹತ್ರ ಸುಳಿಯೋದಿಲ್ಲ.
ಎರಡನೇದು ಸೋಷಿಯಲ್ ವ್ಯಾಕ್ಸಿನ್ ಅಂತ ಕರಿತೀವಿ. ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡೋದನ್ನು ಕೂಡ ರೋಗ ನಿಮ್ಮ ಹತ್ರ ಸುಳಿಯುತ್ತೆ. ಸೊ ಈ ಒಂದು ಟರ್ಮ್ ನಾನು ನೆನಪಿಟ್ಕೊಳ್ಳಿ, ಸೋಷಿಯಲ್ ವ್ಯಾಕ್ಸಿನ್. ಇತ್ತೀಚೆಗೆ ನ್ಯೂಸ್ ಪೇಪರ್ ಅಲ್ಲಿ ಬಹಳ ಜಾಸ್ತಿ ಬರುವಂಥದ್ದು, ಗವರ್ಮೆಂಟ್ ಸ್ಟ್ರೆಸ್ ಮಾಡಿ ಒತ್ತಿ ಹೇಳುವಂಥದ್ದು, ಇದನ್ನ ಪಾಲಿಸಿ. ಓಕೆ, ಸೊ ಮಾಸ್ಕ್ ಅನ್ನು ಉಪಯೋಗಿಸಿ, ಓಕೆ, ಸ್ಯಾನಿಟೈಸರ್ ನ ಉಪಯೋಗಿಸಿ, ಸಾಧ್ಯ ಆದಷ್ಟು ಮನೆಯಲ್ಲಿ. ಓಕೆ, ಬಟ್ ನಮ್ಗೆ ಇದನ್ನ ಹೇಳದಷ್ಟು ಏನಾಗುತ್ತೆ, ಸಾಧ್ಯ ಆದಷ್ಟು ಮನೆಯಲ್ಲಿ ಅಂದ ತಕ್ಷಣ ನಮ್ಗೆ ಆಗಲ್ಲ, ತಡ್ಕೊಳಕ್ಕಾಗಲ್ಲ. ಓಕೆ, ಸೊ ಹೊರಗಡೆ ಅವ್ರು ಬಂದಿದಾರ, ಪಕ್ಕದ ಮನೆಯವ್ರು ಹೊರಗಡೆ ಬಂದಿದಾರ ಇಲ್ವಾ ಅಂತ ನೋಡೋದಕ್ಕೂ ಹೊರಗಡೆ ಹೋಗ್ತೀವಿ. ನಮ್ಗೆ ಇಂಡಿಯನ್ಸಿಗೆ ಏನಂದ್ರೆ ಕೆಲವೊಂದು ಸಲ ದಿನಗಟ್ಟಲೆ ಬೇಕಾದ್ರೆ ಮ್ಯಾಚ್ ಬರಲಿ, 2 IPL ಕಂಟಿನ್ಯೂಸ್ ಆಗಿದೆ ಇವತ್ತು ನಾಳೆ ಅಂದ್ರೆ 2 ದಿನ ಬೇಕಿದ್ರೆ ಮನೆಯಲ್ಲೇ ಇರ್ತೀವಿ. ಆದರೆ ಈ ರೀತಿ ಡಾಕ್ಟರ್ಸ್ ಅಥವಾ ಸರ್ಕಾರ ಏನಾದ್ರು ಹೇಳಿದ್ರೆ ಮನೆಯಲ್ಲೇ ಇರಿ, ಹೊರಗಡೆ ಕೊರೋನಾ ಇದೆ ಅಂದ್ರೆ ಆ ಕೊರೋನಾ ನೋಡೋಕ್ಕಾದ್ರೂ ಮಾಡ್ತೀವಿ. ಓಕೆ, ಸೊ ನಮ್ಗೆ ಆಗಲ್ಲ. ನಮಗೆ ಇಂಡಿಯನ್ಸಿಗೆ ನಮಗೆ ಕೆಪಾಸಿಟಿ ಇಲ್ಲ, ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಮಗೆ ಇಲ್ಲ. ಸೊ ಈಗ let us talk about the subject. ಸೊ ನೀವು ಈ ಸಲದ UPSC ಪೇಪರ್ನ ನೋಡಿರ್ಬೋದು, ನೋಡಿದ್ದೀರಾ? ನೋಡಿಲ್ಲ? ಯಾರಾದ್ರು ನೋಡೋದಾಗಿದ್ದೀರಾ? ಯಾರು ಈ ಸಲದ UPSC ಪೇಪರ್ನ ನೋಡಿದ್ದೀರಾ? ಪ್ರಿಲಿಮ್ಸ್ ಪೇಪರ್ನ ನೋಡಿದ್ದೀರಾ? ನೋಡಿಲ್ಲ? ಓಕೆ, ಫೈನ್. ಪುರ್ಸೋದು ಸಿಕ್ಕಿದ್ರೆ ಒಂದ್ಸಲ ನೋಡಿ. So I will be handling Indian polity. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಯಾವುದೇ ಎಕ್ಸಾಮ್ ಇರಲಿ, UPSC ಇರಲಿ, KPSC ಇರಲಿ, ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಯಾವುದೇ ಇರಲಿ, ಒನ್ ಆಫ್ ದ ಸಬ್ಜೆಕ್ಟ್ಸ್ ವಿಲ್ ಬಿ ಇಂಡಿಯನ್ ಪಾಲಿಟಿ. ಆಮೇಲೆ ನಿಮಗೆ ಕ್ವಶನ್ಸ್ ಕೇಳೋದಕ್ಕೆ ಇರ್ತಕ್ಕಂಥ ಅವಕಾಶಗಳು ಇಲ್ಲಿ ಜಾಸ್ತಿ. ಯಾಕಂದ್ರೆ ಈ ಸಬ್ಜೆಕ್ಟ್ ಏನಿದೆ ಇದು ಬರೀ ಟೆಕ್ಸ್ಟ್ ಬುಕ್ ಮಾತ್ರ ರಿಸ್ಟ್ರಿಕ್ಟ್ ಆಗಿಲ್ಲ. ಓಕೆ, ಈ ಸಬ್ಜೆಕ್ಟ್ ಏನಿದೆ, ಇಂಡಿಯನ್ ಪಾಲಿಟಿ ಅನ್ನುವಂಥ ಸಬ್ಜೆಕ್ಟ್ ಏನಿದೆ, ಇಟ್ ಈಸ್ ನಾಟ್ ಜಸ್ಟ್ ರಿಸ್ಟ್ರಿಕ್ಟೆಡ್ ಟು ಯುವರ್ ಟೆಕ್ಸ್ಟ್ ಬುಕ್. ಯಾಕಂದ್ರೆ ನಮ್ಮಲ್ಲಿ ನಾವು ಬಹಳ ಇಂಪಾರ್ಟೆನ್ಸ್, ಹೆಚ್ಚಿನ ಮಹತ್ವವನ್ನು ಯಾವುದಕ್ಕೆ ಕೊಡ್ತೀವಿ? ಪಾಲಿಟಿಕ್ಸ್ಗೆ ಕೊಡ್ತೀವಿ. ಓಕೆ, ಸೊ ಪೊಲಿಟಿಕ್ಸ್ ಅಂದ ತಕ್ಷಣ ರೆಸಾರ್ಟ್ ಹೋಗೋದು ಅದಲ್ಲ ನಾವು ಹೇಳ್ತೀವಿ. ಓಕೆ, ಪೊಲಿಟಿಕ್ಸ್ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್, ಬ್ರಾಡ್ ಬೇಸ್. ಸೊ ನಮ್ಮಲ್ಲಿ ನಾವು ಇಂಡಿಯಾದಲ್ಲಿ ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಪೊಲಿಟಿಕ್ಸ್. ಇನ್ ವ್ಯೂ ಆಫ್ ದ್ಯಾಟ್, ಓಕೆ, ದಿಸ್ ಸಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ನ್ಯೂಸ್ ಪೇಪರಲ್ಲಿ ಡೈಲಿ ನ್ಯೂಸ್ ಪೇಪರ್ನ ತೆಗೆದ್ರೆ, ಹಿಂದೂ ನ್ಯೂಸ್ ಪೇಪರ್ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಯಾವುದೇ ಇರ್ಬೋದು, ನಿಮ್ಗೆ ಅಟ್ಲೀಸ್ಟ್ ಒಂದು ವಿಷಯ ಆದರೂ ಕೂಡ ಅಟ್ಲೀಸ್ಟ್ ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರುವಂಥದ್ದು ಇರುತ್ತೆ. ಯಾವುದೇ ತೆಗಿರಿ, ಇತ್ತೀಚೆಗೆ ಒಂದು ನ್ಯೂಸ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಓಕೆ, ಈಗಿರ್ತಕ್ಕಂಥ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹಳೇದಾಯ್ತಂತೆ, ಅವ್ರಿಗೆ ಅದ್ರೊಳಗಡೆ ಕೂತ್ರೆ ಓಕೆ, ಸೊ ಆಗಲ್ ಬಂದೆ, ಅದಕ್ಕೋಸ್ಕರ ಹೊಸ ಬಿಲ್ಡಿಂಗ್ ಅನ್ನ ರೆಡಿ. ದಟ್ ಈಸ್ ಆಲ್ಸೋ ಎ ಟಾಪಿಕ್ ವಿಚ್ ಇಸ್ ರಿಲೇಟೆಡ್ ಟು ಇಂಡಿಯನ್ ಪಾಲಿಟಿ. ಅದೇ ರೀತಿ ಈಗ ಒಂದು ಹೊಸ ಟಾಪಿಕ್ ಅನ್ನ ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇದ್ದೀರಾ, ಬೈ ಎಲೆಕ್ಷನ್ಸ್. ಓಕೆ, ಯಾವುದರಲ್ಲಿ ಬೈ ಎಲೆಕ್ಷನ್ಸ್? ನಮ್ಮ ಕರ್ನಾಟಕದಲ್ಲಿ ರಾಜರಾಜೇಶ್ವರಿ ನಗರ ಬ್ಯಾಂಗ್ಳೂರಲ್ಲಿ, ಆಮೇಲೆ ತುಮಕೂರಲ್ಲಿ ಶಿರಾ ಬೈ ಎಲೆಕ್ಷನ್ಸ್. ಇಟ್ ಈಸ್ ಆಲ್ಸೋ ಎ ಟಾಪಿಕ್ ವಿಚ್ ಇಸ್ ರಿಲೇಟೆಡ್ ಟು ಪಾಲಿಟಿ. ಆ ವರ್ಡ್ಸ್ ನೋಡ್ಬೇಕು ನೀವು, ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ಅದು ಇಲೆಕ್ಷನ್ಸ್ ಅಂತ ಕರಿತಿಲ್ಲ, ಅದನ್ನೇನಂತ ಕರಿತಿದೀವಿ? ಬೈ ಇಲೆಕ್ಷನ್ಸ್ ಅಂತ. ಇಲೆಕ್ಷನ್ಸ್, ಇಲೆಕ್ಷನ್ ಅನ್ನುವಂಥ ವರ್ಡ್ ಎಲ್ಲರೂ ಕೇಳಿದ್ದೀವಿ. ವಾಟ್ ಇಸ್ ದಿಸ್? ಬೈ ಎಲೆಕ್ಷನ್ಸ್ ಅಂದ್ರೆ ಕ್ರಿಕೆಟ್ ಅಲ್ಲಿ ಬೈ ಇರುತ್ತಲ್ಲ, ಅದ ಬೈ ಇದು. ಮತ್ತೇನು ಬೈ ಎಲೆಕ್ಷನ್ಸ್ ಡಿಫರೆನ್ಸ್ ಏನು? ವರ್ಡ್ಸ್ ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡಿದ್ರೆ ಮುಗೀತು. ಓಕೆ,
ನೀವು ಆ ವರ್ಡ್ಸ್ ಅನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಚುನಾವಣೆ, ಉಪಚುನಾವಣೆ, ಬೈ ಎಲೆಕ್ಷನ್ ಏನಂತ ಕರಿತೀವಿ, ಉಪಚುನಾವಣೆ ಅಂತ ಕರಿತೀವಿ. ಏನಿದು ಚುನಾವಣೆ ಉಪಚುನಾವಣೆ ಏನ್ ಡಿಫ್ರೆನ್ಸ್ ಇರ್ಬೋದು, ಏನ್ ಇರ್ಬೋದು ಹೋಗ್ಲಿ ಸರ್. ಇಲ್ಲಿ ನಿಮ್ಮ ಮಾಸ್ಕ್ ಒಳಗಡೆ ನನಗೆ ಎಲ್ಲಿಂದ ವಾಯ್ಸ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ರೀ ಎಲೆಕ್ಷನ್ ಒಂದು ಎಕ್ಸಾಂಪಲ್ ಕೊಡಿ. ಅಂದ್ರೆ ಏನು, ವಾಟ್ ಯು ಮೀನ್ ಬೈ ರೀ ಎಲೆಕ್ಷನ್? ನೀವು ಆನ್ಸರ್ ಹತ್ರ ಬರ್ತಾ ಇದ್ದೀರಾ? ಏನು ವಾಟ್ ಯು ಮೀನ್ ಬೈ ರೀ ಎಲೆಕ್ಷನ್? ಒಂದು ಎಕ್ಸಾಂಪಲ್ ಅಂದ್ರೆ ಹೆಸರು ತಗೊಂಡು ಎಕ್ಸಾಂಪಲ್ ಕೊಡಿ ಅಂತಲ್ಲ, ಜನರಲ್. ಸಿ, ಈಗ ನಮ್ಮಲ್ಲಿ ಓಕೆ ಲೋಕಸಭಾ ಅಥವಾ ವಿಧಾನಸಭಾ ಎಲೆಕ್ಷನ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ? 5 ವರ್ಷಕ್ಕೊಮ್ಮೆ ನಮ್ಮಲ್ಲಿ ಚುನಾವಣೆ ನಡೆಯುತ್ತೆ. ನಮ್ಮಲ್ಲಿ ಹಬ್ಬ ನಡೆಯೋದು ಯಾವಾಗ? 5 ವರ್ಷಕ್ಕೊಂದ್ಸಲ ಒಂದು ದೊಡ್ಡ ಹಬ್ಬ ಅಂತ ದಸರಾ ತರನೇ ನಮಗೆಲ್ಲ. ಓಕೆ, 5 ವರ್ಷಕ್ಕೊಮ್ಮೆ ಒಂದು ಹಬ್ಬ ನಡೆಯುತ್ತೆ, ದಟ್ ಇಸ್ ಕಾಲ್ಡ್ ಎಲೆಕ್ಷನ್ಸ್. ಈಗ ಪ್ರತಿ 5 ವರ್ಷಕ್ಕೆ ಎಲೆಕ್ಷನ್ಸ್ ನಡೀತಾ ಹೋದ್ರೆ ಅದನ್ನ ಎಲೆಕ್ಷನ್ಸ್ ಅಂತಾನೆ ಕರಿತೀವಿ ನಾವು, ಇನ್ನೇನು ಕರೆಯಲ್ಲ. ನಾರ್ಮಲ್ ಆಗಿ 5 ವರ್ಷಕ್ಕೊಮ್ಮೆ ನಡೀತಾ ಹೋದ್ರೆ 5 ವರ್ಷ ಅವಧಿ ಮುಗೀತು ಒಂದು ಗವರ್ಮೆಂಟ್, ನೆಕ್ಸ್ಟ್ ಎಲೆಕ್ಷನ್ಸ್ ಆಗುತ್ತೆ, ನೆಕ್ಸ್ಟ್ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ, ನೆಕ್ಸ್ಟ್ ಎಲೆಕ್ಷನ್ಸ್ ಆಗುತ್ತೆ, ನೆಕ್ಸ್ಟ್ 5 ವರ್ಷ ಕಂಟಿನ್ಯೂ ಮಾಡ್ತಾರೆ. ಅದನ್ನ ಎಲೆಕ್ಷನ್ಸ್ ಅಂತಾನೆ ಕರಿತೀವಿ. ಅದ್ರಲ್ಲಿ ಹೊಸದೇನಿಲ್ಲ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ, ಬದಲಾವಣೆ ಇಲ್ಲ. ಆದರೆ ಈಗ ಶಿರಾ ತಗೊಳ್ಳಿ, ತುಮಕೂರಲ್ಲಿರುವಂತಹ ಒಂದು ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿ, ಓಕೆ, ಒಂದು ಓಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು? ಶಿರಾ, ತುಮಕೂರು. ಆ ಶಿರಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಓಕೆ 2018 ಅಲ್ವಾ ಕರ್ನಾಟಕದಲ್ಲಿ ಎಲೆಕ್ಷನ್ಸ್ ನಡೆದಿದ್ದು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ಗೆದ್ದಿದ್ದಾನು ಶಿರಾದಲ್ಲಿ. ಓಕೆ, ನಮ್ಮಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದಿದ್ದು 2018ರಲ್ಲಿ. ಸೊ 2018ರಲ್ಲಿ ಶಿರಾದಿಂದ ನಿಮ್ಮ ಹೆಸರೇನು? ಶಮಂತ್ ಗೆದ್ದಿದ್ದಾರ ಅಂತ ಹೇಳ್ಕೊಂಡು. ಓಕೆ, ಸೊ ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ, ಶಿರಾ ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಶಮಂತ್ ಗೆದ್ದಿದೆ. ಈಸ್ ದ ವಿನ್ನಿಂಗ್ ಕ್ಯಾಂಡಿಡೇಟ್. ಸೊ ಇವಾಗ ಅವರು ಆಯ್ಕೆ ಆಗಿದೆ. 2020ರಲ್ಲಿ ಸೀರಿಯಸ್ ಅಂತ ಹೋಗ್ಬಿಡಿ ಅಂದ್ರೆ 2020ರಲ್ಲಿ ಓಕೆ, ಸೊ ಅಕ್ಟೋಬರ್ ತಿಂಗಳಲ್ಲಿ ಶಮಂತ್ ತೀರೋಗ್ತಾರೆ. ಓಕೆ, ಶಮಂತ್ ಡೈಸ್. ಸೊ ಈಗ ಆ ಸೀಟ್ ಏನಾಗುತ್ತೆ? ಆ ಅಸೆಂಬ್ಲಿ ಸೀಟ್ ಏನಾಗುತ್ತೆ? ಆ ವಿಧಾನಸಭಾ ಸೀಟ್ ಏನಾಗುತ್ತೆ? ಅವರ ಮರಣದಿಂದ ಆ ಸೀಟ್ ಏನಾಗುತ್ತೆ? ಬಿಕಾಸ್ ಆಫ್ ಹಿಸ್ ಡೆತ್ ದ ಸೀಟ್ ಬಿಕಮ್ಸ್ ವೇಕೆಂಟ್. ಅದನ್ನ ವೇಕೆನ್ಸಿ ಅಂತ ಕರಿತೀವಿ. ದ ಸೀಟ್ ಬಿಕಮ್ಸ್ ವೇಕೆಂಟ್, ಖಾಲಿ ಆಗುತ್ತೆ ಆ ಸೀಟ್. ಆ ಖಾಲಿಯಾದ ಸೀಟನ್ನ ತುಂಬಬೇಕಾ ಬೇಡವಾ? 18ರಲ್ಲಿ ಎಲೆಕ್ಷನ್ಸ್ ಆಯಿತು, 20ರಲ್ಲಿ ತೀರ್ ಹೋಗ್ತಾರೆ. ವಿದಿನ್ 2 years he dies. ಓಕೆ, ಆದ್ರೆ ಟರ್ಮ್ ಇರುವಂಥದ್ದು ಎಷ್ಟು? 5 ವರ್ಷ. ಸೊ ಉಳಿದಿರುವಂಥ 3 ವರ್ಷ ಆ ಸೀಟಲ್ಲಿ ಇವಾಗ ಯಾರು ಇಲ್ಲ. ಆ ಶಿರಾ ಸೀಟ್ ಇಸ್ ಖಾಲಿ. 3 ವರ್ಷ ಅದನ್ನ ಖಾಲಿ ಬಿಡೋ ಹಾಗಿಲ್ಲ. ಡೆವಲಪ್ಮೆಂಟ್ ವರ್ಕ್ಸ್ ಆಗ್ಬೇಕು, ನಮ್ಮಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಾಗಬೇಕು. ಓಕೆ, ಸೊ ಈಗ ಆ ಖಾಲಿ ಇರುವಂಥ ಸೀಟನ್ನು ತುಂಬಬೇಕು. ಓಕೆ, ಇದು ಪ್ರತಿ ಸಲ ಆಗುವಂಥ ನಾರ್ಮಲ್ ಸಿಚುವೇಶನ್ ಅಲ್ಲ ಇದು. ಓಕೆ, ಆ ಖಾಲಿ ಇರುವಂತಹ ಸೀಟನ್ನು ತುಂಬಬೇಕು. ಸೊ ಅದಕ್ಕೆ ನೀವೇನ್ ಮಾಡಬೇಕು? ಎಲೆಕ್ಷನ್ಸ್ ಅನ್ನ ನಡೆಸಬೇಕು. ಆದರೆ ಅದನ್ನ ನಾವೇನಂತ ಕರಿತೀವಿ? ಬೈ ಎಲೆಕ್ಷನ್ ಅಂತ, ಉಪಚುನಾವಣೆ ಅಂತ ಕರಿತೀವಿ. ಈಗ ಮೈ ಕ್ವಶನ್ ಇಸ್, ಆ ಖಾಲಿ ಇರುವಂತಹ ಸೀಟಿಗೆ ನೀವು ಬೈ ಎಲೆಕ್ಷನ್ ಮಾಡ್ತೀರಾ? ಆ ಬೈ ಎಲೆಕ್ಷನ್ ಅಲ್ಲಿ ಯಾರೋ ಒಬ್ರು ಗೆಲ್ತಾರೆ. ಎಲೆಕ್ಷನ್ಸ್ ಆಗುತ್ತೆ, ಬೈ ಎಲೆಕ್ಷನ್ಸ್ ಆಗುತ್ತೆ, ಯಾರೋ ಒಬ್ರು ಗೆಲ್ತಾರೆ. ಫಾರ್ ಹೌ ಲಾಂಗ್ ವಿಲ್ ದಟ್ ನ್ಯೂಲಿ ಇಲೆಕ್ಟೆಡ್ ಕ್ಯಾಂಡಿಡೇಟ್ ಕಂಟಿನ್ಯೂ? ಆ ಹೊಸದಾಗಿ ಆಯ್ಕೆ ಆಗಿರುವಂತಹ ಬೈ ಎಲೆಕ್ಷನ್ ಅಲ್ಲಿ, ಉಪಚುನಾವಣೆಯಲ್ಲಿ ಆಯ್ಕೆ ಆಗಿರತಕ್ಕಂಥ ಅಭ್ಯರ್ಥಿ ಓಕೆ ಎಷ್ಟು ವರ್ಷ ಅವರು ಕಂಟಿನ್ಯೂ ಆಗ್ತಾರೆ? ರಿಮೈನಿಂಗ್ ಪೀರಿಯಡ್ ಅಥವಾ 5 years? ನೀವೇ ಹೇಳಿ ಸರ್, ಎಲೆಕ್ಷನ್ಸ್ ಆದಾಗ ಸೊ ಅವ್ರ ಟರ್ಮ್ 5 ವರ್ಷ ಇರುತ್ತೆ ಸರ್. ಓಕೆ, ಈಗ ಬೈ ಎಲೆಕ್ಷನ್ಸ್ ಆಗಿದೆ ಸರ್, 2 ವರ್ಷ. ಓಕೆ, ಒಂದು ಕ್ಯಾಂಡಿಡೇಟ್ 2 ವರ್ಷ ಇದ್ದು ಆ ಕ್ಯಾಂಡಿಡೇಟ್ ತೀರ್ ಹೋಗಿ ಆಮೇಲೆ ಈಗ ಮತ್ತೊಂದು ಬೈ ಎಲೆಕ್ಷನ್ಸ್ ಆಗಿ ಒಂದು ಕ್ಯಾಂಡಿಡೇಟ್ ಬಂದಿದ್ದಾರೆ ಸರ್. ಆ ಕ್ಯಾಂಡಿಡೇಟ್ 3 ವರ್ಷ ಇರ್ತಾರೆ ಸರ್, 5 ವರ್ಷ ಇರ್ತಾರೆ ಸರ್? 3 years or 5 years? 3 years. ಅದಕ್ಕೆ ಅದನ್ನ ಏನಂತ ಕರಿತೀವಿ? ಬೈ ಎಲೆಕ್ಷನ್. ಸಿ, ಮೋಸ್ಟ್ ಆಫ್ ದ ಟಾಪಿಕ್ಸ್ ಓಕೆ
are related to, you can connect it with Indian. ಸೊ ಆದ್ರಿಂದ ಈ ಒಂದು ಸಬ್ಜೆಕ್ಟಿಗೆ ನೀವು ಮಹತ್ವವನ್ನು ಕೊಟ್ಟರೆ, ನೀವು UPSC ಬರೀತಾ ಇದ್ರೆ ಇಲ್ಲ KPSC ಬರೀತಾ ಇದ್ರೆ ಇದು ನಿಮಗೆ ಬರೀ ಇಂಡಿಯನ್ ಪಾಲಿಟಿಯಲ್ಲಿ ಮಾತ್ರ ಹೆಲ್ಪ್ ಮಾಡಲ್ಲ. ಈ ಸಬ್ಜೆಕ್ಟ್ ಏನಿದೆ ಇಂಡಿಯನ್ ಪಾಲಿಟಿಯಲ್ಲಿ ಮಾತ್ರ ಹೆಲ್ಪ್ ಮಾಡಲ್ಲ, ನಿಮಗೆ ಎಸ್ಸೆ ಹೆಲ್ಪ್ ಮಾಡುತ್ತೆ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಇದ್ರದ್ದು ಬೆನಿಫಿಟ್ಸ್ ಏನಿದೆ, ಇದೊಂಥರ ಬಹುಪಯೋಗಿ ಸಬ್ಜೆಕ್ಟ್. ಓಕೆ, ಸೊ ಇಟ್ ಇಸ್ ಅ ಮಲ್ಟಿಪಲ್ ಯೂಸ್ಫುಲ್ ಸಬ್ಜೆಕ್ಟ್. ಇಟ್ ಇಸ್ ಯೂಸ್ಫುಲ್ ಅಟ್ ಮಲ್ಟಿಪಲ್ ಪ್ಲೇಸಸ್. ನಿಮಗೆ ಬಹಳಷ್ಟು ಜಾಗದಲ್ಲಿ ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಎಸ್ಸೆಯಲ್ಲಿ ಸೋಷಿಯಲ್ ಜಸ್ಟಿಸ್ ಮೇಲೆ ನಿಮ್ಗೆ ಯಾವುದೋ ಒಂದು ಟಾಪಿಕ್ ಬಂದಿದೆ, ಸೋಷಿಯಲ್ ಜಸ್ಟಿಸ್ ಮೇಲೆ ಇಲ್ಲ ಡೆವಲಪ್ಮೆಂಟ್ ಯಾವುದ್ರ ಮೇಲೆ, ಈಕ್ವಾಲಿಟಿ ಮೇಲೆ, ವುಮನ್ ಎಂಪವರ್ಮೆಂಟ್, ಇವೆಲ್ಲ ದೀಸ್ ಆರ್ ಸೋಷಿಯಲ್ ಟಾಪಿಕ್ಸ್, ಓಕೆ, ವಿಚ್ ಆರ್ ರಿಲೇಟೆಡ್ ಟು ದ ಸೊಸೈಟಿ. ಆದರೆ ಆ ಟಾಪಿಕ್ಸ್ ಆನ್ಸರ್ ಮಾಡಬೇಕಾದ್ರೆ ನೀವು ಯಾವುದನ್ನ ಬಳಸ್ಬೋದು, ಇಂಡಿಯನ್ ಪಾಲಿಟಿಯನ್ನ ನೀವು ಬಹಳ ಚೆನ್ನಾಗಿ ಬಳಸ್ಬೋದು. ಸಿ, ಯು ಕ್ಯಾನ್ ರೈಟ್ ಆರ್ಟಿಕಲ್ಸ್, ಯು ಕ್ಯಾನ್ ಮೆನ್ಷನ್ ಅಬೌಟ್ ಪ್ರಿಯಮ್, ವುಮನ್ ಎಂಪವರ್ಮೆಂಟ್ ಆರ್ಟಿಕಲ್ಸ್ ನ ಯೂಸ್ ಮಾಡಬಹುದು. ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿದೆ, ಓಕೆ, ಫಂಡಮೆಂಟಲ್ ರೈಟ್ಸ್ ಅಲ್ಲಿದೆ, ಎಲ್ಲ ಕಡೆ ವುಮನ್ ರಿಲೇಟೆಡ್ ಆರ್ಟಿಕಲ್ಸ್ ನೀವು. ಸೊ ದಟ್ ಇಸ್ ವೈ ದಿಸ್ ಇಸ್ ಎ ಟಾಪಿಕ್ ವಿಚ್ ಇಸ್ ವೆರಿ ಯೂಸ್ಫುಲ್. ಸೊ ಈಗ ಪ್ರೊಸೀಡ್ ಮಾಡೋದಕ್ಕಿಂತ ಮುಂಚೆ, ಸೊ ವಾಟ್ ಆರ್ ದ ರೆಫರೆನ್ಸ್? ಸೊ ನಾವು ಏನೇನು ಓದಬೇಕು ಸರ್, ಏನು ಓದಿದ್ರೆ ಸಾಕಾಗಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾವುದು ಅಂದರೆ, ನೀವು ಮಾಡಲೇಬೇಕಾದಂತಹ ಕೆಲಸ ಯಾವುದು? ಯು ಹ್ಯಾವ್ ಟು ರೀಡ್ ನ್ಯೂಸ್ ಪೇಪರ್ಸ್ನ ಓದಲೇಬೇಕು. ಓಕೆ, ಯಾವ ನ್ಯೂಸ್ ಪೇಪರ್ಸ್ನ ಓದ್ತೀರಾ ಅದು ನಿಮಗೆ ಬಿಟ್ಟು. ಬಿಕಾಸ್ ಕೆಲವರಿಗೆ ಹಿಂದೂ ಓದೋ ಅಭ್ಯಾಸ ಇರುತ್ತೆ, ಕೆಲವರಿಗೆ ಇಂಡಿಯನ್ ಎಕ್ಸ್ಪ್ರೆಸ್ ಓದೋ ಅಭ್ಯಾಸ ಇರುತ್ತೆ, ಕೆಲವರಿಗೆ ಎಕನಾಮಿಕ್ ಟೈಮ್ಸ್ ಓದೋ ಅಭ್ಯಾಸ ಇರುತ್ತೆ, ಕೆಲವರಿಗೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಓದೋ ಅಭ್ಯಾಸ ಇರುತ್ತೆ, ಓಕೆ, ಕೆಲವರಿಗೆ ಡೆಕ್ಕನ್ ಹೆರಾಲ್ಡ್ ಓದೋ ಅಭ್ಯಾಸ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್, ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೋ ಅದು. ಓಕೆ, ಕನ್ನಡದಲ್ಲಿ ನೀವು ಪ್ರಜಾವಾಣಿ ಓದ್ಬೋದು, ಕರ್ನಾಟಕ ಓದ್ಬೋದು, ವಿಜಯವಾಣಿ ಓದ್ಬೋದು, ದೇರ್ ಆರ್ ಡಿಫರೆಂಟ್ ಸೋರ್ಸಸ್. ಸೊ ಈಗ ಬಟ್ ಒಂದು ನಿಮ್ಗೆ ಹೇಳ್ತೀನಿ ನಾನು, ನ್ಯೂಸ್ ಪೇಪರ್ಸ್ ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಬರೀ ಇವತ್ತಿನ ಎಕ್ಸಾಮ್ಗೆ ಮಾತ್ರ. ಓಕೆ, ಐ ಆಮ್ ನಾಟ್ ಟಾಕಿಂಗ್ ಜಸ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಎಕ್ಸಾಮ್. ಬರೀ ಎಕ್ಸಾಮ್ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇಲ್ಲ ನಾನು. ನೀವು ಮುಂದೆ ಎಕ್ಸಾಮ್ ಪಾಸ್ ಆಗಿ ಕೆಲವರು ಇದ್ದಾರೆ, ಓಕೆ, ಬರೀ ಎಕ್ಸಾಮ್ಗೋಸ್ಕರ ಮಾತ್ರ ಓದ್ತೀನಿ, ಇನ್ನೇನು ಅಲ್ಲ, ಸೆಲ್ಫಿಶ್. ಓಕೆ, ಎಕ್ಸಾಮ್ ಅಂತ ಬಿಟ್ಬಿಡ್ತೀನಿ. ಸಿ, ಯು ಹ್ಯಾವ್ ಟು ಸ್ಟೇ ರಿಲೆವೆಂಟ್. ನೀವು ಇದೀರಾ ಅಂತ ಅನ್ಸ್ಕೊಳ್ಬೇಕು. ನೀವು ಒಂದ್ಸಲ ಎಕ್ಸಾಮ್ ಕ್ಲಿಯರ್ ಆಗಿ ಕೆಲ್ಸಕ್ಕೆ ಹೋದ್ಮೇಲೆ ನ್ಯೂಸ್ ಪೇಪರ್ನ ಓದೋದನ್ನ ಬಿಟ್ಟರೆ ಏನಾಗ್ತೀರ ಅಂದರೆ ನಿಮ್ಗೆ ಏನು ಆಗ್ತಾ ಇರುತ್ತೆ ಅಂತಲೇ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಥಿಂಗ್ಸ್ ವಿಚ್ ಯು ಡೂ, ನೀವು ಯಾವುದೋ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತಿರೋ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಿರೋ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಟ್ಯಾಕ್ಸ್ ಹೋಗ್ತಿರೋದು. ಓಕೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋದ ತಕ್ಷಣ ನೀವು ನ್ಯೂಸ್ ಪೇಪರನ್ನು ಕಂಪ್ಲೀಟ್ಲಿ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಓದಿರ್ಬೋದು, GST ಅನ್ನುವಂಥ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಕೇಳಿದಿರಾ GST? ಏನಿದು GST ಅಂದರೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ವೆರಿ ಇಂಪಾರ್ಟೆಂಟ್ ಟ್ಯಾಕ್ಸ್. ಇದು ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್? ಇದನ್ನ ನೇರವಾಗಿ ಜನರಿಂದ ಕಲೆಕ್ಟ್ ಮಾಡ್ತಾರ ಅಥವಾ ಪರೋಕ್ಷವಾಗಿ ಕಲೆಕ್ಟ್ ಮಾಡ್ತಾರೆ? ಈಸ್ ಇಟ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್? cannot be both, both. Okay, so direct or indirect? Indirect tax. Direct tax example please. Corporation tax, income tax. Direct ಆಗಿ ನಿಮ್ಮ ಸ್ಯಾಲರಿ ಇಂದ ಹೋಗುವುದು, it is direct tax. GST is a indirect tax, ಪರೋಕ್ಷವಾದಂತಹ ತೆರಿಗೆ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ GST ಗೆ ಸಂಬಂಧಪಟ್ಟ ಹಾಗೆ
ಸೆಂಟರ್ಗೆ ಮತ್ತೆ ಸ್ಟೇಟ್ಸ್ಗೆ ಸಾಕಷ್ಟು ಡಿಫರೆನ್ಸಸ್ ಬರುತ್ತೆ. ಯು ಮೈಟ್ ಹ್ಯಾವ್ ರೆಡ್ ಇನ್ ದ ನ್ಯೂಸ್ ಪೇಪರ್. ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಈ GST ಸಂಬಂಧಪಟ್ಟ ಹಾಗೆ ಓಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿತ್ತು. ಅದು GST ಅಲ್ಲಿ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ, GST ಅಲ್ಲಿ ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಭಿನ್ನಾಭಿಪ್ರಾಯ ಬಂದಿತ್ತು. ಅದನ್ನ ಕಾಂಪನ್ಸೇಷನ್ ಸೆಸ್ ಅಂತ ಕರಿತೀವಿ. GST ಕಾಂಪನ್ಸೇಷನ್ ಸೆಸ್ ಅಂತ ಕರಿತೀವಿ. ಸೊ ಇದು ಏನು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, 2017ರಲ್ಲಿ GST ಬಂದಿತ್ತು. GST ಬರೋದಕ್ಕಿಂತ ಮುಂಚೆ ಹೇಗಿತ್ತು, GST ಬಂದ ಮೇಲೆ ಏನಾಯ್ತು? GST ಬರೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ okay, that is the central government was collecting some indirect taxes, state government was collecting some indirect taxes. Do you agree with me or not? GST ಬರೋದಕ್ಕಿಂತ ಮುಂಚೆ okay, ಕೇಂದ್ರ ಸರ್ಕಾರ ಕೆಲವೊಂದು ಪರೋಕ್ಷ ತೆರಿಗೆಗಳನ್ನು ವಿಧಿಸಿ ಕಲೆಕ್ಟ್ ಮಾಡ್ತಾ ಇತ್ತು. ರಾಜ್ಯ ಸರ್ಕಾರಗಳು ಕೂಡ ಕೆಲವೊಂದು ಪರೋಕ್ಷ ತೆರಿಗೆಗಳನ್ನು ವಿಧಿಸಿ ಕಲೆಕ್ಟ್ ಮಾಡ್ತಾ ಇತ್ತು. ಸೊ ಬೋತ್ ವರ್ ಹ್ಯಾಪಿ. ಬಟ್ GST ಬಂದ್ಮೇಲೆ ಏನಾಯ್ತು? GST ಬಂದ್ಮೇಲೆ ಏನಾಯ್ತು? GST ಬಂದ ಮೇಲೆ now the states okay cannot collect indirect taxes according to its will. ತಮ್ಮ ಇಷ್ಟ ಬಂದಂತೆ ಪರೋಕ್ಷ ತೆರಿಗೆಯನ್ನು ವಿಧಿಸಿ ಕಲೆಕ್ಟ್ ಮಾಡುವ ಹಾಗಿಲ್ಲ. ಈಗ GST ಯಾವ್ಯಾವ ಐಟಮ್ಸ್ ಮೇಲೆ ವಿಧಿಸಬೇಕು, ಎಷ್ಟು ಪರ್ಸೆಂಟೇಜ್ ಸೆಂಟ್ರಲ್ ಹೋಗುತ್ತೆ, ಎಷ್ಟು ಪರ್ಸೆಂಟೇಜ್ ಸ್ಟೇಟ್ಸ್ ಹೋಗುತ್ತೆ, ಫಿಕ್ಸ್. ಸೊ ಇದರಿಂದ ಏನಾಯ್ತು, ಸ್ಟೇಟ್ಸ್ಗಳು ಕಂಪ್ಲೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನಂತ ಕಂಪ್ಲೇಂಟ್ ಮಾಡಿದ್ರು ಸ್ಟೇಟ್ಸ್ಗಳು? ಸರ್, ಸೆಂಟ್ರಲ್ ಗವರ್ಮೆಂಟ್ ಸರ್, ನಮ್ಮ ರೆವೆನ್ಯೂ, ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬರುವಂತ ರೆವೆನ್ಯೂ ಏನಾಗಿದೆ, ಈಗ ಕಡಿಮೆ ಆಗಿದೆ, ಲಾಸ್ ಅಲ್ಲಿ ಇದೀವಿ ನಾವು, ಜನರಿಗೆ ಹಂಚಬೇಕು, ನಾವು ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ದುಡ್ಡಿಲ್ಲ. ಸೊ ನಮಗೆ ಲಾಸ್ ಆಗಿದೆ GST ಬಂದಿರೋದ್ರಿಂದ, ನಮಗೆ ಲಾಸ್ ಅನ್ನ ಕಂಪನ್ಸೇಟ್ ಮಾಡಿಕೊಡಿ. ಏನ್ ಮಾಡಿಕೊಡಿ? ಕಂಪನ್ಸೇಟ್ ಮಾಡಿಕೊಡಿ. ಸೊ ದಟ್ ಇಸ್ ವೈ the central government imposed compensation cess. So ಈ ಲಾಸ್ ಆಫ್ ರೆವೆನ್ಯೂ ಏನಾಗ್ತಾ ಇದೆ ಸ್ಟೇಟ್ಸ್ ಗಳಿಗೆ, ಅದನ್ನ ಕಾಂಪನ್ಸೇಟ್ ಮಾಡುವ ಸಲುವಾಗಿ ಸೆಂಟ್ರಲ್ ಗವರ್ಮೆಂಟ್ ಯಾವ್ದನ್ನ ಕಲೆಕ್ಟ್ ಮಾಡ್ತಾ ಇದೆ? ಕಾಂಪನ್ಸೇಷನ್ ಸೆಸ್. ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಕಲೆಕ್ಟ್ ಮಾಡಿ ಯಾರಿಗೆ ಹಂಚಬೇಕು? ಸ್ಟೇಟ್ಸ್ಗೆ ಹಂಚಬೇಕು. ಅದೇ ಟೈಮಲ್ಲಿ ಹರ ಅಂದ್ಬಿಟ್ಟು ಮಾರ್ಚ್ ಅಲ್ಲಿ ಯಾರು ಬಂದ್ರು? ಕೊರೋನಾ ಬಂದ್ರು. ಕೊರೋನಾ ಬಂದ ಮೇಲೆ ಏನಾಯ್ತು? ಕಾಂಪನ್ಸೇಷನ್ ಸೆಸ್ ಕಲೆಕ್ಷನ್ ಏನಾಯ್ತು? ಡೌನ್. ಸ್ಟಾರ್ಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತು? ಕೊರೋನಾ ಮಾಮ ಬಂದಾದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಕಾಂಪನ್ಸೇಷನ್ ಸೆಸ್ ಕಲೆಕ್ಷನ್ ಏನಾಯ್ತು? ಡೌನ್ ಆಯ್ತು. ಇವಾಗ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ಸ್ಗೆ ದುಡ್ಡು ಎಲ್ಲಿಂದ ಕೊಡಬೇಕು? ಇದರಿಂದನೇ ಕೊಡಬೇಕು. ಆದ್ರೆ ಇದರಲ್ಲೇ ದುಡ್ಡಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ? ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ದಟ್ ಇಸ್ ವೈ ದೇರ್ ವಾಸ್ ಎ ಡಿಫರೆನ್ಸ್ ಆಫ್ ಒಪಿನಿಯನ್. ಸೊ ಈ ಪಾಲಿಟಿ ಅನ್ನುವಂಥದ್ದು, ಈ ನ್ಯೂಸ್ ಪೇಪರ್ ಅನ್ನುವಂಥದ್ದು, ಇದು ಬರೀ ನಿಮಗೆ ನಿಮ್ಮ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಮಾತ್ರ ಅಲ್ಲ. ಎಕ್ಸಾಮ್ ಕ್ಲಿಯರ್ ಮಾಡಿ ನೀವು ಸರ್ವಿಸಸ್ಗೆ ಹೋದ್ಮೇಲೂ ಕೂಡ ಇಫ್ ಯು ವಾಂಟ್ ಟು ಸ್ಪೀಕ್, ನೀವು ಯಾವುದಾದ್ರು ಒಂದು ವಿಷಯದ ಮೇಲೆ ಮಾತಾಡಬೇಕು ಅಂದರೆ ಯು ಶುಡ್ ನೋ ದ ಬ್ಯಾಕ್ಗ್ರೌಂಡ್. DC ನಿಮ್ಮನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ, ಓಕೆ, ನೀವು ಯಾವುದೋ ಒಂದು ಜಿಲ್ಲೆಯ ಅಧಿಕಾರಿ ಆಗಿರ್ತೀರಾ, DC ಮೀಟಿಂಗ್ ಆಗ್ತಾ ಇರುತ್ತೆ. ಸೊ ನೀವೇನೋ ಒಂದು ಯಾವುದೋ ಒಂದು ವಿಷಯ ಬಂದಿರುತ್ತೆ, ನೀವು ಅದ್ರ ಮೇಲೆ ಮಾತಾಡಬೇಕು. ನಿಮ್ಗೆ ಏನೂ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂದರೆ ನೀವು ಮಾಸ್ಕ್ ಹಾಕೊಂಡು ಸುಮ್ಮನೆ ಕೂತ್ಕೋಬೇಕು. ಬಟ್ ನಿಮ್ಗೆ ಆ ವಿಷಯದ ಮೇಲೆ ಏನಾದರೂ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಬ್ಯಾಕ್ಗ್ರೌಂಡ್ ಕ್ಯಾನ್ ಬಿ ಸೀನ್ ಹಿಯರ್. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರೋ ನ್ಯೂಸ್ ಪೇಪರ್ ಸಿಗುತ್ತೆ. ನಿಮ್ಗೆ ಏನಾದರೂ ವಿಷಯದ ಮೇಲೆ ನಿಮಗೆ ಗೊತ್ತು ಅಂದಾಗ ನೀವೇನು ಮಾಡ್ತೀವಿ? ಮಾತು. ಆಟೋಮ್ಯಾಟಿಕಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ. ಸೊ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಏನು ಮಾತು. ಸೊ ಇನ್ನೊಂದೇನಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸವೂ ಕೂಡ ಸುಲಭ ಆಗುತ್ತೆ. ಯಾಕಂದರೆ ಇನ್ನೊಂದ್ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಈಗ ಸೆಂಟ್ರಲ್ ಗವರ್ಮೆಂಟು ಓಕೆ ಏನೋ ಒಂದು ಸ್ಟೇಟ್ಸ್ಗೆ ತರಬೇಕು ಅಂತ ಇರುತ್ತೆ, ಪ್ರಪೋಸಲ್ ಇರುತ್ತೆ.
ನೀವು ನ್ಯೂಸ್ ಪೇಪರ್ನ ಡೈಲಿ ಫಾಲೋ ಮಾಡ್ತಾ ಇರ್ತೀರಿ. ಓಕೆ, ಸೊ ಆ ಪ್ರಪೋಸಲ್ಗೆ ಸಂಬಂಧಪಟ್ಟಿರುವಂತೆ ಕೆಲವೊಂದು ಮೀಟಿಂಗ್ಸ್ ಮಾಡ್ತಾ ಇರುತ್ತೆ ಸೆಂಟ್ರಲ್ ಗವರ್ಮೆಂಟ್. ಬಟ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಏನು, ಸೊ ಮುಂದೊಂದು ದಿನ ನಮ್ಮ ಡಿಪಾರ್ಟ್ಮೆಂಟ್ಗೆ ಈ ಸ್ಕೀಮ್ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಏನಾಗುತ್ತೆ ಮೊದಲೇ ಗೊತ್ತಾಗಿರುತ್ತೆ. ನೀವೇನು ಮಾಡ್ಬೋದು, ನೀವು ಅಕಾರ್ಡಿಂಗ್ಲಿ ಪ್ರಿಪೇರ್ ಆಗ್ಬೋದು. ಆರ್ ಯು ಗೆಟಿಂಗ್ ದ ಪಾಯಿಂಟ್ ಆರ್ ನಾಟ್? ಓಕೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ, ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ಓಕೆ, ನೀವು ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್, IAS ಆಫೀಸರ್, IPS, IRS ಯಾವ ಆಫೀಸರ್ ಆದರೂ ಕೂಡ ನೀವು ಸ್ಟೇಟ್ಸ್ ಅಲ್ಲೇ ಕೆಲಸ ಮಾಡಬೇಕು. ಅಂಟಿಲ್ ಅಂಡ್ ಅನ್ಲೆಸ್ ನೀವು IRS GRS ಆದ್ರೆ ಸೆಂಟ್ರಲ್ ಹೋಗ್ತೀರಾ. ಓಕೆ, ನೀವು IAS ಆದ್ರೆ ಎಲ್ಲಿ ಕೆಲಸ ಮಾಡ್ತೀರಾ? ನೀವು ಸ್ಟೇಟ್ಸ್ ಅಲ್ಲೇ ಕೆಲಸ ಮಾಡ್ತೀರಾ. ಇಲ್ಲ KS ಅಲ್ಲಿ ಎಲ್ಲಿ ಕೆಲಸ ಮಾಡ್ತೀರಾ? ಸ್ಟೇಟ್ಸ್ ಅಲ್ಲಿ ಕೆಲಸ ಮಾಡ್ತೀರಾ. ನೀವು ಸ್ಟೇಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನೀವು ನ್ಯೂಸ್ ಪೇಪರ್ನ ಡೈಲಿ ಫಾಲೋ ಮಾಡ್ತಾ ಇದ್ರೆ ಅದ್ರ ಅಡ್ವಾಂಟೇಜ್ ಏನು ಅಂದ್ರೆ, ಓಕೆ, ಏನೋ ಒಂದು ಸೆಂಟ್ರಲ್ ಗವರ್ಮೆಂಟ್ ಯಾವುದೋ ಒಂದು ಸ್ಕೀಮ್ ತರಬೇಕು ಅಂತಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸೆಕ್ರೆಟರೀಸ್ಗಳ ಮೀಟಿಂಗ್ ಮಾಡ್ತಾ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಬೇರೆ ಯಾವ ಮಿನಿಸ್ಟರ್ ಇರ್ಬೋದು, ಮೀಟಿಂಗ್ಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಡಿಸಿಷನ್ಸ್ ಆಗಲೇ ತಗೊಂಡಿರ್ತಾರೆ, ಬಟ್ ಅದು ಡಿಸಿಷನ್ಸ್ ಆರ್ಡರ್ ರೂಪದಲ್ಲಿ ಬಂದಿರಲ್ಲ. ಬಟ್ ನೀವು ಆ ನ್ಯೂಸ್ ಪೇಪರ್ನ ಡೈಲಿ ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನೀವು ಮೀಟಿಂಗ್ಸ್ ಆಗ್ತಾ ಇರೋದು ಗೊತ್ತಿರುತ್ತೆ ನಿಮಗೆ, ಸೆಂಟ್ರಲ್ ಗವರ್ಮೆಂಟ್ ಏನೇನು ನಿರ್ಧಾರ ತಗೊಳ್ಳೋದು ಹೊರಟಿದೆ ಅಂತ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಅಕಾರ್ಡಿಂಗ್ಲಿ ನೀವೇನು ಮಾಡ್ಬೋದು, ಮೊದಲೇ ಪ್ರಿಪೇರ್. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಓಕೆ, ನೀವು ಮೊದಲೇ ಪ್ರಿಪೇರ್ ಆಗೋದಕ್ಕೂ ಎಲ್ಲ ಬಂದ ಮೇಲೆ ಪ್ರಿಪೇರ್ ಆಗೋದು. ನಮ್ಮಲ್ಲಿ ಗವರ್ಮೆಂಟ್ ಅಂದ್ರೆ ಹೇಗೆ ಫಂಕ್ಷನ್ ಮಾಡ್ತೀವಿ ನಾವು? ನಮ್ಮಲ್ಲಿ ಗವರ್ಮೆಂಟ್ ಅಂದರೆ ಇನ್ಕ್ಲೂಡಿಂಗ್ ನನ್ನ ಇನ್ಕ್ಲೂಡ್ ಮಾಡಲೇಬೇಕು. ಓಕೆ, ಸೊ ಗವರ್ಮೆಂಟ್ ಅಂದ್ರೆ ಹೇಗೆ ಕೆಲಸ ಮಾಡ್ತೀವಿ ನಮ್ಮಲ್ಲಿ? ಸ್ಟೇಟ್ ಗವರ್ಮೆಂಟ್ ಅಂದರೆ ಒಂದು ಫೈಲ್ ಬಂತು ಅಂದರೆ ಬರಲಿ. ಓಕೆ, ಅದು ಕನಿಷ್ಠ ಪಕ್ಷ 1 ತಿಂಗಳು ನನ್ನ ಆಫೀಸಲ್ಲಿ ಇಲ್ಲ ಅಂದರೆ ನಾನು ಸರ್ಕಾರಿ ಅಧಿಕಾರಿನೇ ಅಲ್ಲ. ನನ್ನ ಜನ್ಮಸಿದ್ಧ ಹಕ್ಕು 1 ತಿಂಗಳು ನನ್ನ ಟೇಬಲಲ್ಲೇ ಇರಬೇಕು. ನಾನು ಸೈನ್ ಮಾಡಲ್ಲ. ನನ್ನ ಕೈ ಗಟ್ಟಿಗಿದ್ರು ನಾನು ಸೈನ್ ಮಾಡಲ್ಲ. ಎಲ್ಲ ಗೊತ್ತಿದ್ರು ನಾನು ಸೈನ್ ಮಾಡಲ್ಲ. ದ್ಯಾಟ್ ಈಸ್ ಹೌ ಗವರ್ಮೆಂಟ್ ಸಿಸ್ಟಮ್ ವರ್ಕ್ಸ್. ನೀವೆಲ್ಲರೂ ಬರೋರಿದ್ದೀರಾ. ಓಕೆ, ಸ್ವಾಗತ. ಓಕೆ, ಸೊ ನ್ಯೂಸ್ ಪೇಪರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಎರಡನೇದು, ಓಕೆ, ನೀವೆಲ್ಲರೂ ಈ ಹೆಸರನ್ನ ಕೇಳಿರ್ತೀರ, ಲಕ್ಷ್ಮೀಕಾಂತ್. ಯಾವ ಎಡಿಷನ್ ಬಂದಿದೆ ಲೇಟೆಸ್ಟ್ ಅಂತ ನನಗೆ ಗೊತ್ತಿಲ್ಲ. ಓಕೆ, ಬಟ್ 6th ಎಡಿಷನ್ ವೆರಿ ಗುಡ್. ಲಕ್ಷ್ಮೀಕಾಂತ್ ಈಸ್ ಲೈಕ್ ಬೈಬಲ್ ಫಾರ್ ಇಂಡಿಯನ್ ಪಾಲಿಟಿ. ನೀವು ಯಾರಾದ್ರೂ ಕೇಳಿ, ಕ್ಲಿಯರ್ ಆಗಿರೋರನ್ನ ಕೇಳಿ, ಕ್ಲಿಯರ್ ಆಗದೆ ಇರೋರನ್ನ ಕೇಳಿ, ಯಾರನ್ನ ಬೇಕಾದ್ರೂ ಕೇಳಿ, ಇಂಡಿಯನ್ ಪಾಲಿಟಿ ಅಂದ ತಕ್ಷಣ ಯಾವ ಟೆಕ್ಸ್ಟ್ ಬುಕ್ ಓದಬೇಕು ಅಂತ ಕೇಳಿದಾಗ ಉತ್ತರ ಏನಿರುತ್ತೆ? ಫಿಕ್ಸ್ ಇರುತ್ತೆ, ಲಕ್ಷ್ಮೀಕಾಂತ್. ನೀವು ಈ ಟೆಕ್ಸ್ಟ್ ಬುಕ್ ಅನ್ನ ನೀಟಾಗಿ ಒಂದು 5-10 ಸಲ ಓದಿದ್ರೆ, ಓಕೆ, ನಿಮಗೆ ಯಾವ ಸೋರ್ಸು ಬೇಕು? ಲಕ್ಷ್ಮೀಕಾಂತ್ ಪ್ಲಸ್ ಇಂಡಿಯನ್ ನ್ಯೂಸ್ ಪೇಪರ್, ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ನ ನೀವು ರೆಗ್ಯುಲರ್ಲಿ ಫಾಲೋ ಮಾಡ್ತಾ ಇದ್ರೆ, ಇದನ್ನ ನೀಟಾಗಿ ರಿವೈಸ್ ಮಾಡ್ತಾ ಇದ್ರೆ ನಿಮ್ಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನೂ ಕೂಡ ಬೇಕಾಗಿಲ್ಲ. ಬಟ್ ಕೆಲವರು ಇರ್ತಾರೆ, ಲಕ್ಷ್ಮೀಕಾಂತ್ ನೆಕ್ಸ್ಟ್ ಇನ್ನೇನಿದೆ ಸರ್? ಓಕೆ, ಲಕ್ಷ್ಮೀಕಾಂತ್ ಬಿಟ್ರೆ, ಓಕೆ, ಯು ಕ್ಯಾನ್ ಗೋ ಫಾರ್ DD ಬಸು. ಕೆಲವ್ರಿಗೆ ಇದು ಸಾಕಾಗಲ್ಲ. ಇನ್ನೇನಾದ್ರೂ ಇದೆಯಾ ಸರ್? ಇದೆ ಸರ್, ಸುಭಾಷ್ ಕಶ್ಯಪ್. ಕೆಲವ್ರಿಗೆ ಇನ್ನೂ ಸಾಕಾಗಲ್ಲ. ಇನ್ನೇನಾದ್ರೂ ಇದೆಯಾ ಸರ್? ಇದೆ ಸರ್, ಪಕ್ಷಿ. ಇನ್ನು ಹೋದ್ರೆ ಮುಚ್ಚಿಗೆ ಇದನ್ನ ದಾಟಿ ನಿಮಗೆ ಬರಕ್ ಆಗಲ್ಲ. ಓಕೆ, ನಾನು ಬರೆದು ಕೊಡ್ತೀನಿ, ಇದನ್ನ ದಾಟಿ ನೀವು ಹೋಗಕ್ ಆಗಲ್ಲ. ಓಕೆ, ಅಲ್ಲೇ ಸುಸ್ತಾಗ್ತೀರ ಲಕ್ಷ್ಮೀಕಾಂತ್. ಸೊ ಇನ್ಸ್ಪೈರ್ಡ್ ಈವನ್ ಆಫ್ಟರ್ ರೀಡಿಂಗ್ ಲಕ್ಷ್ಮೀಕಾಂತ್, ಇಫ್ ಯು ವಾಂಟ್ ಟು ರೀಡ್ ಎನಿ ಅದರ್ ಬುಕ್, ಓಕೆ, ಸೊ ಹೋಗ್ಬೋದು, ಬಟ್ ರಿಸ್ಕ್ ತಗೊಂಡಾಗಿ ಇದನ್ನೆಲ್ಲ ಓದೋದಿದೆಯಲ್ಲ, ದಟ್ ಮೀನ್ಸ್ ಯು ಆರ್ ಟೇಕಿಂಗ್ ಎ ಬಿಗ್ ರಿಸ್ಕ್. ಸೊ ಅದಕ್ಕೆ ಕಡಿಮೆ ಓದಿ, ಖುಷಿಯಾಗಿ ಆರಾಮಾಗಿ. ಓಕೆ, ಲಕ್ಷ್ಮೀಕಾಂತ್ ಇಸ್ ಮೋರ್ ದನ್ ಸಫಿಷಿಯಂಟ್ ಅಲಾಂಗ್ ವಿತ್ ಎ ನ್ಯೂಸ್ ಪೇಪರ್. ಓಕೆ, ಸೊ ಈಗ ಕನ್ನಡ ಆದರೆ ಗಂಗಾಧರ್ ಅನ್ನುವಂಥ ಬುಕ್ ಇದೆ. ನಂಗೆ ಅವ್ರ ಪೂರ್ತಿ ಹೆಸರು ಗೊತ್ತಿಲ್ಲ. ಓಕೆ, ಯಾಕಂದ್ರೆ ಎಲ್ಲರದ್ದು ಇನಿಷಿಯಲ್ಸ್ ನೆನ್ಪಿಟ್ಕೊಳ್ಳೋದು ಸಾಧ್ಯನೂ ಇಲ್ಲ. ಓಕೆ, ಆಮೇಲೆ ನನ್ನ ಹೆಸರನ್ನೇ ಮರ್ತೋಗ್ಬಿಡ್ತೀನಿ ನಾನು. ಗಂಗಾಧರ್ ಕನ್ನಡ ಸಬ್ಜೆಕ್ಟ್ ಇದು ಇಂಡಿಯನ್ ಪಾಲಿಟಿಗೆ ಗಂಗಾಧರ್ ಅನ್ನುವಂಥ ಬುಕ್ ಇದೆ, ಸಫಿಷಿಯಂಟ್. ಓಕೆ,
ಯಾಕಂದ್ರೆ ಗಂಗಾಧರ್ ಅವ್ರು ಏನ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಕೊಟ್ಟಿದ್ದಾರೆ. ಓಕೆ, ಸೊ ಗಂಗಾಧರ್ ಈಸ್ ಸಫಿಷಿಯಂಟ್ ಇನ್ ಕನ್ನಡ. ಓಕೆ, ಈಗ ಎಲ್ಲದಕ್ಕಿಂತ ಮೊದಲು ಈ ಸಬ್ಜೆಕ್ಟ್ ಎಂಟರ್ ಆಗೋದಕ್ಕಿಂತ ಮೊದಲು ಓಕೆ ನೀವು ಕೆಲವೊಂದು ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತೆ. ಏನು ಮಾಡಬೇಕು, ಏನು ಮಾಡಬೇಕು, ಈ ಎಕ್ಸಾಮಲ್ಲಿ ಏನು ಮಾಡಬೇಕು, ಏನು ಮಾಡಬೇಕು. ನಿಮ್ಮೊಂದು ಎಕ್ಸಾಂಪಲ್ ಕೊಡ್ತೀನಿ. ವೆರಿ ಕ್ಲಾಸಿಕ್ ಎಕ್ಸಾಂಪಲ್, UPSC. ಓಕೆ, ಸೊ ನನ್ನ ಫ್ರೆಂಡ್ ಒಬ್ಳು ಓಕೆ ಕೀರ್ತನ ಅನ್ನುವಂಥ ಹುಡುಗಿ ಇದ್ದಾರೆ. ಓಕೆ, ಸೊ ಅವಳು ಏನಾಯಿತು, ಇನಿಷಿಯಲಿ KS ಪ್ರಿಪ್ರೇಷನ್ಗೆ ಬಂದಿತ್ತು. ಓಕೆ, ಸೊ KS ಪ್ರಿಪ್ರೇಷನ್ ಮಾಡ್ತಾ ಇರಬೇಕಾದ್ರೆ ಆಚೆ KS ಕೂಡ ಕ್ಲಿಯರ್ ಆಗ್ತಾ ಇರಲಿಲ್ಲ. UPSC ಕಡೆ ಒಲವು ಇಲ್ಲ. ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ UPSC. ಓಕೆ, ಶಿ ವಾಸ್ ಓನ್ಲಿ ಪ್ರಿಪೇರಿಂಗ್ ಫಾರ್ KPSC. ಓಕೆ, ಹೀಗೆ ನಡೀತಾ ಇತ್ತು. ಸೊ ಮಧ್ಯದಲ್ಲಿ ಪರ್ಸನಲ್ ಓಕೆ ಬಹಳಷ್ಟು ಫ್ಯಾಮಿಲಿಯಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್, ಬಹಳಷ್ಟು ತೊಂದರೆಗಳು. ಓಕೆ, ಫಾದರ್ ಎಕ್ಸ್ಪೈರ್ಡ್, ಇದೆಲ್ಲ ತುಂಬ ಕೇಸಸ್ ಅಡಿಷನಲ್ ಬಟ್ ಓಕೆ. ಸೊ ಏನಾಯಿತು, 2015 ಬ್ಯಾಚಲ್ಲಿ ಓಕೆ ಫೈನಲಿ ಶಿ ಗಾಟ್ ಸೆಲೆಕ್ಟೆಡ್ ಆಸ್ ತಹಸೀಲ್ದಾರ್. ಓಕೆ, ಫೈನಲಿ. ಬಟ್ ಬಿಫೋರ್ ದ್ಯಾಟ್ 2015 ಬ್ಯಾಚ್ ಅಂದರೆ ಅದು ಈಗ ಜಾಯ್ನ್ ಆಗಿರುವಂಥದ್ದು ಯಾವಾಗ 2019 ಜಾಯ್ನ್ ಆಗಿರೋದು, 1920 ಜಾಯ್ನ್ ಆಗಿರುವಂಥದ್ದು ಅವರು. ಓಕೆ, ಸೊ ನೀವು ಕೇಳ್ಬೋದು ಏನು ಮಾಡೋದು ಸರ್ ಇಷ್ಟು ವರ್ಷ. ಸೊ ಅವರು ಫಸ್ಟ್ 5 ಅಟೆಂಪ್ಟ್ UPSCದು ಓಕೆ ಸುಮ್ಮನೆ ಹೋಗೋದು, ಬರೆಯೋದು, ಬರೋದು, ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಫಸ್ಟ್ 5 ಅಟೆಂಪ್ಟ್, ಇಮ್ಯಾಜಿನ್, ವೆರಿ ಕ್ಯಾಶುವಲ್. ಓಕೆ, ಬಿಕಾಸ್ UPSC ಇಂಟ್ರೆಸ್ಟ್ ಇರಲಿಲ್ಲ. ಶಿ ಗೇವ್ ಹರ್ 5 attempts, ಫಸ್ಟ್ 5 attempts ಜಸ್ಟ್ ಲೈಕ್ ದಟ್. ಸುಮ್ಮನೆ ಎಕ್ಸಾಮ್ ಹಾಲ್ ಟಿಕೆಟ್ ಇಟ್ಕೊಳ್ಳೋದು, ಎಕ್ಸಾಮ್ ಹೋಗೋದು, ಬರೋದು, ಕ್ಲಿಯರ್ ಆಗಿದೆ. ಓಕೆ, ಏನಾಗುತ್ತೆ ಹಾಗಾದ್ರೆ ನೀವು ಸುಮ್ಮನೆ ಹೋಗಿ ಬಂದರೆ UPSC ಅವ್ರು ತಡ್ರ ಅವ್ರು ಕ್ಲಿಯರ್ ಮಾಡೋದು. ಓಕೆ, ಸೊ ಏನಾಯಿತು, ಸೊ ಒನ್ ಫೈನ್ ಡೇ ಸಡನ್ ಆಗಿ ಜ್ಞಾನೋದಯ ಆಯಿತು. 6th ಅಟೆಂಪ್ಟನ್ನು ನಾನು ಸೀರಿಯಸ್ ಆಗಿ ಕೊಡಬೇಕು. ಸೀರಿಯಸ್ ಆಗಿದ್ರೆ 1 year ನಾನು ಡೆಡಿಕೇಟ್ ಮಾಡ್ತೀನಿ. ಓಕೆ, ಪ್ರಿಪೇರ್ ಮಾಡ್ತೀನಿ. ಅದು ಏನಾಗುತ್ತೋ ಆಗಲಿ, ಸಕ್ಸಸ್ ಆಗುತ್ತೋ ಫೇಲಿಯರ್ ಆಗುತ್ತೋ ಸೆಕೆಂಡರಿ. ಬಟ್ ನಾನು 6ನೇ ಅಟೆಂಪ್ಟನ್ನು ಸೀರಿಯಸ್ ಅಟೆಂಪ್ಟ್ ಕೊಡ್ತೀನಿ. ಓಕೆ, ಇಫ್ ಐ ಕ್ಲಿಯರ್ ವೆರಿ ಗುಡ್, ಇಫ್ ಐ ಡೋಂಟ್ ಕ್ಲಿಯರ್ ವೆರಿ ಗುಡ್. 1 ವರ್ಷ ಕೂತ್ಕೊಂಡು ನೀಟಾಗಿ ಓಕೆ ಪ್ರಿಪೇರ್ ಆಗಿ. ಓಕೆ, ಪ್ರಿಪೇರ್ ಅಂದ್ರೆ ಏನು, ಚಿಕ್ಕ ಪಕ್ಕಿದ ಬುಕ್ಕಲ್ಲೆಲ್ಲ ಓದೋದಿಲ್ಲ. ಓಕೆ, ಏನಿದೆ ನಂಬರ್ 2ಗಿಂತ ಮುಂದೆ ಹೋಗೋಂಗಿಲ್ಲ. ಓಕೆ, 2ರ ನಂತರ ಹೋಗಂಗೇ ಇಲ್ಲ. DD ಬಸ್ಸು ಎಲ್ಲ ಗೊತ್ತೇ ಇಲ್ಲ. ಇವತ್ತು ನೀವು DD ಬಸ್ಸು ಏನಂತ ಕೇಳಿದ್ರೆ ಏನಂತ ಕೇಳ್ತಾರೆ, ಕ್ವಾಲಿಟಿ ಟೆಕ್ಸ್ಟ್ ಬುಕ್ ಅಂತ ಕೇಳ್ತಾರೆ, ರೆಫರೆನ್ಸ್ ಬುಕ್ ಅಂತ ಕೇಳ್ತಾರೆ. ಬಿಕಾಸ್ ಇಟ್ ಡಸಂಟ್ ನೋ. ಓಕೆ, ಎಲ್ಲ ಸಬ್ಜೆಕ್ಟ್ ಏನೇನು ಬೇಸಿಕ್ಸ್ ಬೇಕು ಆ ಬೇಸಿಕ್ಸ್ನ ನೆಟ್ಟಿಗೆ ಮಾಡ್ಬೋದು. ಶಿ ಕ್ಲಿಯರ್ ಪ್ರಿಲಿಮ್ಸ್. ಓಕೆ, ಪ್ರಿಲಿಮ್ಸ್ ತುಂಬ ಜಾಸ್ತಿ ಮಾರ್ಕ್ಸಿಂದ ಅಲ್ಲ. ಓಕೆ, ಕಟ್ ಆಫಿಗೆ ಎಷ್ಟು ಬೇಕು, ನೀಟಾಗಿ ಕ್ಲಿಯರ್. ಯು ಮೇ ನಾಟ್ ಬಿಲೀವ್, ಅವ್ರ ಪ್ರಿಲಿಮ್ಸ್ ರಿಸಲ್ಟ್ಗಿಂತ ಮುಂಚೆ ಆಗೋದಿಲ್ಲ ಅಂತಿದ್ದೆ ನಾನು. ಓಕೆ, ಶಿ ವಿಲ್ ನಾಟ್ ಕ್ಲಿಯರ್, ಯಾಕಂದರೆ ಈಗ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಗೊತ್ತಿದೆ. ಓಕೆ, ಶಿ ವಿಲ್ ನಾಟ್ ಕ್ಲಿಯರ್. ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಅವಾಗಲೂ ನಾನೇನಂದೆ, ದ ಸೇಮ್ ಮೈಸೆಲ್ಫ್, ನಾನೇನಂದೆ, ಸುಮ್ಮನೆ ಏನೋ ಒಂದು ಹೊಡೆದಿದ್ದಾಳೆ, ಕ್ಲಿಯರ್ ಆಗಿದೆ. ಓಕೆ ಓಕೆ, ಸೊ ಮೇನ್ಸ್ ಬಂತು, ಸಾಧ್ಯನೇ ಇಲ್ಲ ಇವರು ಮೇನ್ಸ್ ಕ್ಲಿಯರ್ ಆಗೋದಕ್ಕಂದ್ರೆ. ಓಕೆ, ಮೇನ್ಸ್ ಬಂತು. ಅವಳ ಹತ್ರ ನಾನು ಕೇಳಿದೆ, ಹೇಗೆ ಮಾಡಿದ್ದೀನಿ, ಬರ್ದಿದ್ದೀನಿ. ಓಕೆ, ಕ್ಲಿಯರ್ ಆಗೋದು ಕಷ್ಟ ಇದೆ, ಯಾಕಂದ್ರೆ ಲಕ್ಷಗಟ್ಟಲೆ ಜನ ಬರೀತಾರೆ. ಎಲ್ಲರೂ UPSC ಅವ್ರನ್ನ ಕೇಳಿದ್ರೆ ಏನಂತಾರೆ, ಇಡೀ ಇಂಡಿಯಾದಲ್ಲಿ ಲಕ್ಷಗಟ್ಟಲೆ ಜನ ಬರೀತಾರೆ. ಓಕೆ, ನಾನು ಈ ರೀತಿ ಪ್ರಿಪೇರ್ ಆಗುತ್ತೆ. ಮೇನ್ಸ್ ಬಂದು, ಮೇನ್ಸ್ ರಿಸಲ್ಟ್ ಬಂತು. ನಾನು ಹಿಂದಿನ ದಿನವೂ ಹೇಳಿದೆ, ಇವಳು ಕ್ಲಿಯರ್ ಆಗೋ ಚಾನ್ಸೇ ಇಲ್ಲ. ಮೇನ್ಸ್ ಕ್ಲಿಯರ್ ಆಯಿತು. ಓಕೆ, ಆಗಲೂ ನಾನು ಏನಂತೆ, ಡೆಫಿನೆಟ್ಲಿ ಇವಳು ಓಕೆ ಅದು ಹೇಗೋ ಕ್ಲಿಯರ್ ಆಗಿದೆ ಇವಳು. ಓಕೆ, ಇಂಟರ್ವ್ಯೂ ಅಲ್ಲಿ ಸಾಧ್ಯನೇ ಇಲ್ಲ, ಲಿಸ್ಟಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ, ಕೊರೋನಾ ಟೈಮಲ್ಲಿ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆದಾಗಲೂ ಕೇಳಿದೆ ನಾನು, ವೆರಿ ಆವರೇಜ್ ಇಂಟರ್ವ್ಯೂ.
ಅವ್ರು ಕೇಳಿದಂಥ 50%ಗಿಂತ ಜಾಸ್ತಿ ಕ್ವಶನ್ ನಾನು ಆನ್ಸರೇ ಮಾಡೋಕ್ಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಮಾಸ್ಕ್ ಹಾಕೊಂಡಿದ್ದೆ, ಅವರು ಮಾಸ್ಕ್ ಹಾಕೊಂಡಿದ್ರು. ಅವ್ರು ಕೇಳಿರೋ ಕ್ವಶನ್ ನನಗೆ ಕೇಳಿಸೇ ಇಲ್ಲ. ಈ ರೀತಿ ಹೇಳಿದಾಗ ನನಗೆ ಏನು ಅನ್ಬೇಕು? ಸಾಧ್ಯನೇ ಇಲ್ಲ. ಲಾಸ್ಟ್ ಬರ್ಬೇಕಾದ್ರೆ ಏನಂದ್ರು, ಏನಮ್ಮ ನೀವು ತಹಶೀಲ್ದಾರ್ ಆಗಿದೆಯಲ್ಲ, ವೆರಿ ಗುಡ್ ಅಂತಂದ್ರು. ಅದನ್ನ ಏನು ನಿರ್ಣಯ ಮಾಡ್ಬೇಕು ನಾವು? ಎಷ್ಟು ಚೆನ್ನಾಗಿ ಆಗಿಲ್ಲ. ರಿಸಲ್ಟ್ ಬಂತು. ರಿಸಲ್ಟಲ್ಲಿ ಹೊಡೆದು ನೋಡ್ತೀನಿ, 167th ರ್ಯಾಂಕ್. ಆಲ್ ಇಂಡಿಯಾ 167th ರ್ಯಾಂಕ್. ನನಗೆ ಹಾರ್ಟ್ ಅಟ್ಯಾಕ್ ಆಗೋದು. ಓಕೆ, and more surprisingly, she has got Karnataka cadre. Okay, IAS ಸಿಗೋದೇ ದೊಡ್ಡದು. IAS ಸಿಕ್ಕದ ಮೇಲೂ ಕರ್ನಾಟಕ ಸಿಗೋದು, ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಯಾಕಂದ್ರೆ ಪಾಪ ಕೆಲವರೆಲ್ಲ 167 ರ್ಯಾಂಕ್ ಬಂದಿದೆ, ಪಾಪ 70th ರ್ಯಾಂಕ್, 70 71st ಯಶಸ್ವಿನಿ ಅಂತ ಒಬ್ರು ಇದ್ದಾರೆ, ಅವರಿಗೆ ಆಂಧ್ರ ಕ್ಯಾಡರ್. ಓಕೆ, ಸೊ ಯಾಕಂದ್ರೆ ಇವ್ರು OBC ಇದೆ, ಓಕೆ, ಅವ್ರದ್ದು GM ಇದೆ. ಸೊ OBCಯಲ್ಲಿ ಫಸ್ಟ್ ಕ್ಯಾಂಡಿಡೇಟ್. ಓಕೆ, ಇವ್ರದ್ದು ಲಕ್ಕಿ ಏನಂದ್ರೆ OBCಯಲ್ಲಿ, ಓಕೆ, ಜನರಲ್ ಮೆರಿಟ್ SC/ST ಕ್ಯಾಟಗರೀಸಲ್ಲಿ ನೀವು ಸ್ಟೇಟ್ಗೆ IAS ಬಂದರೆ ಅಲ್ಲಿ 2 ಕೋಟಾ ಇದೆ, ಇನ್ಸೈಡರ್ ಔಟ್ಸೈಡರ್. ನೀವು ಕರ್ನಾಟಕದವ್ರು ಆಗಿದ್ರೆ ಇನ್ಸೈಡರ್ ಕೋಟಾದಲ್ಲಿ ನಿಮಗೆ ಕರ್ನಾಟಕ ಬರೋದಕ್ಕೆ ಚಾನ್ಸ್ ಇರುತ್ತೆ. ಬಟ್ ಏನಂದ್ರೆ ಅಪ್ರಾಪ್ರಿಯೇಟ್ ರಿಸರ್ವೇಷನ್. ನೀವು GM ಆಗಿದ್ರೆ, ಓಕೆ, GM ಅಲ್ಲಿ ಇನ್ಸೈಡರ್ ಕೋಟಾದಲ್ಲಿ ರಿಸರ್ವೇಷನ್ ಇರಬೇಕು. ನೀವು OBC ಆಗಿದ್ರೆ OBCಯಲ್ಲಿ ಇನ್ಸೈಡರ್ ಕೋಟಾ ಕರ್ನಾಟಕದಲ್ಲಿ ರಿಸರ್ವೇಷನ್ ಇರಬೇಕು. ಇವಳು ಲಕ್ ಹೇಗಿತ್ತು ಅಂದ್ರೆ ಕರೆಕ್ಟಾಗಿ 1 ಇನ್ಸೈಡರ್ ಕೋಟಾ ಫಾರ್ OBC, ಕರೆಕ್ಟಾಗಿ 1 ಇನ್ಸೈಡರ್ ಕೋಟಾ ಫಾರ್ OBC. ಇವಳಿಗಿಂತ ಮೊದಲು 3 ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರೆಲ್ಲರೂ GM. ಓಕೆ, 167ಗಿಂತ ಮುಂಚೆ, ಓಕೆ, 5th ರ್ಯಾಂಕ್ ಒಬ್ಬ ಇದ್ದಾನೆ, 70th ರ್ಯಾಂಕ್ ಒಬ್ಬ ಇದ್ದಾರೆ, ಆಮೇಲೆ ಇನ್ನೊಂದು 110 ಇನ್ನೊಬ್ರು ಇದ್ದಾರೆ. ಓಕೆ, ಅವ್ರು 3 ಜನ ಜನರಲ್ ಮೆರಿಟ್ ಫಸ್ಟ್ OBC ಕ್ಯಾಂಡಿಡೇಟ್. ಓಕೆ, ಇನ್ಸೈಡರ್ ಕೋಟಾ ಕರೆಕ್ಟಾಗಿ ಒಂದು OBC ಕೋಟಾ ಇನ್ಸೈಡರ್ ಅಲ್ಲಿ IAS ಒಂದು ಇದೆ. ಸೊ ಶಿ ವಿಲ್ ಕಮ್ ಟು ಕರ್ನಾಟಕ ಆಸ್ IAS. ಇವಾಗ ನಾನು ಏನು ಮಾತಾಡೋಕ್ಕಾಗಿಲ್ಲ, ಯಾಕಂದ್ರೆ ಮುಂದೊಂದು ದಿನ ನಮ್ಮ ಬಾಸ್ ಆಗೂ ಬರ್ಬೋದು. ಇವತ್ತು ನಾನು ನಿನ್ನೆ ಕ್ರಿಟಿಸೈಸ್ ಮಾಡಿದವರು ನಾಳೆ ದಿನ ನಮ್ಮ ಬಾಸ್ ಆಗಿ ಬರ್ಬೋದು. ಯು ಹ್ಯಾವ್ ಟು ಆಕ್ಸೆಪ್ಟ್ ಎವ್ರಿಥಿಂಗ್ ಇನ್ ಲೈಫ್. ಓಕೆ, ಸೊ ಆದ್ದರಿಂದ ಇದು ಇಟ್ ಈಸ್ ಕ್ಲಾಸಿಕಲ್ ಎಕ್ಸಾಂಪಲ್ ಫಾರ್ ಎವ್ರಿಬಡಿ. ನೀವು ಈ ಇಂಟರ್ವ್ಯೂ ಅಲ್ಲಿ ಟಾಪರ್ಸ್ ಇಂಟರ್ವ್ಯೂ ಕೊಡ್ತಾರೆ, ನಾನು ದಿನಕ್ಕೆ 24 ಗಂಟೆ ಓದ್ತೇನೆ. ಕೆಲವು ಮರ್ತೋಗ್ಬಿಡ್ತಾರೆ ದಿನಕ್ಕೆ ಎಷ್ಟು ಗಂಟೆ ಇದೆ, ದಿನಕ್ಕೆ 24 ಗಂಟೆ ಓದ್ತೇನೆ. ಓಕೆ, ಕೆಲವರು ಅದನ್ನು ದಾಟಿ ಹೋಗ್ಬೋದು, 25 ಓದ್ತೇನೆ. ಯಾಕಂದ್ರೆ ಅವ್ರಿಗೆ ಆ ಜೋಶಲ್ಲಿ ಮಾಡದೇ ಇರೋದನ್ನ ಹೇಳ್ಬಿಡ್ತಾರೆ. ಓಕೆ, ದಿನಕ್ಕೆ 20 ಗಂಟೆ ಓದ್ತೇನೆ, ನಿದ್ದೆನೇ ಮಾಡಲಿಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಥರ ಯೋಗ ಮಾಡ್ತಾ ಇದ್ದೆ, ಅವ್ರನ್ನೇ ಫಾಲೋ ಮಾಡ್ತಾರೆ. ಸೊ ನೀವೇನು ಮಾಡಬೇಕು? ಓಕೆ, ಸೊ ಆ ಇಂಟರ್ವ್ಯೂನ ಕೇಳ್ತೀರಾ, ಮೋಟಿವೇಶನಲ್ ಸ್ಪೀಚನ್ನ ಕೇಳ್ತೀರಾ. ಸೊ ಮೋಸ್ಟ್ ಆಫ್ ದ ಪೀಪಲ್, ಲೈಕ್ ಇನ್ಕ್ಲೂಡಿಂಗ್ ಮೀ, ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಲಿಸನ್ ಟು ಮೋಟಿವೇಶನಲ್ ಸ್ಪೀಚ್. ಆ ಮೋಟಿವೇಶನಲ್ ಸ್ಪೀಚನ್ನು ಬರೀ ಕೆಲವೊಂದು ಅಭ್ಯಾಸ ಏನಂದ್ರೆ ಬರೀ ಮೋಟಿವೇಶನಲ್ ಸ್ಪೀಚನ್ನೇ ಕೇಳ್ತಾರೆ, ಓದಲ್ಲ. ಅದು ಅಭ್ಯಾಸ ಬಿಟ್ಟಿರುತ್ತೆ. ಯಪ್ಪ ಇವರು ಅವ್ರು ಮಾಡಿದ್ರೆ ನಾವೇ ಮಾಡ್ದಾಗ ಅನ್ಸುತ್ತೆ ನಮಗೆ. ಸೊ ಬರೀ ಮೋಟಿವೇಶನಲ್ ಸ್ಪೀಚನ್ನು ಕೇಳ್ತಾರೆ, ಬರೀ ಮೋಟಿವೇಶನಲ್ ಸ್ಪೀಚ್ ಕೇಳಿದ್ರೆ ಓದೋದೇ. ಓಕೆ, ಸೊ ಆದ್ದರಿಂದ ಈ ಮೋಟಿವೇಶನಲ್ ಸ್ಪೀಚನ್ನು ಕೇಳಿ 1-2 ಕೇಳಿ, ಓಕೆ, ಬಿಟ್ಬಿಡಿ. ಬಿಕಾಸ್ ಆ ಕೀರ್ತನ ಅನ್ನುವಂಥ ಅದಕ್ಕಿಂತ ಕ್ಲಾಸಿಕ್ ಎಕ್ಸಾಂಪಲ್ ಇನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್, ನಾನೇ ನೋಡಿ ಆಗೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಬೋದು. ಬಿಕಮ್ IAS. ಇನ್ನು ನೀನು ಹೇಳಬೇಕು, ಎನಿಬಡಿ ಕ್ಯಾನ್ ಬೇಕು. ಎನಿಬಡಿ ಅಂದರೆ 1 ವರ್ಷ ಓದಿದ್ದಾಳೆ, ಬಿಕಾಸ್ ಐ ಡಿ ನಾಟ್ ರಿಯಲೈಸ್ ಇಟ್. ನಾನು 1 ವರ್ಷದ ಎಫರ್ಟನ್ನು ನೋಡಿಲ್ಲ. ಓಕೆ, ನಾನು ಕ್ಯಾಶುವಲ್ ಎಫರ್ಟನ್ನು ನೋಡಿರುವಂಥದ್ದು, ಕ್ಯಾಶುವಲ್ ಅಪ್ರೋಚನ್ನು ನೋಡಿರುವಂಥದ್ದು, ಆ ಬೇಸ್ ಮೇಲೆ ಡಿಸೈಡ್ ಮಾಡಿದ್ದೆ. ಆ 1 ವರ್ಷ ಎಫರ್ಟಲ್ಲಿ, ಓಕೆ, she was earlier some 54 kgs, now she has become 74 kgs. That 1 year effort 20 kgs increase ಆಗಿರೋದು ನೋಡಿಲ್ಲ. ಓಕೆ, ಸೊ ನೀವು ಯಾರೇ ಇರ್ಬೋದು, ಫ್ರಮ್ ಎನಿ ಬ್ಯಾಕ್ಗ್ರೌಂಡ್, ಯಾವುದೇ ಬ್ಯಾಕ್ಗ್ರೌಂಡ್ ಇರ್ಬೋದು. ಓಕೆ, UPSC, ಓಕೆ, ಈಸ್ ರೀಚೇಬಲ್ ಫಾರ್ ಎವ್ರಿ ಒನ್.
ಓಕೆ, ಯಾರು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ IAS ಆಫೀಸರ್ ಮಗನೇ IAS ಆಗ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಯು ಕ್ಯಾನಾಟ್ ಸೇ ದಟ್. ಒಬ್ಬ IIT ಇಂದ ಬಂದವನು, ಓಕೆ, IIM ಇಂದ ಬಂದವನು ಅವನೇ IAS ಆಗ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶಿ ಫ್ರಮ್ ಎ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್, ಶಿ ವಿಲ್ ಬಿಕಮ್ IAS. ಏನು ಎಕ್ಸಾಂಪಲ್ ಕೊಡು? ನಾನು ಯಾರು ಎಕ್ಸಾಂಪಲ್ ಕೊಡೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಶಿ ಹ್ಯಾಸ್ ನಾಟ್ ರೆಡ್ ಆಲ್ ದೀಸ್ ಬುಕ್ಸ್. ಎಲ್ಲ ಬುಕ್ಸ್ ಅನ್ನೋದು ಕ್ಲಿಯರ್ ಆಗಿರೋದಲ್ಲ. ಬೇಸಿಕ್ಸ್ ಅಂತ ಬೇಸಿಕ್ಸ್. ಓಕೆ, ಕಾಮನ್ ಸೆನ್ಸ್. ಆನ್ಸರ್ ಅಲ್ಲಿ ಕಾಮನ್ ಸೆನ್ಸ್ ಇರಬೇಕು. ಓಕೆ, ಕೇಳಿರೋದಕ್ಕೆ ನೀವು ನಿಮ್ಮ ಕಾಮನ್ ಸೆನ್ಸ್ನ ಯೂಸ್ ಮಾಡಿ ನೀವು ಆನ್ಸರ್ ಮಾಡಿ. ಬಿಕಾಸ್ ಮುಂದೊಂದು ದಿನ ನೀವು ಅಡ್ಮಿನಿಸ್ಟ್ರೇಟರ್ಸ್ ಆಗೋದು. ಓಕೆ, ಅಡ್ಮಿನಿಸ್ಟ್ರೇಟರ್ಸ್ ಆದಾಗ ನಿಮ್ಮ ಮುಂದೆ ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ. ನಿಮ್ಮ ಮುಂದೆ ಪ್ರಾಬ್ಲಮ್ಸೇ ಬರುತ್ತೆ. ಟು ಬಿ ವೆರಿ ಸ್ಪೆಸಿಫಿಕ್, ನಿಮ್ಮ ಮುಂದೆ ಏನು ಬರುತ್ತೆ? ಬರೀ ಪ್ರಾಬ್ಲಮ್ಸೇ ಬರುತ್ತೆ. ಆ ಪ್ರಾಬ್ಲಮ್ಸಲ್ಲೂ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ವ್ಯಕ್ತಿಗಳು ಬರ್ತಾರೆ ನಿಮ್ಮ ಹತ್ರ. ಪೀಪಲ್ ವಿಲ್ ಅಪ್ರೋಚ್ ಯು. ಆ ವ್ಯಕ್ತಿಗಳಲ್ಲೂ ಎಲ್ಲರೂ ನೆಟ್ಟಿಗಿರೋ ವ್ಯಕ್ತಿಗಳು ಬರಲ್ಲ, ಒಂದೊಂದು ರೀತಿಯ ವ್ಯಕ್ತಿಗಳು ಬರುತ್ತೆ. ಮ್ಯೂಸಿಯಂ ಪೀಸ್ಗಳು ಬರ್ತಾರೆ, ಓಕೆ, ಕ್ರಿಮಿನಲ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ಯು ಹ್ಯಾವ್ ಟು ಡೀಲ್ ವಿತ್ ದೋಸ್ ಸಿಚುವೇಶನ್ಸ್. ಯು ಹ್ಯಾವ್ ಟು ಡೀಲ್ ವಿತ್ ದೋಸ್ ಪ್ರಾಬ್ಲಮ್ಸ್. ನೀವು ಆ ಪ್ರಾಬ್ಲಮ್ಸನ್ನ ಸರಿಯಾಗಿ ಡೀಲ್ ಮಾಡ್ತೀರಾ ಇಲ್ವಾ ಅಂತ ಅವ್ರು ಎಲ್ಲಿ ಟೆಸ್ಟ್ ಮಾಡ್ತಾರೆ? ಒಂದು ಕ್ವಶನ್ ಕೊಟ್ಟು ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅಂತ ಟೆಸ್ಟ್. ನೀವು ಒಂದು ಕ್ವಶನ್ ಕೊಟ್ಟಾಗ, ಈಗ UPSC ಅವರು ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಎ ಕ್ವಶನ್ ಪೇಪರ್. ಅವ್ರು ಏನು ಕೊಟ್ಟಿದ್ದಾರೆ? ನಿಮ್ಗೊಂದು ರಿಯಲ್ ಲೈಫ್ ಸಿಚುವೇಶನ್ ಕೊಟ್ಟಿದ್ದಾರೆ. ಆ ರಿಯಲ್ ಲೈಫ್ ಸಿಚುವೇಶನ್ಗೆ ನೀವೇನು ಮಾಡ್ತೀರಾ? ಹೇಗೆ ರೆಸ್ಪಾಂಡ್ ಮಾಡಿ. ದಟ್ ಇಸ್ ಹೌ. ಓಕೆ, ಸೊ ವೆರಿ ಸಿಂಪಲ್ ಆನ್ಸರ್. ಪ್ಲೇನ್ ಇಂಗ್ಲೀಷ್, ಸಿಂಪಲ್ ಇಂಗ್ಲೀಷ್ ಬರ್ತಿದ್ದಾಳೆ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾಳೆ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾಳೆ. ಓಕೆ, ಯಾವ್ಯಾವುದು, ಓಕೆ, ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾಳೆ. ಓಕೆ, ರಿಯಲ್ ಲೈಫ್ ನಾವೇ ಎಷ್ಟೊಂದು ಇದನ್ನ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎಥಿಕ್ಸ್ ಅನ್ನೋಂಥ ಸಬ್ಜೆಕ್ಟ್ ಇದೆ. ಓಕೆ, ಸೊ ನಾವೇನು ಮಾಡ್ತೀವಿ? ಎಥಿಕ್ಸ್ ಅಂದರೆ ಒಂದು ಯಾವುದೋ ಬುಕ್ಕಿಂದನೇ ಓದ್ಬೇಕು ನಾನು, ಇದು ಒಂದು ಬುಕ್ ಇದೆ ಸಬ್ಜೆಕ್ಟ್ ಇಟ್ಕೊಂಡು ಟೆಕ್ಸ್ಟ್ ಬುಕ್ ಇದೆ ಅಂತ ನಾವು ನೋಡ್ತೇವೆ. ಆದರೆ ಎಷ್ಟೊಂದು ಸಲ ನಾವು ರಿಯಲೈಸ್ ಮಾಡಲ್ಲ, ನಾವು ಮಾಡ್ತಾ ಇರುವಂಥ ಆಕ್ಟಿವಿಟೀಸ್ ಏನಿದೆಯಲ್ಲ, ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಎಥಿಕ್ಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಹೋಟೆಲ್ಗೆ ಹೋಗ್ತೀರಿ. ಓಕೆ, ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿಂತೀರಿ. ಓಕೆ, ಆಮೇಲೆ ಬಿಲ್ಲನ್ನು ಕೊಡೋ ಟೈಮ್ ಬರುತ್ತೆ, ನೀವು 100 ರೂಪಾಯಿ ಕೊಡ್ತೀರಾ. ಓಕೆ, ಅವಾಗ ಅವನೇನು ಮಾಡ್ತಾನೆ? ಕ್ಯಾಶಿಯರ್ ಏನು ಮಾಡ್ತಾನೆ? ನೀವು 500 ರೂಪೀಸ್ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಅವನೇನು ಮಾಡ್ತಾನೆ? ಓಕೆ, ಕ್ಯಾಶಿಯರ್ ಒಂದ್ಸಲ ಏನಿರುತ್ತೆ, ಇವ್ರು 500 ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಿಮಗೆ 400 ರೂಪಾಯಿ ಚೇಂಜನ್ನು ವಾಪಸ್ ಕೊಡ್ತಾರೆ. ನೀವು ಆ್ಯಕ್ಚುಲಿ ಕೊಟ್ಟಿರೋ 100 ರೂಪಾಯಿ. ಮೋಸ್ಟ್ ಆಫ್ ಅಸ್ ವಾಟ್ ವಿಲ್ ಡು? 300 ರೂಪಾಯಿ ಪ್ರಾಫಿಟ್ ಜೇಬಿಗೆ ಹಾಕೊಂಡು ಏನು ಮಾಡ್ತೀವಿ? ಫ್ರೀಯಾಗಿ ಊಟನೂ ಸಿಕ್ತು, ಪ್ಲಸ್ 300 ರೂಪಾಯಿ ಸಿಕ್ತು. ಓಕೆ, ಆರಾಮ. ಆದ್ರೆ ಇನ್ನು ಕೆಲವ್ರು ಏನು ಮಾಡ್ತಾರೆ? ಕೆಲವರು ಇದ್ದೇ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ? ಇಲ್ಲ, ನಾನು ಕೊಟ್ಟಿದ್ದೆ 100 ರೂಪಾಯಿ. ಓಕೆ, ನೀವೇನು ಮಾಡಿದ್ದೀರಾ? ನಮಗೆ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀರಾ, ಸೊ ತಗೊಳ್ಳಿ ಅಂತ. ಅದೇನಂತ ಕೇಳಿ? ಆನೆಸ್ಟಿ ಅಂತ. ನಾವು ಆನೆಸ್ಟಿ ಅಂದ ತಕ್ಷಣ ಸೀದಾ ಗಾಂಧೀಜಿ ಅವ್ರು ಹೇಳ್ಕೊಂತೀವಿ. ನಮಗೆ ಯಾರು ಸಿಗೋದೇ ಇಲ್ಲ ಎಕ್ಸಾಂಪಲ್. ಆನೆಸ್ಟಿ ಅಂದರೆ ನಮ್ಗೆ ನೆನಪು ಬರೋದು ಮೋಸ್ಟ್ಲಿ ನಾವು ಆನೆಸ್ಟ್ ಅಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಓಕೆ, ನಾವು ಆನೆಸ್ಟಿ ಅಂದ ತಕ್ಷಣ ಸೀದಾ ಗಾಂಧೀಜಿ, ಸ್ವಾಮಿ ವಿವೇಕಾನಂದ ಎಲ್ಲ ಸತ್ತೋಗಿದ್ದಾರೆ ಪಾಪ. ಅವ್ರು ಮತ್ತೊಬ್ಬ ಗೋರಿಯಿಂದ ತಗೊಂಡ್ಬರ್ತೀವಿ. ಓಕೆ, ಸೊ ಆದರೆ ಆನೆಸ್ಟಿ ನಮ್ಮಲ್ಲೇ ಇದೆ, ಓಕೆ, ನಮ್ಮ ಸುತ್ತಮುತ್ತಲೇ ಇದೆ. ನೀವು ರೆಸ್ಟ್ ರೂಮ್ ಹೋಗ್ತೀರಾ. ಓಕೆ, ನೀವು ರೆಸ್ಟ್ ರೂಮ್ ಹೋಗ್ತೀರಿ. ಇಷ್ಟು ಕ್ಲಾಸಿಕಲ್ ಎಕ್ಸಾಂಪಲ್ ನೋಡಿ. ರೆಸ್ಟ್ ರೂಮ್ಗೆ ಹೋಗ್ತೀರಾ, ಅಲ್ಲಿ ವಾಟರ್ನ ಯೂಸ್ ಮಾಡ್ತೀರಾ. ಫ್ಲಶ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ನಾವೇ ಕೂತ್ಕೊಂಡ್ಬಿಡ್ತೀವಿ ಫ್ಲಶ್ ಮೇಲೆ, ಅಂದರೆ ಅಷ್ಟು ಪ್ರೆಷರ್ ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ? ಅವಶ್ಯಕತೆಗಿಂತ ಜಾಸ್ತಿ ಏನಾಗುತ್ತೆ? ನೀರು ವೇಸ್ಟ್ ಆಗುತ್ತೆ. ಸೊ ನೀವು ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟು ಫ್ಲಶ್ ಮಾಡಿದ್ರೆ ಏನಾಗುತ್ತೆ? ಯು ಆರ್ ಸೇವಿಂಗ್ ವಾಟರ್. ವೆನ್ ಯು ಆರ್ ಸೇವಿಂಗ್ ವಾಟರ್, ಯು ಆರ್ ಸೇವಿಂಗ್ ಎ ಪಬ್ಲಿಕ್ ರಿಸೋರ್ಸ್. ನೀವು ಅನ್ಕೊಂಡ್ಬಿಡಿ ಏನು ಗೊತ್ತಾ ಇದ್ದಾರೆ ಇವರು. ಯು ಆರ್ ಸೇವಿಂಗ್ ವಾಟರ್, ಯು ಆರ್ ಸೇವಿಂಗ್ ಎ ಪಬ್ಲಿಕ್ ರಿಸೋರ್ಸ್. ವೆನ್ ಯು ಆರ್ ಸೇವಿಂಗ್ ಎ ಪಬ್ಲಿಕ್ ರಿಸೋರ್ಸ್, ನೀವೇನು ಮಾಡ್ತಾ ಇದ್ದೀರಾ? ಯು ಆರ್ ಡೂಯಿಂಗ್ ಗುಡ್ ಟು ದ ಸೊಸೈಟಿ. When you are doing good to the society, what you are doing? You are doing good to your country. When you are saving the resource of your country, when you are doing good to the country, you will be called a patriot. ದೇಶ ಭಕ್ತ ಅಂತ ಕರೀತಾರೆ. ನಿಮ್ಮ ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಏನಂತ ಕರೀತಾರೆ?
ಪೇಟ್ರಿಯಾಟಿಸಮ್. ನಾವು ಪೇಟ್ರಿಯಾಟಿಸಮ್ ಅಂದರೆ ಸೀದಾ ಚೈನಾ ಬಾರ್ಡರ್ ಹೋಗ್ತೀವಿ, ಅಲ್ಲಿರೋ ನಮ್ಮ ಸೋಲ್ಜರ್ಸ್ನ ಹೇಳ್ಕೊಂಡ್ಬರ್ತೀವಿ. ಓಕೆ, ಸೊ ಪೇಟ್ರಿಯಾಟಿಸಮ್ ಎಲ್ಲೋ ಹುಡುಕುವಂಥ ಅವಶ್ಯಕತೆ ಇಲ್ಲ. ಪೇಟ್ರಿಯಾಟಿಸಮ್ ನಿಮ್ಮಲ್ಲೇ ಇದೆ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಪೇಟ್ರಿಯಾಟಿಸಮ್ ನಿಮ್ಮಲ್ಲೇ. ಸಿ ದೀಸ್ ಆರ್, ಈ ಎಕ್ಸಾಂಪಲ್ಸ್ ನಿಮಗೆ ಅನಿಸ್ಬೋದು, ಓಕೆ ಏನು ಈ ಎಕ್ಸಾಂಪಲ್ಸು ಕೊಡ್ಬೋದಾ, ಇಂಥ ಎಕ್ಸಾಂಪಲ್ಸ್ ಕೊಟ್ಟರೆ ಕ್ಲಿಯರ್ ಆಗ್ತದೆ. ಅದು ಬಿಟ್ಕೊಂಡು ಸ್ವಾಮಿ ವಿವೇಕಾನಂದ ಸೆಡ್ ಇನ್ ದಿಸ್ ಚಿಕಾಗೋ 1893 ಸ್ಪೀಚ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದ ವರ್ಲ್ಡ್ ಅಂತ ಬರೆದ್ರೆ ಅವ್ನಿಗೆ ಗೊತ್ತಾಗುತ್ತೆ ಇವನು ರಟ್ಟ ಹೊಡ್ಕೊಂಡು ಬಂದಿದ್ದಾನೆ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆ, ಅವನೇನಂತಾನೆ ಇವನು ಬಯಾಟ ಮಾಡಿಕೊಂಡು ಸ್ವಾಮಿ ವಿವೇಕಾನಂದ ಸ್ಪೀಚ್ ಇಷ್ಟು ಕ್ಲೀನಾಗಿ ಹೇಳ್ತಾ ಇದ್ದಾನೆ. ಸ್ವಾಮಿ ವಿವೇಕಾನಂದನಿಗೂ ನೆನಪಿಲ್ಲ ಮೋಸ್ಟ್ಲಿ ನಾನು ಏನಂತೆ ಅಂತಾನೆ. ಓಕೆ, ಇಷ್ಟು ಕ್ಲೀನಾಗಿ ಹೇಳ್ತಾ ಇದ್ದಾನೆ ಅಂದರೆ ಇವನು ಡೆಫಿನೆಟ್ಲಿ ಬಯಾಟ. ಸೊ ಆದ್ದರಿಂದ ಸೊ ನಿಮ್ಮ ಆನ್ಸರ್ ಸ್ವಲ್ಪ ವಿಭಿನ್ನವಾಗಿ ಫೈನ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಲ್ಲ ಸಬ್ಜೆಕ್ಟ್ದು ಬೇಸಿಕ್ಸನ್ನು ಕರೆಕ್ಟಾಗಿ ತಿಳ್ಕೊ. UPSC ಈ ವರ್ಷದ ನೀವು ಪೇಪರ್ ನೋಡಿದ್ರೆ ಓಕೆ ನಿಮ್ಗೆ ಅನಿಸ್ಬೋದು ಏನಪ್ಪ ನಾವೇನು ಓದ್ತಾ ಇದ್ದೀವಿ ಅಲ್ಲೇನು ಬರ್ತಾ ಇದೆ. ಸೊ ಡೋಂಟ್ ಬಿ ಅಂಡರ್ ದ್ಯಾಟ್ ಇಂಪ್ರೆಷನ್. ನೀವು ಯಾವುದೇ ಸಬ್ಜೆಕ್ಟು ನಿಮ್ಮ ಬೇಸಿಕ್ಸನ್ನು ಕ್ಲಿಯರ್ ಮಾಡದೆ ಅಂಥ ಪೇಪರ್ನ ಆನ್ಸರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬೇಸಿಕ್ಸ್ ಇಕಾನಮಿ ಇರ್ಬೋದು, ಜಾಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು. ಕೆಲವೊಂದ್ಸಲ ಏನಾಗುತ್ತೆ, ಯು ಮೈಟ್ ಥಿಂಕ್ ವಾಟ್ ಈಸ್ ಬೀಂಗ್ ಡನ್ ಇನ್ ದ ಕ್ಲಾಸ್, ವಾಟ್ ಈಸ್ ದೇರ್ ಇನ್ ದ ಕ್ವಶನ್ ಪೇಪರ್ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಲ್ಲ. ಇಫ್ ಯು ಡೂ ಯುವರ್ ಬೇಸಿಕ್ಸ್ ರೈಟ್, ವೆನ್ ಯು ಸಿಟ್ ಇನ್ ದ ಎಕ್ಸಾಮ್ ಹಾಲ್ ಯು ಕ್ಯಾನ್ ಥಿಂಕ್, ನೀವು ಯೋಚನೆ ಮಾಡ್ಬೋದು. ಓಕೆ, ಎಲ್ಲ ಸಿ UPSC ಕೇಳುವಂಥ ಕ್ವಶನ್ಸ್ ಎಲ್ಲ ಕ್ಲಾಸ್ ನೋಟ್ಸಲ್ಲಿ ಇದ್ದರೆ ಅವ್ರನ್ನ UPSC ಅನ್ನಲ್ಲ. ಓಕೆ, UPSC ಅವ್ರು ಇರೋದೇ ಅದಕ್ಕೆ. ಕ್ಲಾಸ್ ನೋಟ್ಸಲ್ಲಿ ಯಾವುದಿಲ್ಲ ಅದು ಕ್ವಶನ್ ಪೇಪರಲ್ಲಿ ಬಂದಿರುತ್ತೆ. ಸೊ UPSC ಮಾಡ್ತಾ ಇರೋದು ಅಷ್ಟೇ. ಕೋಚಿಂಗ್ ಸೆಂಟರ್ ಎಲ್ಲ ಬುಕ್ಸನ್ನ ನೋಡ್ತಾರೆ, ಎಲ್ಲ ಕೋಚಿಂಗ್ ಸೆಂಟ್ರ್ ಏನೇನು ಕೊಡ್ತಾ ಇರೋ ನೋಡ್ತಾರೆ. ಓಕೆ, ಅವ್ರು ಏನು ಮಾಡಲ್ಲ ಅದನ್ನು ಮಾಡ್ತಾರೆ. ಓಕೆ, ಸೊ ಆದ್ದರಿಂದ ಸೊ ಡೋಂಟ್ ಬಿ ಅಂಡರ್ ದ್ಯಾಟ್ ಇಂಪ್ರೆಷನ್. ಗೊತ್ತಿಲ್ಲ ಅನ್ನೋದಲ್ಲ. ಸೊ ಇಫ್ ಯು ಡೂ ಯುವರ್ ಬೇಸಿಕ್ಸ್ ರೈಟ್, ನಿಮಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲಿ ಕೂತ್ಕೊಂಡು ನೀವು ಯೋಚನೆ ಮಾಡಿ ಕರೆಕ್ಟಾಗಿ ಆನ್ಸರ್ನ ಟಿಕ್ ಮಾಡ್ತೀವಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ. ನಿಮ್ಗೆ ಯಾರು ಕೂಡ UPSC ಅವ್ರು ನಾಳೆ ನಾನು ಹೇಳೋಕ್ಕಾಗಲ್ಲ 2021ರಲ್ಲಿ UPSC ಅವ್ರು ನಿಮ್ಗೆ ಇದೇ ಕ್ವಶನ್ ಕೇಳ್ತಾರೆ ತಗೊಳ್ಳಿ ಬರೀರಿ ಅಂತ ನಾನು ಹೇಳೋಕ್ಕಾಗಲ್ಲ. ಓಕೆ, ಬಿಕಾಸ್ ದೇರ್ ವೇ ಆಫ್ ಥಿಂಕಿಂಗ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಆದರೆ ನೀವು ನಿಮ್ಮ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್. ಸೊ ಈಗ ಇಂಡಿಯನ್ ಪಾಲಿಟಿ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂಥ ಫಸ್ಟ್ ವರ್ಡ್, ಇಂಡಿಯನ್ ಪಾಲಿಟಿ ಅಂದ ತಕ್ಷಣ ನಿಮ್ಮ ನೆನಪಿಗೆ ಬರುವಂಥ ಫಸ್ಟ್ ವರ್ಡ್, ವಾಟ್ ಈಸ್ ದ ಫಸ್ಟ್ ವರ್ಡ್ ದಟ್ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಇಂಡಿಯನ್ ಪಾಲಿಟಿ? First thing that comes to your mind. Laws. Governmental laws. ಕಾನೂನುಗಳು. ಓಕೆ, ನೀವೇ ಮಾತಾಡ್ತಿದ್ದೀರ. ಇನ್ಮೇಲಾಗಿ ನಿಮ್ಮನ್ನೇ ನೋಡ್ತೀನಿ. ಕಾನೂನುಗಳು, ಲಾಸ್. ಆಮೇಲೆ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ದ ಫಾದರ್ ಆಫ್ ಎವ್ರಿಥಿಂಗ್ and this is the mother of everything. So Indian polity irbodu, South Africa polity irbodu, American polity irbodu, Spain polity irbodu, France polity irbodu, yav polity adare irbodu. What is the most important thing? Constitution. ಪ್ರತಿ ಕಂಟ್ರಿಗೂ ಅದರದ್ದೇ ಆದಂಥ ಏನಿರುತ್ತೆ, Constitution. What do you mean by Constitution? So America has its Constitution, UK has its Constitution, India has its Constitution. So what is Constitution? ನೀವು ಹೇಳ್ತಾ ಇದ್ದೀರಾ ಇಟ್ ಇಸ್ ಸುಪ್ರೀಂ ಅಂತ ಹೇಳ್ತಾ ಇದ್ದೀರಾ. ಸೊ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇಟ್ ಡಿಫೈನ್ಸ್ ಪಾಲಿಟಿ ಅಂತ ಹೇಳ್ತಾ ಇದ್ದೀರಾ. ಸೊ ವಾಟ್ ಯು ಮೀನ್ ಬೈ ಕಾನ್ಸ್ಟಿಟ್ಯೂಷನ್? ಏನಿದು ಕಾನ್ಸ್ಟಿಟ್ಯೂಷನ್? ನೀವು ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಕಾನ್ಸ್ಟಿಟ್ಯೂಷನ್? ಐಡಿಯಲಿಸ್ಟಿಕ್ ವ್ಯಾಲ್ಯೂಸ್.
ಫಾಲೋ ದಿಸ್ ಆರ್ ನಾಟ್? ಇದನ್ನು ಫಾಲೋ ಮಾಡ್ತೀವಾ ಇಲ್ವಾ? ಆಕ್ಚುಲಿ ನಾವೇನು ಮಾಡ್ತೀವಿ ಅದು ಬೇಕಾಗಿಲ್ಲ ನಮಗೆ. ಮೆಜಾರಿಟಿ ಆಫ್ ಅಸ್, ಡು ವಿ ಫಾಲೋ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್? ಮಾಡ್ತೀವಾ ಇಲ್ವಾ? ಡು ವಿ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್? Yes sir, we respect the constitution. So what is constitution? What is constitution? ಇದೆಲ್ಲಿ ಬರ್ತಾ ಇದೆ ವಾಯ್ಸ್? ಓಕೆ ಹೇಳಿ. ಸೆಟ್ ಆಫ್ ರೂಲ್ಸ್. ಓಕೆ, ಆಮೇಲೆ ಸೆಟ್ ಆಫ್ ರೂಲ್ಸ್, ಆಮೇಲೆ ರೆಗ್ಯುಲೇಷನ್ಸ್, ಆಮೇಲೆ ಆರ್ಟಿಕಲ್ಸ್, ಆಮೇಲೆ ರೈಟ್ಸ್. ಆ ಒಂದೊಂದು ವರ್ಡ್ಗೆ ಯೋಚನೆ ಮಾಡ್ತಾವೆ. ಎಸ್, ಆಮೇಲೆ ರಿಸ್ಟ್ರಿಕ್ಷನ್. ಅಂದ್ರೆ ರಿಸ್ಟ್ರಿಕ್ಷನ್ ಇದೆ ಅಂತ ಆಯ್ತು. ರೈಟ್ಸ್ ಇದೆ ಅಂತ ಆಯ್ತು. ರೈಟ್ಸ್, ಅನ್ಲಿಮಿಟೆಡ್ ರೈಟ್ಸ್ ಏನಾದ್ರು ಕೊಟ್ಟಿದ್ದಾರೆ ನಮಗೆ? ನಾನು ಈ ಪೆನ್ನನ್ನು ಬಿಟ್ಟು ನೋಡುವಂಥ ರೈಟ್ಸ್ ಇದೆಯಾ? ಅದ್ರ ಅರ್ಥ ಏನು? ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಆಯ್ತು. ಆಮೇಲೆ ಡ್ಯೂಟೀಸ್ ಇದೆ ಅಂತ ಆಯ್ತು. ನಮ್ಮೆಲ್ಲರಿಗೂ ಡ್ಯೂಟೀಸ್ ಇದೆ ಅಂತ ಆಯ್ತು. ಆಮೇಲೆ ಪವರ್ಸ್ ಇದ್ದೇ ಇದೆ. ಓಕೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಪವರ್ಸ್ ಕೊಡ್ಲೇಬೇಕು. ಡ್ಯೂಟೀಸು ಕೊಟ್ಟಿದೆ, ರಿಸ್ಟ್ರಿಕ್ಷನ್ಸು ಕೊಟ್ಟಿದೆ. ಸ್ವಲ್ಪ ಜೋರಾಗಿ, ಕೊರೋನಾ ಬಂದಿದೆ ಸರಿ, ಹಾಗಂತ ವಾಯ್ಸು ಕೂಡ ನೋವಾಗಲಿ ಅಂತಲ್ಲ, ಏನೂ ಆಗಲ್ಲ. ಕೊರೋನಾ ಏರಲ್ಲಿ ಅಷ್ಟು ಮೂಮೆಂಟ್ ಅದ್ರದ್ದು ಇಲ್ಲ. ಓಕೆ, ಜಾಸ್ತಿ ದೂರ ಹೋಗಲ್ಲ ವೈರಸ್. ಓಕೆ, ಸೊ ಏನಾಗುತ್ತೆ, ತುಂಬ ಹತ್ತಿರದಲ್ಲಿದ್ದರೆ ಸ್ಪ್ರೆಡ್ ಆಗುತ್ತೆ ನಿಮ್ದು ಆ ಡ್ರಾಪ್ಲೆಟ್ಸ್. ಬಟ್ ಜಾಸ್ತಿ ದೂರ ಇದ್ರೆ ಏನಾಗುತ್ತೆ, ಆ ವೇಟಿಗೆ ಬಿದ್ದೋಗುತ್ತೆ. ಓಕೆ, ಫ್ಲೋಟ್ ಆಗೋಕ್ಕಾಗಲ್ಲ. ತೊಂದರೆ ಇಲ್ಲ, ತೊಂದರೆ ಇಲ್ಲ, ಜಾಸ್ತಿ ಕಿರ್ಚಿ. ಏನು ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಅಂತ ಬರ್ತಾ ಇರ್ಬೇಕು ನಿಮ್ಮ ಬಾಯಿಂದ. ಜೋಕರ್ ಜಲಪಾತ ಥರ ಹೇಳಿ. ಅಮೆಂಡ್ಮೆಂಟ್ಸ್ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ಸ್ಟ್ಯಾಟಿಕ್ ಡಾಕ್ಯುಮೆಂಟ್. ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಬಹುದು, ಸಮಯಕ್ಕೆ ತಕ್ಕ ಹಾಗೆ ಅದನ್ನ ತಿದ್ದುಪಡಿ ಮಾಡಬಹುದು, ಬದಲಾವಣೆ ಮಾಡಬಹುದು. ದಟ್ ಮೀನ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಫ್ಲೆಕ್ಸಿಬಲ್ ಆಲ್ಸೋ. ಎಸ್, ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಆಮೇಲೆ 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 ಕಾನ್ಸ್ಟಿಟ್ಯೂಷನ್ ಲಘುವಾಗಿ ಪ್ರಿಯಾಂಬಲ್ ಗೊತ್ತಿದೆ. ಮತ್ತೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಿಮ್ಮಿಂದ ಪಾಸಿಟಿವ್ ಏನಾದ್ರು ಆಗ್ಬೇಕಾದ್ರೆ ನಾನೇ ಆಗ್ಬೇಕಷ್ಟೇ, ಯಾಕಂದ್ರೆ ನಿಮ್ಮ ಮುಂದೆ ಯಾರು ಇಲ್ಲ. ಕಿರ್ಚಿ. ಆಮೇಲೆ ಪ್ರಿಯಾಂಬಲ್, ಆಮೇಲೆ 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 ಮನಸ್ಸು ನಗುರ ಮಾಡ್ಕೊಳ್ಳಿ, ಎಲ್ಲ ಮುಗಿದು ಬಿಸಾಕಿ ಇವತ್ತು ಹೇಳಿ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಏನು, ಇಡೀ ಕ್ಲಾಸ್ ಸೇರ್ಬಿಟ್ಟು ನನಗೆ ಕಾನ್ಸ್ಟಿಟ್ಯೂಷನ್ ಮರ್ಯಾದೆ ಕೊಟ್ಟು ತೋರಿಸಿ ಸ್ವಲ್ಪ ಹೇಳಿ. ಇನ್ನೇನಿದೆ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಏನು ಬರುತ್ತೆ ನೆನಪಿಗೆ? ಅಷ್ಟು ಲಕ್ಷ ವರ್ಡ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನೀವು ಹಾರ್ಡ್ಲಿ ಒಂದು 20-30 ಹೇಳಿದ್ದೀರಾ. ಏನು ಕತೆ? ಸಾರ್ವಭೌಮ, ನಟ ಸಾರ್ವಭೌಮ ಅಲ್ಲ. ಸಾವರಿನ್ ನೇಷನ್, ಇಂಡಿಯಾ ಇಸ್ ಎ ಸಾವರಿನ್ ಕಂಟ್ರಿ. ಎಸ್, ಆಮೇಲೆ ಜಾತ್ಯತೀತ ರಾಷ್ಟ್ರ, ಸೆಕ್ಯುಲರ್ ಕಂಟ್ರಿ. ಸೊ ನಮ್ಮಲ್ಲಿರುವಂತಹ ಸೆಕ್ಯುಲರಿಸಮ್ ಅದ್ರ ಡೆಫಿನೇಷನ್ ಬೇರೆ ಇದೆ. ಅಮೆರಿಕಾದಲ್ಲಿರುವಂತಹ ಸೆಕ್ಯುಲರಿಸಮ್ ಅದ್ರ ಡೆಫಿನೇಷನ್ ಬೇರೆ ಇದೆ. ಪಾಕಿಸ್ತಾನದಲ್ಲಿರುವಂತಹ ಸೆಕ್ಯುಲರಿಸಮ್ ಅದ್ರ ಡೆಫಿನೇಷನ್ ಬೇರೆ ಇದೆ. ಸೊ ಸೆಕ್ಯುಲರಿಸಮ್ ಆಲ್ಸೋ ಹ್ಯಾಸ್ ಇಟ್ಸ್ ಡೆಫಿನೇಷನ್ ಇನ್ ಇಂಡಿಯಾ. ನಮ್ಮಲ್ಲಿರುವಂತಹ ಸೆಕ್ಯುಲರ್ ನೇಚರ್ ಏನಿದೆ, ಇಟ್ ಇಸ್ ಡಿಫರೆಂಟ್ ಫ್ರಮ್ ಅದರ್ ಕಂಟ್ರೀಸ್. Yes, we give importance to language also.
ಅದು ಎಷ್ಟು ಕಡಿಮೆ ಜನ ಮಾತಾಡೋ ಭಾಷೆ ಆಗಿದ್ರೂ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದಕ್ಕೆ ಪ್ರಾವಿಷನ್ ಇದೆ. ಒಂದು 4 ಜನ ಸೇರಿ ಒಂದು ಭಾಷೆ ಮಾತಾಡ್ತಾ ಇದ್ದಾರೆ, ಬರೀ 4 ಜನ ಇಡೀ ಕಂಟ್ರಿಯಲ್ಲಿ ಬರೀ 4 ಜನ ಮಾತಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಏನು ರೈಟ್ಸ್ ಇದೆ, ಆ ಲ್ಯಾಂಗ್ವೇಜ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ರೈಟ್ಸ್ ಇದೆ. ಆಮೇಲೆ ಸೋಷಿಯಲಿಸ್ಟ್, ಇಂಡಿಯಾ ಇಸ್ ಎ ಸೋಷಿಯಲಿಸ್ಟ್ ಕಂಟ್ರಿ, ಸಮಾಜವಾದ ರಾಷ್ಟ್ರ. ನಮ್ಮಲ್ಲಿರುವಂತಹ ಸೋಷಿಯಲಿಸಂ ಅದಕ್ಕೆ ಡೆಫಿನೇಷನ್ ಬೇರೆ ಇದೆ. ರಷ್ಯಾದಲ್ಲಿರುವಂತಹ ಸೋಷಿಯಲಿಸಮ್ ಬೇರೆ, ನಮ್ಮಲ್ಲಿರುವಂತಹ ಸೋಷಿಯಲಿಸಮ್ ಬೇರೆ. ಓಕೆ, ಚೈನಾದಲ್ಲಿರುವಂತಹ ಸೋಷಿಯಲಿಸಮ್ ಬೇರೆ. ನೆಕ್ಸ್ಟ್ ಡೆಮಾಕ್ರಸಿ ಬಡ್ಕೊಳ್ತಾ ಇರ್ತಾರೆ ರಾಜಕಾರಣಿಗಳು. ಪ್ರಜಾಪ್ರಭುತ್ವ ರಾಷ್ಟ್ರ ಲೂಟಿ ಮಾಡೋದು ಮಾತ್ರ ನಿಲ್ಸಲ್ಲ. ಓಕೆ, ವಿ ಆರ್ ಎ ಡೆಮಾಕ್ರೆಟಿಕ್ ಕಂಟ್ರಿ. ಡೆಮಾಕ್ರಸಿ ಇದೆ ನಮ್ಮಲ್ಲಿ. ವೋಟ್ ಹಾಕೋ ಅಧಿಕಾರ ಇದೆಯಾ ಇಲ್ವಾ? ಎವ್ರಿಬಡಿ ಅಬೌವ್ ದ ಏಜ್ ಆಫ್ 18 ಈಸ್ ಎಲಿಜಿಬಲ್ ಟು ವೋಟ್. ಅಥವಾ ನಿಮಗೆ ಯಾವ್ದೋ ಪೋಲಿಂಗ್ ಬೂತ್ ಮಧ್ಯೆ ತಡೀತಾರ, ನೀನು ಕುಳ್ಳಕ್ಕಿದ್ಯಾ, ನೀನು ವೋಟಿಂಗ್ ಎಲ್ಲ ಹೋಗು, ನೀನು ಉದ್ದಕ್ಕಿದ್ಯಾ, 6 ಫೀಟ್ ಮೇಲಿದ್ರೆ ವೋಟಿಂಗ್ ಎಲ್ಲ ಹೋಗು, ಯಾಕಂದ್ರೆ ಒಳಗಡೆ ಹೋಗಕ್ಕಾಗಲ್ಲ, ಏನೋ ತಡೀತಾರ ನಿಮ್ಮನ್ನ. ಡಿಸ್ಕ್ರಿಮಿನೇಷನ್ ಇದೆಯಾ? ನೀನು ಹೆಣ್ಣು ವೋಟ್ ಹಾಕ್ಬೇಡ, ತಡೀತಾರೆ ಯಾರು? ನಿಂಗೆ 60 ವರ್ಷದ ಮೇಲಾಗಿದೆ, ಟಿಕೆಟ್ ತಗೊಳ್ಳೋ ಟೈಮು, ವೋಟ್ ಹಾಕ್ಬೇಡ, ಯಾರು ಬೇಡ? ಓಕೆ, ದಟ್ ಮೀನ್ಸ್ ವಿ ಹ್ಯಾವ್ the freedom to vote, the right to vote. ಆಮೇಲೆ ಏನ್ ಯೂನಿಫಿಕೇಶನ್ ಮಾಡಕ್ ಹೊರಟಿದ್ದೀರಾ? ಏನ್ ಯೂನಿಫಿಕೇಶನ್? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಏನ್ ಯೂನಿಫಿಕೇಶನ್? ಕರೆಕ್ಟ್, ನೀವು ಹೇಳಿರೋ ವರ್ಡ್ಗೆ ಅರ್ಥ ಇದೆ, ಬಟ್ ಯೂನಿಫಿಕೇಶನ್ ಇಲ್ಲಿ ಯಾವ ರೀತಿ? ಯಾರು ಹೇಳಿದ್ರು ಯೂನಿಫಿಕೇಶನ್? ಸ್ವಲ್ಪ ನೀವು ಯಾವ ಒಂದು ಇದರಲ್ಲಿ ಹೇಳಿದ್ರಿ ಕಾಂಟೆಕ್ಸ್ಟ್ ಅಲ್ಲಿ? ಯೂನಿಫಿಕೇಶನ್ ಆಫ್ ವಾಟ್? Unification of states, exactly. So 1947 we became independent. 1947 we became independent. Independent ಆದ್ಮೇಲೂ ಕೂಡ okay, there were some territories which were still not decided. ನಾವು ಇಂಡಿಯಾಗೆ ಬರಬೇಕಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕಾ ಅಂತ ಡಿಸೈಡ್ ಮಾಡಿರಲಿಲ್ಲ. ಸೊ ಅದನ್ನ ಯೂನಿಫಿಕೇಶನ್ ಮಾಡಿರುವಂಥದ್ದು, ಇಂಡಿಯಾ ಜೊತೆ ಸೇರಿಸಿರುವಂಥದ್ದು, ಏಕೀಕರಣ ಮಾಡಿರುವಂಥದ್ದು. ಎಸ್. ಆಮೇಲೆ ಎಸ್, ಅನ್ಟಚಬಿಲಿಟಿ. There is a provision against untouchability in our constitution. ಅನ್ಟಚಬಿಲಿಟಿನ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. It is a criminal offense. ಆಮೇಲೆ ಇಟ್ ಟೆಲ್ಸ್ ಅಬೌಟ್ ಈಕ್ವಾಲಿಟಿ. ನೀವೆಲ್ಲ ಬಿಟ್ಟಿದ್ದೀರ ನೋಡಿ ಈ ವರ್ಡ್ ಅನ್ನ. ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಸಿಟಿಸನ್ಶಿಪ್ ಬಗ್ಗೆ ಹೇಳುತ್ತೆ. ಇಟ್ ಟಾಕ್ಸ್ ಅಬೌಟ್ ಇಂಡಿಯನ್ ಸಿಟಿಸನ್ಶಿಪ್. ನಮ್ಮೆಲ್ಲರಿಗೂ ಒಂದೇ ಸಿಟಿಸನ್ಶಿಪ್ ಇರುವಂತದ್ದು ಯಾವುದು? ಇಂಡಿಯನ್ ಸಿಟಿಸನ್ಶಿಪ್. ಏನಾದ್ರು ನಮಗೆ ಕರ್ನಾಟಕ ಸಿಟಿಸನ್ ಅಂತ ಯಾರಾದ್ರು ಕರೀತಾರ? ಅಥವಾ ಮೈಸೂರು ಸಿಟಿಸನ್ ಅಂತ ಯಾರಾದ್ರು ಕರೀತಾರ? ಆ ವರ್ಡ್ ಏನಾದ್ರು ಯೂಸ್ ಮಾಡೋದು ನೋಡಿದೀರಾ? ವಿ ಆರ್ ಕಾಲ್ಡ್ ಆಸ್ ಇಂಡಿಯನ್ ಸಿಟಿಸನ್. ಆಮೇಲೆ ಕೆಲವೊಂದು ವರ್ಡ್ಸ್ ಈಗ ಬರ್ತಾ ಇದೆ, ಫ್ರಂಟ್ ಲೈನ್ ಇರಬೇಕಾದಂತ ವರ್ಡ್ಸ್. ಏನ್ ಬರ್ತಾ ಇದೆ ವರ್ಡ್ಸ್? ಓಕೆ, justice. Justice is a very important word in our constitution. Social justice ಕೇಳಿದೆ, economic justice ಕೇಳಿದೆ, political justice. Justice also comes in different forms. ಆಮೇಲೆ ಫ್ರೀಡಮ್. ನಾನು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ನೀವು ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಬ್ಯಾಗ್ ಇಟ್ಟು ಸೀದಾ ಹೋಗ್ಬೋದು ಸರ್. ಫ್ರೀಡಮ್ ಸರ್. ಕೇಳಿದ್ರೆ ಹೇಳ್ಬೋದು ನೀವು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ನೀವೇನು ಮಾತಾಡಕ್ಕಾಗಲ್ಲ. ಆಮೇಲೆ ಎನಿಥಿಂಗ್ ಎಲ್ಸ್ ಏನಾದ್ರು ಇದೆಯಾ ಅಥವಾ ಪ್ರೊಸೀಡ್ ಮಾಡಿ? ಫೈನ್. ಸೊ ನೌ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? ಸೊ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಈಸ್ ದ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್.
It is the supreme law of the land. ಒಂದು ದೇಶ ಇದೆ ಅಂದರೆ ಅದಕ್ಕೆ ಇರ್ತಕ್ಕಂತಹ ಅತ್ಯುನ್ನತ ಕಾನೂನು. ಓಕೆ, ಸೊ ಈ ಕಾನೂನಿಗಿಂತ ಮೇಲೆ ಇನ್ನೇನು ಇಲ್ಲ. It is the supreme law of the land. For example, Indian Constitution. There is nothing above Indian Constitution for us. For us, the supreme law, okay, the topmost law in India is the Indian Constitution. ಇದ್ರ ಕೆಳಗಡೆ ಬಂದಿರುವಂತ ಲಾಸ್ ಬರುವಂಥದ್ದು. ನೀವು ಲಾ ಅಂದ್ರೆ ಯಾವಾಗ? ಓಕೆ, ನೀವು ಲಾ ಅಂದ್ರಿ, ಆಕ್ಟ್ಸ್ ಅಂದ್ರಿ, ರೆಗ್ಯುಲೇಷನ್ಸ್ ಅಂದ್ರಿ, ಎಲ್ಲ ಅಂದ್ರಿ, ಆಲ್ ದೋಸ್ ಥಿಂಗ್ಸ್ ಕಮ್ below this. ಅವೆಲ್ಲ ಹುಟ್ಟುವಂಥದ್ದು ಯಾವ್ದ್ರಿಂದ? ಈ ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಹುಟ್ಟುವಂಥದ್ದು ಎಲ್ಲಿಂದ? ಕಾನ್ಸ್ಟಿಟ್ಯೂಷನ್. ಸೊ ಇಟ್ ಈಸ್ ದ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್. ನೌ ವಿ ಕಮ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮಗೆ ಬೇಕಾಗಿರುವಂಥದ್ದು ಇಂಡಿಯನ್ ಪಾಲಿಟಿ. ಸೊ ವಿಲ್ ಟಾಕ್ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಗೊತ್ತಿದೆ? ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯ ಗೊತ್ತಿರಬೇಕು ನಮಗೆ. ವಾಟ್ ಆರ್ ದೋಸ್ ಥಿಂಗ್ಸ್ ವಿ ನೀಡ್ ಟು ರಿಮೆಂಬರ್? ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆ ಕೆಲವೊಂದು ವಿಷಯ ಗೊತ್ತಿರಲೇಬೇಕು. ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ the lengthiest written constitution. So our constitution is a written constitution. ಅದನ್ನ ಬರೆದಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಬರೆದಿದ್ದಾರೆ. ಇಟ್ ಇಸ್ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್. ಈ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ಅನ್ನ ಯಾವಾಗ ಅಪ್ರೂವ್ ಮಾಡಲಾಯಿತು ಅಂದ್ರೆ, ದಿಸ್ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಪ್ರೂವ್ಡ್. ದಿಸ್ ಹ್ಯಾಂಡ್ ರಿಟನ್ ಕಾನ್ಸ್ಟಿಟ್ಯೂಷನ್, ನಾನು ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀನಿ, ಇಟ್ ಈಸ್ ರಿಟನ್, ಹ್ಯಾಂಡ್ ರಿಟನ್. So it was approved on 24th Jan 1950. It is the lengthiest written constitution. So now, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನಿದೆ ಸರ್? ಆ ವರ್ಡ್ಸ್ ಎಲ್ಲ ನೀವು ಹೇಳಿದ್ರಿ, ದಟ್ ಇಸ್ ಆಲ್ ಫೈನ್ ಸರ್. ಹೌ ಇಸ್ ದ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್? ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕಾಣಿಸುತ್ತೆ ಸರ್? ಹೇಗಿದೆ ಸರ್ ನಮ್ಮ ಕಾನ್ಸ್ಟಿಟ್ಯೂಷನ್? ಹೇಗಿದೆ ಸರ್ ಅದರ ಸ್ಟ್ರಕ್ಚರ್ ಹೇಗಿದೆ ಸರ್? ವರ್ಡ್ಸ್, ಕಂಟೆಂಟ್ಸ್ ಎಲ್ಲ ಕೆಲವೊಂದು ನೀವು ಹೇಳಿದ್ದೀರಾ. ಸೊ ಹೌ ಡಸ್ ಅವರ್ ಕಾನ್ಸ್ಟಿಟ್ಯೂಷನ್ ಲುಕ್ ಲೈಕ್? ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕಾಣಿಸುತ್ತೆ ಸರ್? ಅದರ ಸ್ಟ್ರಕ್ಚರ್ ಅನ್ನ ಯಾವ ರೀತಿ ಫಾರ್ಮ್ ಮಾಡಿದ್ದಾರೆ ಸರ್? ಅವರ್ ಕಾನ್ಸ್ಟಿಟ್ಯೂಷನ್ ಕಂಟೇನ್ಸ್ Our constitution contains what? Our constitution contains different parts, different schedules, different articles, and a preamble. ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ನೋಡಬೇಕಾದ್ರೆ, ಸ್ಟ್ರಕ್ಚರ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗೆ ಕಾಣಿಸುತ್ತೆ ಸರ್? ಪಾರ್ಟ್ಸ್ ಅಂತ ಇದೆ ಸರ್, ಶೆಡ್ಯೂಲ್ಸ್ ಅಂತ ಇದೆ ಸರ್, ಆರ್ಟಿಕಲ್ಸ್ ಅಂತ ಇದೆ ಸರ್, ಪ್ರಿಯಾಂಬಲ್ ಅಂತ ಇದೆ ಸರ್. ಎಷ್ಟು ಪಾರ್ಟ್ಸ್ ಇದೆ ಸರ್? ಕೆಲವೊಂದು ಫ್ಯಾಕ್ಚುಯಲ್ ಥಿಂಗ್ಸ್ ನೋಡ್ಬೇಕು ನಾವು. ಎಷ್ಟು ಪಾರ್ಟ್ಸ್ ಇದೆ ಸರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ 25 parts. Our constitution
has 25 parts. When did our constitution come into effect? When did our constitution, see, ಕೆಲವೊಂದು ವರ್ಡ್ಸ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ. ಓಕೆ, ಐ ಟೋಲ್ಡ್ ವೆನ್ ಡಿಡ್ ಅವರ್ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಟು ಎಫೆಕ್ಟ್, ಅದು ಇನ್ನೊಂದು ರೀತಿಯಲ್ಲೂ ಕೇಳಬಹುದು. ವೆನ್ ಡಿಡ್ ಅವರ್ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಟು ಫೋರ್ಸ್. ಓಕೆ, ಕಮ್ ಇನ್ ಟು ಎಫೆಕ್ಟ್, ಕಮ್ ಇನ್ ಟು ಫೋರ್ಸ್ ಎರಡೂ ಒಂದೇ. ಓಕೆ, ಯಾವಾಗ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು, ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? Our constitution came into force on 26th Jan 1950. See, very important. ನೀವು ಕೆಲವೊಂದು ಡೇಟ್ಸ್ ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಯಾಕಂದ್ರೆ now my question was, when did our constitution come into force? Okay, ನನ್ನ ಎರಡನೇ ಕ್ವಶನ್ ಏನಿದೆ ಅಂದ್ರೆ, when was our constitution adopted? When was our constitution adopted? ನಮ್ಮ ಸಂವಿಧಾನವನ್ನು ಯಾವಾಗ ಅನುಮೋದಿಸಲಾಯಿತು? ನಮ್ಮ ಸಂವಿಧಾನವನ್ನು ಯಾವಾಗ ಅನುಮೋದಿಸಲಾಯಿತು ಅಥವಾ ಒಪ್ಪಿಕೊಳ್ಳಲಾಯಿತು? ಯಾವಾಗ ಅನುಮೋದಿಸಲಾಯಿತು? When was our constitution adopted? See, this is the word. When was our constitution adopted? ಅದನ್ನ ಅನುಮೋದನೆ ಯಾವಾಗ ಸಿಕ್ತು? When did our constitution come into force? Coming into effect 26th Jan 1950. When was our constitution adopted? It was adopted on 26th November 1950. So adopt ಆಗಿರೋ ಡೇಟ್ ಬೇರೆ, ಇಫೆಕ್ಟ್ ಬರೋ ಡೇಟ್ ಬೇರೆ. So this is the case with all the acts. ಯಾವುದೇ ಆಕ್ಟ್ ತಗೊಂಡ್ರು ಕೂಡ, ಈಗ ಪಾರ್ಲಿಮೆಂಟ್ ಅಲ್ಲಿ ಆಕ್ಟ್ ಪಾಸ್ ಆಗುತ್ತೆ, ಲಾ ಪಾಸ್ ಆಗುತ್ತೆ, ಬಿಲ್ಸ್ ಎಲ್ಲ ಪಾಸ್ ಆಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗೋ ಡೇಟ್ ಒಂದಿರುತ್ತೆ, ದಟ್ ವಿಲ್ ಬಿ ದಿಸ್ ಡೇಟ್. ಅದು ಜಾರಿಗೆ ಬರುವಂತ ಡೇಟ್ ಏನಾಗಿರುತ್ತೆ? ಇನ್ನೊಂದಿರುತ್ತೆ. ಸೊ ಟುಡೇ ಸಪೋಸ್ a bill has been passed in parliament, Lok Sabha, Rajya Sabha, both, and that bill becomes an act. Okay, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬೋದು, ಆದ್ರೆ ಇಫೆಕ್ಟ್ ಗೆ ಯಾವಾಗ ಬರುತ್ತೆ? ಇವತ್ತೇ ಇಫೆಕ್ಟ್ ಗೆ ಬರಲ್ಲ, ಅದು ಮುಂದಿನ ಫ್ಯೂಚರ್ ಡೇಟ್ ಅಲ್ಲಿ ಇಫೆಕ್ಟ್ ಬರುತ್ತೆ. ದ ಸೇಮ್ ವೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಪಾಸ್ಡ್ ಆರ್ ಅಡಾಪ್ಟೆಡ್ on 26 November 1949 and it came into effect on 26 January 1950. ಈ ದಿನವನ್ನು ಏನಂತ ಕರಿತೀವಿ? ರಿಪಬ್ಲಿಕ್ ಡೇ. ಕೊರೋನಾ ಏನು ಕಂಡು ಎಫೆಕ್ಟ್ ಇದೆಯಾ? This is called the National Law Day. National Law Day. January is called again Republic. ಬ್ರೇಕ್ ಎಷ್ಟೊತ್ತಿಗೆ ಬೇಕು? ಟೈಮ್ ಎಷ್ಟೈತಿ ಇವಾಗ? ನಿಮ್ಗೆ ಯಾವಾಗ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ಸುತ್ತೋ ಅವಾಗ ಒಂದು ಸ್ವಲ್ಪ ಕಿಚ್ಚಿ. ಓಕೆ, ಯಾಕಂದ್ರೆ ಈ ಕ್ಲಾಸಲ್ಲಿ ಎಲ್ಲರೂ ಒಂದೇ ರೀತಿ ಇರಲ್ಲ, ಬೇರೆ ಬೇರೆ ಕ್ಯಾಟಗರಿ ಆಫ್ ಪೀಪಲ್ ಇರ್ತಾರೆ.
ಕೆಲವರು ಮಾಡರೇಟ್ಸ್ ಇರ್ತಾರೆ, ಕೆಲವರು ಎಕ್ಸ್ಟ್ರೀಮಿಸ್ಟ್ಗಳಿರ್ತಾರೆ, ಕೆಲವರು ರೆವಲ್ಯೂಷನರಿಗಳಿರ್ತಾರೆ, ಕೆಲವು ಮಂದಗಾಮಿಗಳಿರ್ತಾರೆ, ತೀವ್ರಗಾಮಿಗಳಿರ್ತಾರೆ, ಕ್ರಾಂತಿಕಾರಿಗಳಿರ್ತಾರೆ. ಮಂದಗಾಮಿಗಳದ್ದೇನು ಕತೆ ಅಂದರೆ ಮಾಡರೇಟ್ಸ್ ಏನು ಅಂದರೆ, ಸೊ ಇದೊಂಥರ ಫ್ರೀಡಮ್ ಸ್ಟ್ರಗಲ್ ಇದೆ. ಓಕೆ, ಅವ್ರು ಎಷ್ಟು ಟಾರ್ಚರ್ ಫೇಸ್ ಮಾಡ್ತಾ ಇದ್ರು ರೆಸ್ಪಾಂಡ್ ಮಾಡಲ್ಲ, ರಿಯಾಕ್ಟ್ ಮಾಡಲ್ಲ, ಆಗ್ತಾ ಇರಲ್ಲ ಕೂತ್ಕೊಳ್ಳೋಕ್ಕೆ, ಆದರೂ ಸ್ಮೈಲ್ ಮಾಡ್ತಾ ಇದ್ದಾರೆ, ಆಸ್ ಇಫ್ ಎಲ್ಲ ಅರ್ಥ ಆಗ್ತಾ ಇದೆ. ಬ್ರೇಕ್ ಕೊಡಿ ಅಂತ ಕೇಳೋಕ್ಕೂ ಆಗಲ್ಲ ಅವ್ರಿಗೆ. ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅಂದರೆ ಮುಖವನ್ನು ಸ್ವಲ್ಪ ಬೇಜಾರು ಮಾಡ್ಕೊಂಡು, ಅದೇ ಎಕ್ಸ್ಟ್ರೀಮಿಸ್ಟ್ ಕ್ಯಾಟಗರಿ ಅವರು ಸ್ವಲ್ಪ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ಆಗಲ್ಲ ಕೂತ್ಕೊಳ್ಳೋಕ್ಕೆ, ಬೇಕೇ ಬೇಕು. ಓಕೆ, ಇನ್ನೊಂದು ಕ್ಯಾಟಗರಿ ರೆವಲ್ಯೂಷನರೀಸ್, ಅವ್ರ ತಲೆನೇ ಕೆಡಿಸ್ತಾರೆ. ನೀವು ಮಾಡೋ ಪಾಠ ಮಾಡ್ಕೊಂಡು ನಾವು ಸೀದಾ ಕ್ಲಾಸಿಗೆ ಹೋಗಿ ಬ್ರೇಕ್ ತಗೊಂಡು, ಇಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡು ಇಲ್ಲಿ ಒಡ ಏನೋ ತಗೊಂಡ್ಬರ್ತೀವಿ, ತಿಂತೀವಿ. ನಿಮ್ಮ ಕ್ಲಾಸಲ್ಲಿ ನಿಮ್ಮ ಕ್ಲಾಸಲ್ಲೇ ನೀವೊಂದು ಫ್ರೀಡಮ್ ಸ್ಟ್ರಗಲ್ ಮಂದಗಾಮಿಗಳು ಸೊ ದಟ್ ಇಸ್ ವೈ ಎಷ್ಟೊತ್ತಿಗೆ ಬೇಕು ನಿಮಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಎಷ್ಟೊತ್ತಿಗೆ ಗೊತ್ತಾಗಿಲ್ಲ. ಎಷ್ಟೊತ್ತಿಗೆ ಬೇಕು? 10 ನಿಮಿಷ 10 ನಿಮಿಷ ಮಾಡ್ಬೋದಾ? ಸೊ ಈಗ ದಿಸ್ ಇಸ್ ಕಾಲ್ಡ್ ರಿಪಬ್ಲಿಕ್ 26 January. So ಈಗ we have 25 parts. How many schedules? We have 12 schedules. We have 12 schedules and we have more than 470 articles. ಇಷ್ಟೇ ಆರ್ಟಿಕಲ್ಸ್ ಅಂತ ನಾನು ಬರ್ಸಲ್ಲ, ಬರ್ಸೋದು ತಪ್ಪಾಗುತ್ತೆ. ಮೋರ್ ದೆನ್ 470 ಆರ್ಟಿಕಲ್ಸ್. ನಾಳೆ ಒಂದು ಆ್ಯಡ್ ಆಯಿತು ಅಂದ್ರೆ ಏನಾಗುತ್ತೆ? ನಾನು ಇವಾಗ ಸಪೋಸ್ 470 ಅಂತ ಕೊಟ್ಟು ನಾಳೆ ಒಂದು ಆ್ಯಡ್ ಆಯಿತು ಅಂದ್ರೆ ಏನಾಗುತ್ತೆ? 471 ಆಗುತ್ತೆ. ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ನೋಬಡಿ ವಿಲ್ ಆಸ್ಕ್ ಎಷ್ಟು ಆರ್ಟಿಕಲ್ಸ್ ಇದೆ ಅಂತೆಲ್ಲ ಕೇಳಲ್ಲ. And then you have one preamble. 25 parts, 12 schedules, more than 470 articles and one preamble. ಇದು ಇವತ್ತಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, ಟುಡೇಸ್ ಸಿಚುವೇಶನ್. ಓಕೆ, ಬಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ಇಫೆಕ್ಟಿವ್ ಬಂದಿದ್ದು ಯಾವಾಗ? When did our constitution come into force? 26th January 1950 our constitution came into force. On that day we had 22 parts. We had 22 parts. On that day we had 22 parts, 8 schedules, 395 articles and one preamble. ನೀವು ಇದನ್ನ ನೋಡಿಕೊಂಡೆ ಅನಲೈಸ್ ಮಾಡ್ಬೋದು. ಏನು ಅನಲೈಸ್ ಮಾಡ್ಬೋದು? ಇದನ್ನ ನೋಡಿಕೊಂಡು ಆವಾಗ 22 ಪಾರ್ಟ್ಸ್ ಇತ್ತು, 8 ಶೆಡ್ಯೂಲ್ಸ್ ಇತ್ತು, 395 ಆರ್ಟಿಕಲ್ಸ್ ಇತ್ತು, ಪ್ರಿಯಾಂಬಲ್ ಇತ್ತು. ಇವತ್ತು ಇಟ್ ಹ್ಯಾಸ್ ಬಿಕಮ್ ಮೋರ್ ದೆನ್ 470. ಅಂದರೆ ಸುಮಾರು 70-80 ಆರ್ಟಿಕಲ್ಸ್ ಏನಾಗಿದೆ? ಹೊಸದಾಗಿ ಆ್ಯಡ್ ಆಗಿದೆ. ಅಲ್ಲಿ 8 ಇದೆ, ಇಲ್ಲಿ 12 ಇದೆ. ಏನಾಗಿದೆ? 4 ಹೊಸ ಶೆಡ್ಯೂಲ್ಸ್ ಆ್ಯಡ್ ಆಗಿದೆ. 22 ಪಾರ್ಟ್ಸ್ ಇತ್ತು, 25 ಆಗಿದೆ. 3 ಪಾರ್ಟ್ಸ್ ಆ್ಯಡ್ ಆಗಿದೆ. ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಾಗಿದೆ? ಬದಲಾಗಿದೆ. Over a span of 70 years, I'm talking about 2020, this is 1950. Over a span of 70 years, you can see the change in the number of parts, change in the number of schedules, change in the number of articles. Okay? So, ಎಲ್ಲ ಜಾಸ್ತಿ ಆಗಿದೆ. ಸೊ ಆದ್ದರಿಂದ ಆ 70 ಇಯರ್ಸ್ ಅಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ. ಓಕೆ, ನಮ್ಮ ಸೊಸೈಟಿಯಲ್ಲೂ ಬಹಳಷ್ಟು ಚೇಂಜಸ್ ಆಗಿದೆ, ನಮ್ಮ ಕ್ವಾಲಿಟಿಯಲ್ಲೂ ಬಹಳಷ್ಟು ಚೇಂಜಸ್ ಆಗಿದೆ,
ಟೈಮ್ಸ್ ಹ್ಯಾವ್ ಚೇಂಜ್. 1950 ಇದ್ದಂತಹ ಟೈಮು ಇವತ್ತಿರುವಂಥ ಟೈಮು ಸಾಕಷ್ಟು ವ್ಯತ್ಯಾಸ ಇದೆ. ಸೊ ದಟ್ ಈಸ್ ವೈ ಅವರ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಹ್ಯಾಸ್ ಟು ಚೇಂಜ್ ಆ್ಯಂಡ್ ಇಟ್ ಹ್ಯಾಸ್ ಚೇಂಜ್ಡ್. ಸೊ ದಟ್ ಈಸ್ ವೈ I can call our constitution as a living document. ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ನಾನು ಜೀವಂತ ಇರತಕ್ಕಂತಹ ಒಂದು ದಾಖಲೆ ಅಂತ ಕರೀತೀವಿ. ಓಕೆ, we can call our constitution as a living document. We can call our constitution as a dynamic document. ಡೈನಮಿಕ್ ಅಂದ್ರೆ ಕಾಲಕ್ಕೆ ತಕ್ಕ ಹಾಗೆ, ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾವಣೆ ಆಗೋದು. ಡೈನಮಿಕ್ ಅಂದ್ರೆ ನಿಂತ ನೀರ್ ತರ ಅಲ್ಲ, ಹರಿತಾ ಇರುವಂತ ನೀರ್ ತರ ಚೇಂಜ್ ಆಗ್ತಾ ಇರುವಂತ ಅಕಾರ್ಡಿಂಗ್ ಟು ದ ನೀಡ್ಸ್. Our constitution is not a static document. Our constitution is not a static document. ಸೊ ನಮಗೆ ಅರ್ಥ ಆಯಿತು, ನಮ್ಮ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಆಗ್ತಾ ಇದೆ. ಆ್ಯಂಡ್ ಟು ಆ್ಯಡ್ ಟು ದಿಸ್, ಇದಕ್ಕೆ ಇನ್ನೊಂದು ನಾನು ವಿಷಯವನ್ನು ಸೇರಿಸಬೇಕು. ಓಕೆ, ಇಷ್ಟೆಲ್ಲ ಪಾರ್ಟ್ಸ್, ಇಷ್ಟೆಲ್ಲ ಆರ್ಟಿಕಲ್ಸ್ ನೀವು ಜಾಸ್ತಿ ಆಯಿತು ಅಂತ ಹೇಳಿದ್ರಿ. ನಮ್ಮ ಕಾನ್ಸ್ಟಿಟ್ಯೂಷನ್ನ ಇಲ್ಲಿ ತನಕ ನಾವು ಎಷ್ಟು ಸಲ ಚೇಂಜ್ ಮಾಡಿದ್ವಿ, ಬದಲಾವಣೆ ಮಾಡಿದ್ವಿ, ಅಮೆಂಡ್ ಮಾಡಿದ್ವಿ. ಹೌ ಮೆನಿ ಟೈಮ್ಸ್ ಅವರ್ ಕಾನ್ಸ್ಟಿಟ್ಯೂಷನ್ has been amended? ಎಷ್ಟು ಬಾರಿ ನಮ್ಮ ಸಂವಿಧಾನ ಇಲ್ಲಿ ತನಕ ತಿದ್ದುಪಡಿ ಆಗಿದೆ? Our constitution has been amended till now 103 times. 103 ಸಲ ನಮ್ಮ ಸಂವಿಧಾನವನ್ನು ನಾವು ಏನ್ ಮಾಡಿದೀವಿ? ತಿದ್ದುಪಡಿ ಮಾಡಿದೀವಿ. ನಾವಂದ್ರೆ ಯಾರು? ನಾವಂದ್ರೆ ಅದೊಂದು ಸ್ವಲ್ಪ ಜನರಿಕ್ ಮಾಡಾಯ್ತು. ನಾವಂದ್ರೆ ಯಾರು? ಪರ್ಟಿಕ್ಯುಲರ್ ಆಗಿ ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ ಮಾಡುವಂತ ಅಧಿಕಾರ ಯಾರಿಗಿರುತ್ತೆ? ಹೂ ಹ್ಯಾಸ್ ಗಾಟ್ ದ ರೈಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್? Who has got the right to amend the constitution? It is the parliament which can amend the constitution. Parliament can amend the constitution. So ಸಂವಿಧಾನವನ್ನ 103 ಸಲ ಚೇಂಜ್ ಮಾಡಿದ್ದಾರೆ ಅಂತ ನಾವು ಹೇಳಿದ್ವಿ. ಯಾರು ಚೇಂಜ್ ಮಾಡಿದ್ದಾರೆ? ಪಾರ್ಲಿಮೆಂಟ್ ಅಲ್ಲಿ ಇದ್ದವರು ಚೇಂಜ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಇದ್ದವರು ಯಾರು? ಪಾರ್ಲಿಮೆಂಟ್ ಅಲ್ಲಿ ಇರೋರು ಯಾರು? Who are those people who are present in the parliament? Elected representatives. Who elects them? People elects them. It is the people who elect the members of parliament. So ಏನಂತ ಇದೆ? Constitution has been amended 103 times ಅಂತ ಹೇಳಿದೀವಿ. Who amends the constitution? Parliament amends the constitution, or members of parliament, they sit and amend the constitution. Now, who are these members of parliament? They are nothing but elected representatives. They are elected by whom? They are elected by us. They are elected by the people. So ಇದರ ಅರ್ಥ ಏನಾಗುತ್ತೆ? ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಾ ಇರೋದು ಯಾರು ಅಂತ ಆಗುತ್ತೆ? Okay, indirectly, who are amending the constitution? Who are changing the constitution? Indirectly, people are changing the constitution. Indirectly, we are amending the constitution. Indirectly, we are changing the constitution. ಅಂದ್ರೆ ಅಧಿಕಾರ ಯಾರ ಹತ್ರ ಇದೆ ಅಂತ ಆಯ್ತು? ಪವರ್ ಯಾರ ಹತ್ರ ಇದೆ ಅಂತ ಆಯ್ತು? ಪವರ್ ಯಾರ ಹತ್ರ ಇದೆ ಅಂತ ಆಯ್ತು? ಇಂಡೈರೆಕ್ಟ್ಲಿ. ನಿಮಗೆ ಬೇಕಾದ್ರೆ ನಾಳೆ ಲೋಕಸಭಾ ಮೆಂಬರ್ನ ನಾಳೆ ಅಂದ್ರೆ ಎಲೆಕ್ಷನ್ಸ್ ಅಲ್ಲಿ ಲೋಕಸಭಾ ಮೆಂಬರ್ ನಮ್ಗೆ ಇವ್ರು ಬೇಡ ತೆಗೀರಿ, ಇನ್ನೊಬ್ಬನ ಇಲೆಕ್ಟ್ ಮಾಡಿ ಅಂತ
ನೀವು ಇಲೆಕ್ಟ್ ಮಾಡೋರು ಏನು ಮಾಡ್ತಾರೆ? ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಾರೆ. ಸೊ ಇಂಡೈರೆಕ್ಟ್ಲಿ ಪವರ್ ಯಾರ ಹತ್ರ ಇದೆ? ಪೀಪಲ್ ಹ್ಯಾವ್ ದ ಅಥಾರಿಟಿ, ಪೀಪಲ್ ಹ್ಯಾವ್ ದ ಪವರ್. ಇಟ್ ಇಸ್ ನಾಟ್ ಡೈರೆಕ್ಟ್. ಐ ಅಗ್ರಿ, ಇಟ್ ಇಸ್ ನಾಟ್ ಡೈರೆಕ್ಟ್. ನಮ್ಮಲ್ಲಿ ಡೈರೆಕ್ಟ್ ಡೆಮಾಕ್ರಸಿ ಇಲ್ಲ. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಡೈರೆಕ್ಟ್ ಡೆಮಾಕ್ರಸಿ ಇಲ್ಲ. ವಿ ಹ್ಯಾವ್ ಇಂಡೈರೆಕ್ಟ್ ಡೆಮಾಕ್ರಸಿ. ಅದರ ಅರ್ಥ ಏನು? ವಿ ಇಲೆಕ್ಟ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ and they do whatever we want. ಅರ್ಥ ಆಯ್ತಾ ಇಲ್ಲ? ಅಥವಾ ನಾವೇ ಪಾರ್ಲಿಮೆಂಟ್ಗೆ ಹೋಗಿ ಕೂತ್ಕೊಂಡು ಮಾಡ್ತಾ ಇದ್ವಿ. ನಾಳೆ ದಿನ ಇಲ್ಲಪ್ಪ ನಾನು ಕ್ಲಾಸ್ ಬೇಡ, ಇವತ್ತು ಪಾರ್ಲಿಮೆಂಟ್ಗೆ ಹೋಗ್ತೀನಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡೋದಕ್ಕಿದೆ. ಓಕೆ, ಹಾಗೆ ಏನಾದ್ರು ಮಾಡ್ತೀರಾ? ಸೊ ಇಟ್ ಇಸ್ ದ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಹೂ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಸೊ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಅಮೆಂಡೆಡ್ ಹೌ ಮೆನಿ ಟೈಮ್ಸ್? 103 times. So it is called 103 Constitutional Amendment Acts. So we have 103 Constitutional Amendment Acts. So ನೀವೆಲ್ಲರೂ ನೋಡಿರ್ಬೋದು. ಶಾರ್ಟ್ ಫಾರ್ಮ್ CAA ಅಂತ ಬರೀತೀವಿ. So we have 103 Constitutional Amendment Acts. First Constitutional Amendment Act, Second Constitutional Amendment Act, Third, Fourth. So ಹಾಗೆ ಒಟ್ಟು 103 Constitutional Amendment Acts. ಸಂವಿಧಾನ ತಿದ್ದುಪಡಿ ಕಾಯ್ದೆ ಇಷ್ಟು 103 ಇದೆ. ಸೊ ಈಗ let us slightly get into more detail. So let us see all these things. So 25 ಪಾರ್ಟ್ ಇದೆ ಅಂತ ನಾವೇನು ಹೇಳಿದ್ವಿ, ನಮಗೆಲ್ಲ ಇಂಪಾರ್ಟೆಂಟ್ ಇಲ್ಲ, ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ನೋಡೋಣ. Now let us get into the structure. Part 1. Part 1 ಅಲ್ಲಿ ಏನಿದೆ ನೋಡೋಣ. Okay. So now we are getting into the structure. ಮುಂದೆ ನಾವು ಡೀಟೇಲ್ ಆಗಿ ಓದೋದು ಇದನ್ನೇ. ಓಕೆ, ಮುಂದೆ ನಾವು ಡೀಟೇಲ್ ಆಗಿ ಟಾಪಿಕ್ ಬೈ ಟಾಪಿಕ್ ಇದರಲ್ಲಿಂದಲೇ ಓದ್ತೀವಿ. So now let us see part 1. Part 1 talks about union and its territory. Part 1, Union and its territory, starting from Article 1 to Article 4. Article 1 ರಿಂದ 1, 2, 3, 4. Okay. Part 2 talks about citizenship. Part 2 talks about citizenship. ಸ್ವಲ್ಪ ಟೈಮ್ ಹಿಂದೆ ನಾವು ಒಂದು ಆಕ್ಟ್ ನೋಡಿದ್ವಿ, ನ್ಯೂಸ್ ಪೇಪರ್ ಎಲ್ಲ ಓದಿರ್ತೀರ ನೀವು. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019. Okay, that Citizenship Amendment Act 2019, ಈ ಆಕ್ಟ್ ಅನ್ನ ಪಾಸ್ ಮಾಡಿದ್ದು. ಓಕೆ, ಅಂಡರ್ ದಿಸ್ ಪಾರ್ಟ್ ಇಟ್ ಈಸ್ ರಿಲೇಟೆಡ್ ಟು ಪಾರ್ಟ್ 2 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ 2 ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ? ಸಿಟಿಸನ್ಶಿಪ್. ಆರ್ಟಿಕಲ್ಸ್ 5 to 11, 5, 6, 7, 8, 9, 10.
11 ವರೆಗೆ ಸಿಟಿಸನ್ಶಿಪ್ ಪ್ರಾವಿಷನ್ಸ್ ಬಗ್ಗೆ ಹೇಳುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಸಿಟಿಸನ್ಶಿಪ್ ಅಂದ ತಕ್ಷಣ ಓಕೆ ನಿಮ್ಮ ಅಟೆನ್ಷನ್ ಎಲ್ಲಿ ಬರಬೇಕು, ಪಾರ್ಟ್ 2ಗೆ ಬರಬೇಕು. ದಿಸ್ ಆಕ್ಟ್ ಇಸ್ ಆಲ್ಸೋ passed by the parliament as per provisions of part 2 of our constitution. part 2 ಅಲ್ಲಿರುವಂತಹ ಪ್ರಾವಿಷನ್ಸ್ ಅಡಿಯಲ್ಲಿ ಓಕೆ ಪಾರ್ಟ್ 2 ಅಲ್ಲಿ ಕೊಟ್ಟಂತ ಅಧಿಕಾರದ ಅಡಿಯಲ್ಲಿ ಪಾರ್ಲಿಮೆಂಟ್ ಯಾವ ಆಕ್ಟ್ ಅನ್ನು ಪಾಸ್ ಮಾಡಿದೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2009. ಸೊ ಇನ್ ಡೀಟೇಲ್ ವಿಲ್ ಸಿ ಇಟ್ ಲೇಟರ್ ಆನ್. ಬಟ್ ಸಿಟಿಸನ್ಶಿಪ್ ಅಂದ ತಕ್ಷಣ ನಿಮ್ಮ ಅಟೆನ್ಷನ್ ಯಾವ ಪಾರ್ಟ್ಗೆ ಹೋಗಬೇಕು, ಪಾರ್ಟ್. ಸಿ ಈಗ ಕೆಲವೊಂದ್ಸಲ ಏನಾಗುತ್ತೆ, ನೀವು ಯಾವ್ದಾದ್ರು ಆನ್ಸರ್ ಬರೀತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ ಮೇನ್ಸ್ ಅಲ್ಲಿ ಯಾವುದೋ ಒಂದು ಆನ್ಸರ್ನ ಬರೀತಾ ಇದ್ದೀರಾ, ಕೆಲವೊಂದು ಸಬ್ಜೆಕ್ಟಿಗೆ ಓಕೆ ಅದರದ್ದೇ ಆದಂತಹ ಟೆಕ್ನಿಕ್ಯಾಲಿಟಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಪಾಲಿಟಿ. ಓಕೆ ಇಂಡಿಯನ್ ಪಾಲಿಟಿ ಅಂದ ತಕ್ಷಣ ಇಲ್ಲಿ ಟೆಕ್ನಿಕಲ್ ಅಂಶಗಳು ಯಾವ್ಯಾವುದು, ಟೆಕ್ನಿಕಲ್ ಅಂಶಗಳು ಯಾವ್ಯಾವುದು ಪಾರ್ಟ್ಸ್, ಆರ್ಟಿಕಲ್ಸ್, ಶೆಡ್ಯೂಲ್ಸ್ ಇವೆಲ್ಲ ಟೆಕ್ನಿಕಲ್. ಇಟ್ ಈಸ್ ರಿಲೇಟೆಡ್ ಟು ಪಾಲಿಟಿ. ಓಕೆ ಡೈರೆಕ್ಟ್ಲಿ ರಿಲೇಟೆಡ್ ಟು ಪಾಲಿಟಿ. ಅಂದ್ರೆ ಈ ಆರ್ಟಿಕಲ್ ಅಂದ ತಕ್ಷಣ ಜಾಗ್ರಫಿಯಲ್ ಆರ್ಟಿಕಲ್ಸ್ ಏನಾದ್ರು ಇದೆಯಾ ಅಥವಾ ಹಿಸ್ಟ್ರಿಯಲ್ ಆರ್ಟಿಕಲ್ಸ್ ಏನಾದ್ರು ಇದೆಯಾ? ಇಲ್ಲಿ ಆರ್ಟಿಕಲ್ಸ್ ಅಂದ ತಕ್ಷಣ ಯಾವ ಸಬ್ಜೆಕ್ಟ್ ರಿಲೇಟ್ ಮಾಡ್ತೀರಾ? ಸೊ ಆನ್ಸರ್ಸ್ ಬರೀಬೇಕಾದ್ರೆ ಕೆಲವೊಂದು ಸಲ ನೀವು ಆರ್ಟಿಕಲ್ಸ್ ಯೂಸ್ ಮಾಡಬೇಕಾಗುತ್ತೆ, ಪಾರ್ಟ್ಸ್ ಯೂಸ್ ಮಾಡಬೇಕಾಗುತ್ತೆ, ಶೆಡ್ಯೂಲ್ಸ್ ಯೂಸ್ ಮಾಡಬೇಕಾಗುತ್ತೆ. ಆವಾಗ ನೀವು ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಪಾರ್ಟ್ 2 ಅಂದ ತಕ್ಷಣ ಆಟೋಮೆಟಿಕಲಿ ಸಿಟಿಸನ್ಶಿಪ್ ಏನಾದ್ರು ಬಂತು ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಅಟೆನ್ಷನ್ ಯಾವ ಕಡೆ ಹೋಗಬೇಕು, ಪಾರ್ಟ್ 2 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟ್ ಪಾರ್ಟ್ 3. Fundamental rights. This is one of the most important, ಎಲ್ಲರಿಗೂ ಪ್ರಿಯವಾದಂತಹ ಭಾಗ ಇದು ಪಾರ್ಟ್. ಸೊ ಪಾರ್ಟ್ 3 ಭಾಗ 3 ಯಾವ ನಮಗೆ ಹೇಳುತ್ತೆ, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ವಿಚ್ ಇಸ್ ಕಂಟೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇನ್ ಬಿಟ್ವೀನ್ ಆರ್ಟಿಕಲ್ಸ್ 12 to 35. ಸೊ ಈಗ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನಿರ್ಬೋದು ಸರ್? ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನಿರ್ಬೋದು? ಮೂಲಭೂತ ಹಕ್ಕುಗಳು. ವೆರಿ ಗುಡ್. ಭಾರತೀಯ ಪ್ರಜೆಗಳಿಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು ಅಂದ್ರೆ ನೀವು ಇಲ್ಲಿ ವರ್ಡ್ ಒಂದು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಿದ್ದೀರಾ, ಭಾರತೀಯ ಪ್ರಜೆಗಳಿಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು ಅಂದ್ರೆ ಫಾರಿನರ್ಸ್ ಇಲ್ವಾ ಸರ್? ಮಾತಾಡ್ಮೇಲೆ ಹೋಯ್ತು. ಓಕೆ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಓಕೆ ಯು ಆರ್ ರೈಟ್, ಐ ಅಗ್ರಿ ವಿತ್ ಯು. ಓಕೆ ಸೊ ಇಲ್ಲಿ ಯು ಕೆನಾಟ್ ಯೂಸ್ ದ ವರ್ಡ್ ದಿಸ್ ಇಸ್ ಫಾರ್ ಇಂಡಿಯನ್ ಸಿಟಿಸನ್ಸ್ ಅನ್ನೋ ವರ್ಡ್ ಯೂಸ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಫಾರ್ ಇಂಡಿವಿಜುವಲ್ಸ್. ಇಂಡಿವಿಜುವಲ್ಸ್ ಅಂದ್ರೆ ಅದರಲ್ಲಿ ಇಂಡಿಯನ್ ಸಿಟಿಸನ್ಸು ಬರ್ತಾರೆ, ಫಾರಿನರ್ಸು ಬರ್ತಾರೆ. ಅವ್ರಿಗೂ ಕೂಡ ಇದರಲ್ಲಿ ಕೆಲವೊಂದು ಆರ್ಟಿಕಲ್ಸ್ ಅವ್ರಿಗೂ ಕೂಡ ಇದೆ. ಆದ್ರಿಂದ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಓಕೆ they are available for Indian citizens and also for foreigners. Okay but ಏನಿರ್ಬೋದು ಇದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನಿರುತ್ತೆ? ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಆಯ್ತು, ಏನಿರುತ್ತೆ? ಇದೊಂಥರ ಗಿಫ್ಟ್ ತರ. ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರುವಂತಹ ಒಂದು ಉಡುಗೊರೆ ತರ ಗಿಫ್ಟ್. ಇದು ಎಂಜಾಯ್ ಮಾಡ್ತೀವಿ ಇದನ್ನ ನಾವು. ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಎಲ್ಲಾ ರೀತಿಯ ರೈಟ್ಸು ಬರುತ್ತೆ. ಇಟ್ ಕಂಟೈನ್ಸ್ ಆಲ್ಮೋಸ್ಟ್ ಆಲ್ ದ ರೈಟ್ಸ್. ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿದೆ, ಕೆಲವೊಂದು ಮೆನ್ಷನ್ ಆಗಿಲ್ಲ, ಬಟ್ ಆದ್ರೂ ಕೂಡ ಅದು ಅವೈಲೇಬಲ್ ಇದೆ ನಮಗೆ. ಫಾರ್ ಎಕ್ಸಾಂಪಲ್
ನೀವು ಕ್ಲಾಸಲ್ಲಿ ಕೂತಿದ್ದೀರಾ, ಓಕೆ, ನಿಮಗೆ ನಿದ್ದೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಓಕೆ, ನಿದ್ದೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೀವೇನು ಮಾಡ್ತೀರಾ? ಮಲಗ್ತೀರಾ. ಯಾಕೆ ಮಲಗ್ತೀರಾ? ಯಾಕೆ ಮಲಗ್ತೀರಾ? ಬಿಕಾಸ್ ಇಟ್ ಈಸ್ ಯುವರ್ ಫಂಡಮೆಂಟಲ್ ರೈಟ್. ನಿಮ್ಮ ಮೂಲಭೂತ ಹಕ್ಕು ಅದು. ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಏನಾದರೂ ಮಾಡಕ್ಕೆ ಹೋದ್ರೆ, ನಿಮಗೆ ಎಬ್ಸೋದಕ್ಕೆ ಹೋದ್ರೆ ನಾನು ಏನು ಮಾಡ್ದಾಗತ್ತೆ? ಎಸ್, ಐ ಆಮ್ ವೈಲೇಟಿಂಗ್ ಯುವರ್ ಫಂಡಮೆಂಟಲ್ ರೈಟ್. ನಾನು ನಿಮ್ಮ ಫಂಡಮೆಂಟಲ್ ರೈಟ್ ಅನ್ನ ವೈಲೇಟ್ ಮಾಡಿದ್ರೆ, ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ? ನೀವು ನನ್ನನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಕರ್ಕೊಂಡು ಹೋಗ್ಬೋದು. ಯು ಕ್ಯಾನ್ ಟೇಕ್ ಮೀ ಟು ದ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ನಾನು ನಿಮ್ಮನ್ನೇನು ಮಾಡಕ್ಕೆ. ದಟ್ ಮೀನ್ಸ್ ರೈಟ್ ಟು ಸ್ಲೀಪ್. Right to sleep is your fundamental right. But ನಮ್ಮ ಕಾನ್ಸ್ಟಿಟ್ಯೂಷನ್ ಬರ್ದಿಲ್ಲ, ಸುಪ್ರೀಂ ಕೋರ್ಟ್ ಇದೆ. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಬರೀತಾ ಕೂತ್ಕೊಳ್ಳೋಕ್ಕಾಗತ್ತಾ? ರೈಟ್ ಟು ಸ್ಲೀಪ್ ಇನ್ ಕ್ಲಾಸ್ ರೂಮ್ ಇದೆಲ್ಲ ಬರೀತಾರೆ. ಅವ್ರು ಬ್ರೀಫಾಗಿ ಬರ್ದಿದ್ದಾರೆ, ಜನರಿಕ್ ಆಗಿ ಒಂದು ವರ್ಡ್ ಹಾಕಿದ್ದಾರೆ. ಇದರ ಇಂಟರ್ಪ್ರಿಟೇಷನ್ ಬಿಟ್ಟಿರೋದು ಸುಪ್ರೀಂ ಕೋರ್ಟ್. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ಆಲ್ಸೋ ಇನ್ಕ್ಲೂಡ್ಸ್ the right to sleep. ಓಕೆ ಸರ್, ನನಗೆ ಮದುವೆ ಆಗುವಂಥ ಆಸೆ ಆಗ್ಬಿಟ್ಟಿದೆ ಸರ್, ಮನೆಗೆ ಹೋಗಿ ಸರ್, ಅಪ್ಪ ಅಮ್ಮ ಹತ್ರ ಕೇಳಿ ಸರ್, ಅಪ್ಪ ನಾನು ಇಂಡಿಯನ್ ಸಿಟಿಸನ್ ಹೌದಾ? ಹೌದು ಅಂತ. ನನಗೆ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಬಲ್ ಆಗುತ್ತೋ ಇದು? ಆಗುತ್ತೆ. ನನಗೆ ಅದರಲ್ಲಿ ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ? ಆಗತ್ತೆ ಅನ್ಲೇಬೇಕು. ಅದರಲ್ಲಿ ರೈಟ್ ಟು ಮ್ಯಾರಿ ಈಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಮದುವೆ ಮಾಡಿಸಿ. ಅವ್ರೇನಾದ್ರು ಇಲ್ಲ ಅಂದ್ರೆ ನೀವೇನು ಮಾಡಬೇಕು? ಸುಪ್ರೀಂ ಕೋರ್ಟ್. ಸೊ ರೈಟ್ ಟು ಮ್ಯಾರಿ ಈಸ್ ಆಲ್ಸೋ ಯುವರ್ ಫಂಡಮೆಂಟಲ್ ರೈಟ್. ಓಕೆ, ಸೊ ಇದು ಫಂಡಮೆಂಟಲ್ ರೈಟ್ಸ್. ಇಟ್ಸ್ ಅ ವೆರಿ ವೆರಿ ಬ್ರಾಡ್ ಪಾರ್ಟ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಿಮಗೆ ಈ ಫಂಡಮೆಂಟಲ್ ರೈಟ್ಸ್ ಮೇಲೆ ಪ್ರತಿದಿನ ನ್ಯೂಸ್ ಪೇಪರಲ್ಲಿ ಒಂದಲ್ಲ ಒಂದು ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಮೇಲೆ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದೇ ಇರುತ್ತೆ. ಒಂದಲ್ಲ ಒಂದು ಆಬ್ಸರ್ವೇಷನ್ ಬೈ ಸುಪ್ರೀಂ ಕೋರ್ಟ್ ಇದ್ದೇ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನೆಕ್ಸ್ಟ್, Part 4, Directive Principles of State Policy. Directive Principles of State Policy, ಅದನ್ನ DPSP ಅಂತ ಕರಿತೀವಿ. ಪಾರ್ಟ್ 4, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನಿರ್ಬೋದು? ಎಲ್ಲ ನೋಡೋಕ್ಕಾಗಲ್ಲ. ನಾವು ಏನಿರ್ಬೋದು ಅಂದಾಜು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಈಗ ನಿಮಗೆ ಮನೆಯಲ್ಲಿ ನಿಮ್ದೊಂದು ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. ಓಕೆ, ಪ್ರತಿಯೊಂದು ಫ್ಯಾಮಿಲಿಗೂ ಅದರದ್ದೇ ಆದಂಥ ಒಂದು ಏನಿರುತ್ತೆ,
ಒಂದು ಗೈಡ್ಲೈನ್ಸ್ ಇರುತ್ತೆ, ಒಂದು ಮಾರ್ಗಸೂಚಿ ಇರುತ್ತೆ, ಓಕೆ, ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಓಕೆ, ಸೊ ಈಗ ನೀವು ಆ ಮನೆಯ ಸದಸ್ಯ ಆಗಿರ್ತೀರ ಅಂತ, ಯು ಆರ್ ಮೆಂಬರ್ ಆಫ್ ದಟ್ ಫ್ಯಾಮಿಲಿ. ಜನರಲ್ ಆಗಿ ನೀವು ಆ ಡೈರೆಕ್ಷನ್ಸನ್ನ, ಆ ಪ್ರಿನ್ಸಿಪಲ್ಸ್ನ, ಆ ಗೈಡ್ಲೈನ್ಸ್ನ ವೈಲೇಟ್ ಮಾಡಕ್ಕೆ ಹೋಗ್ತೀರಾ? ಜನರಲ್ ಆಗಿ ಮಾಡಿದ್ರು ಯಾರು ಏನು ಮಾಡೋಕ್ಕಾಗಲ್ಲ, ಬಟ್ ಮಾಡೋದಕ್ಕೆ ಹೋಗ್ತೀರಾ ಏನು ವೈಲೇಟ್ ಮಾಡ್ತೀರಾ? ಈ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಗೆ ಅದರದ್ದೇ ಆದಂಥ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಇರುತ್ತೆ ಇಲ್ಲ? ಅಥವಾ ನಿಮ್ಮ ಫ್ಯಾಮಿಲಿ ಹೇಳ್ತಾರೆ ನೀನು ಏನು ಬೇಕಾದ್ರೂ ಮಾಡ್ಕೋಪ್ಪ, ನೀನು ಏನು ಬೇಕಾದ್ರೂ ಮಾಡಿ, ನೀನು ಬಿಟ್ಬಿಟ್ಟಿದ್ದೀವಿ ನಾವು, ಹಾಗೆ ಹೇಳ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ, ಒಂದು ರೂಲ್ಸ್ ಇರುತ್ತೆ. ಸೊ ಎವ್ರಿ ಮೆಂಬರ್ ಆಫ್ ದಟ್ ಫ್ಯಾಮಿಲಿ ಈಸ್ ಬೌಂಡ್ ಬೈ ದೋಸ್ ರೂಲ್ಸ್ ಆರ್ ಪ್ರಿನ್ಸಿಪಲ್ಸ್ ಆರ್ ಗೈಡ್ಲೈನ್ಸ್. ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಒಂದು ಡೈರೆಕ್ಷನ್ಸ್ ಇದೆ, ಒಂದಿಷ್ಟು ಗೈಡ್ಲೈನ್ಸ್ ಇದೆ. ಯಾರಿಗೋಸ್ಕರ ಇದೆ? ಯಾರಿಗೋಸ್ಕರ ಇದೆ? ಸ್ಟೇಟ್ಗೋಸ್ಕರ ಒಂದಿಷ್ಟು ಗೈಡ್ಲೈನ್ಸ್ ಇದೆ, ಡೈರೆಕ್ಷನ್ಸ್ ಇದೆ, ಪ್ರಿನ್ಸಿಪಲ್ಸ್ ಇದೆ, ವಿಚ್ ದೇ ಹ್ಯಾವ್ ಟು ಫಾಲೋ. ಓಕೆ, ಇಲ್ಲಿ ನಿಮಗೆ ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ತದೆ, ಸರ್ ಸ್ಟೇಟ್ ಅಂದ್ರೆ ಏನು ಸರ್? ನಾವಿಲ್ಲಿ ತನಕ ಕೇಳಿರುವಂಥ ಸ್ಟೇಟ್ ಬರೀ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಸ್ಟೇಟ್ ಅಂದ್ರೆ ಏನು ಸರ್? ಇದು ಕರ್ನಾಟಕ, ತಮಿಳುನಾಡು ಆ ಸ್ಟೇಟಾ ಸರ್? ನೋ, ಇಟ್ ಈಸ್ ಎ ಜನರಿಕ್ ವರ್ಡ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್, ಸ್ಟೇಟ್ ಕ್ಯಾನ್ ಮೀನ್ ಸೆಂಟ್ರಲ್ ಗವರ್ಮೆಂಟ್. State may also mean state government. ಏನು ಬೇಕಾದ್ರೂ ಹಾಕೋದು. ಓಕೆ, ಒಂದು ಜನರಿಕ್ ವರ್ಡ್ ಅಷ್ಟೇ. ನಿಮ್ಮ ಸನ್ನಿವೇಶ ಬದಲಾದ ಹಾಗೆ ಅದರ ಅರ್ಥವೂ ಕೂಡ ಬದಲಾಗುತ್ತೆ, ಉದಾಹರಣೆ ಕೂಡ ಬದಲಾಗುತ್ತೆ. ಕೆಲವೊಂದು ಕಾಂಟೆಕ್ಸ್ಟ್ ಅಲ್ಲಿ ಸ್ಟೇಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಅರ್ಥ, ಕೆಲವೊಂದು ಸನ್ನಿವೇಶದಲ್ಲಿ ಸ್ಟೇಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಂತ ಅರ್ಥ, ಕೆಲವೊಂದು ಸನ್ನಿವೇಶದಲ್ಲಿ ಸ್ಟೇಟ್ ಅಂದ್ರೆ ಪಾರ್ಲಿಮೆಂಟ್ ಅಂತ ಕೂಡ ಅರ್ಥ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ಸೊ ಡೈರೆಕ್ಷನ್ಸ್ ಯಾರಿಗಿರುವಂಥದ್ದು? ಸ್ಟೇಟ್ ಇರುವಂಥದ್ದು. ನೀವು ನಿಮ್ಮ ಕೆಲಸ ಮಾಡಬೇಕಾದ್ರೆ ಯು ಹ್ಯಾವ್ ಟು ಫಾಲೋ ಸರ್ಟೆನ್ ಪ್ರಿನ್ಸಿಪಲ್ಸ್. ಸೊ ಸ್ಟೇಟ್ ಅಂತ ಏನಾಗ್ಬೋದು? ಇಟ್ ಮೇ ಬಿ ಸೆಂಟ್ರಲ್ ಗವರ್ಮೆಂಟ್, ಇಟ್ ಮೇ ಮೀನ್ ಸ್ಟೇಟ್ ಗವರ್ಮೆಂಟ್, ಇಟ್ ಮೇ ಮೀನ್ ಪಾರ್ಲಿಮೆಂಟ್, ಇಟ್ ಮೇ ಮೀನ್ ಸ್ಟೇಟ್ ಲೆಜಿಸ್ಲೇಚರ್, ಇಟ್ ಮೇ ಮೀನ್ ಲೋಕಲ್ ಗವರ್ಮೆಂಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಸೊ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಯಾರಿಗೋಸ್ಕರ ಇರುವಂಥದ್ದು? ಇವ್ರಿಗಿರುವಂಥದ್ದು. ಈಗ ಈ ಸಲ ಒಂದು ಕ್ವಶನ್ ಬಂದಿದೆ. ಓಕೆ, ಐ ಡೋಂಟ್ ರಿಮೆಂಬರ್ ದ ಕ್ವಶನ್ ಎಕ್ಸಾಕ್ಟ್ಲಿ. ವಾಟ್ ಡು ಯು ಮೀನ್ ಬೈ ಎ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್? What do you mean by a constitutional government? UPSC question ಇದು. ಸಾಂವಿಧಾನಿಕ ಸರ್ಕಾರ ಅಂದ್ರೆ ಅದರ ಅರ್ಥ ಏನು? ಓಕೆ, ಸೊ ಇದಕ್ಕೆ ನೀವು ಯಾವ ಪುಸ್ತಕ ಓದಬೇಕಂತಿಲ್ಲ. ಓಕೆ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಇದನ್ನ ಆರಾಮಾಗಿ ಆನ್ಸರ್ ಮಾಡೋದು, ನಿಮ್ಗೆ ಯಾವ ಬುಕ್ಕಲ್ಲೂ ಸಿಗಲ್ಲ. ಓಕೆ, ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಂದ್ರೆ ಏನು, ಅದರ ಅರ್ಥ ಏನು? ಸೊ ಈಗ ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾ ಇರಬೇಕಾದ್ರೆ, ಓಕೆ, ನಿಮ್ಮಲ್ಲಿ ಒಬ್ರು ಒಂದು ಮಾತಂದ್ರು, ಏನಂದ್ರು? ನಾನು ಕಾನ್ಸ್ಟಿಟ್ಯೂಷನ್ ಅನ್ಬೇಕಾದ್ರೆ ರಿಸ್ಟ್ರಿಕ್ಷನ್ಸ್ ಅಂತ ಹೇಳಿ. ಏನ್ ಹೇಳಿದ್ರಿ? ನಿರ್ಬಂಧನೆಗಳು, ರಿಸ್ಟ್ರಿಕ್ಷನ್ಸ್. ಈಗ ಯಾರೇ ಇರ್ಬೋದು, ಇಟ್ ಮೇ ಬಿ ಗವರ್ಮೆಂಟ್, ಇಟ್ ಮೇ ಬಿ ಸಿಟಿಸನ್ಸ್, ಇಟ್ ಮೇ ಬಿ ದ ಪಾರ್ಲಿಮೆಂಟ್, it may be the local government, it may be anybody. ಈ ಎಲ್ಲರಿಗೂ ಕೂಡ, do you think our constitution has given unlimited powers? ನಿಮಗೆ ನಾನೀಗ ನಿಮ್ಗೆ ಇಷ್ಟು ಜನರ ಹೇಳಿದೆ, ಸಿಟಿಸನ್ಸ್ ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಸ್ಟೇಟ್ ಲೆಜಿಸ್ಲೇಚರ್ ಇರ್ಬೋದು, ಯಾರೇ ಇರ್ಬೋದು. ನಿಮ್ಗೆ ಅನ್ಸುತ್ತಾ ಅವರಿಗೆ ಅನಿಯಮಿತ ಅಧಿಕಾರ ಕೊಟ್ಟಿರ್ತಾರೆ ಅಂತ ಅನ್ಸುತ್ತಾ ನಿಮಗೆ?
ಅನ್ಲಿಮಿಟೆಡ್ ಪವರ್ಸ್ ಕೊಟ್ಟಿರ್ತಾರೆ ಕಾನ್ಸ್ಟಿಟ್ಯೂಷನ್ ಅಂತ ಅನ್ಸುತ್ತೆ ನಿಮಗೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇರ್ ಆರ್ ರಿಸ್ಟ್ರಿಕ್ಷನ್ಸ್, ದೇರ್ ಆರ್ ಲಿಮಿಟೆಡ್ ರೈಟ್ಸ್, ದೇರ್ ಆರ್ ಲಿಮಿಟೆಡ್ ಪವರ್ಸ್. ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಅದ್ರ ಅರ್ಥ ಆಟೋಮ್ಯಾಟಿಕಲಿ ಬಂದ್ಬಿಡ್ಬೇಕು, ಲಿಮಿಟೆಡ್ ಪವರ್ಸ್. ಓಕೆ, ಸೊ ಆ ಆಪ್ಷನ್ ಅಲ್ಲಿ ನಿಮಗೆ ಎಲ್ಲವೂ ಕರೆಕ್ಟ್ ಆನ್ಸರ್ ಅನ್ಸುತ್ತೆ, ಬಟ್ ಒನ್ ಆನ್ಸರ್ ವಿಲ್ ಬಿ ದ ಮೋಸ್ಟ್ ಅಪ್ರಾಪ್ರಿಯೇಟ್, ವಿಚ್ ಇಸ್ ದಟ್ ಯಾವ